ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಎಲ್ಲಿಂದ ಫೋನ್ ಮಾಡ್ತಿರೋದವ್ವ? ನಾವು ಕುಣಿಗಲ್ಲಿಂದ ಕಾಲ್ ಮಾಡ್ತಾ ಇರೋದು ಗುರುಜಿ. ಎಲ್ಲಿಂದ? ಕುಣಿಗಲ್. ಕುಣಗ್ಲ ಕೆರೆ. ಹಾ ಹಾ, ಕುಣಿಗಲ್ ಕೆರೆ. ಏನು ಅವರು ಈ ಹಿಂದೆ ಮಾತಾಡಿದವರು ನಿಮ್ಮ ಪತಿನಾ? ಹೌದು ಸರ್, ನಮ್ಮ ಪತಿ. ನೀವೇ ಫೋನ್ ಮಾಡ್ಬೋದಲ್ಲ? ಮಾಡಕ್ಕಾಗಲ್ಲ ಸರ್, ನಾನು ಫೋನ್ ಮಾಡ್ಬೇಕು ಓಡಾಡ್ಬೇಕು ಅಂದ್ರೆ ಒಬ್ರ ಮೇಲೆ ಡಿಪೆಂಡ್ ಆಗೇ ಮಾಡ್ಬೇಕು. ಯಾರ ಮೇಲೆ? ನನಗೆ ಎರಡು ಕಣ್ಣು ಕಾಣಲ್ಲ ಸರ್. ಓಹೋ, ಸಾರಿ ಸಾರಿ ಸಾರಿ, ಕ್ಷಮಿಸಿ. ನಾನು It's okay. ಪಾಪ ನೀವೇ ಮಾಡ್ಬೋದಲ್ಲ. ಕಾನ್ಫರೆನ್ಸಲ್ಲಿ ಕ್ವಾಲಿಟಿ ಅಥವಾ ಸ್ಪಷ್ಟತೆ ಇರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ಅಷ್ಟೇ. ಇಲ್ಲ ಸರ್, ನಮ್ಮ ಪತಿನೇ ಮಾಡಿರೋದು. ಇರ್ಲವ, ಒಳ್ಳೇದಾಗ್ಲಿ. ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದ್ದೀವಿ. ಮತ್ತೆ ಈ ಕಾರ್ಯಕ್ರಮ ಹೆಂಗ್ ಸಿಕ್ತು ನಿಮಗೆ? ನಾವು ಕಾರ್ಯಕ್ರಮ ನಾನು ಯೂಟ್ಯೂಬ್ ಮಾಮೂಲಿ ವಾಯ್ಸ್ ಅಲ್ಲಿ ಕೇಳಿದ್ರೆ ಬರುತ್ತೆ ಸರ್, ಯೂಟ್ಯೂಬ್ ಗೂಗಲ್ ಅಲ್ಲೆಲ್ಲ. ಓಕೆ. ಆತರ ಫೋನ್ ಯೂಸ್ ಮಾಡ್ತೀನಿ ನಾನು. ಹೇಳುವ. ಆತರ ಫೋನ್ ಯೂಸ್ ಮಾಡ್ತೀನಿ ನಾನು. ಅಂದ್ರೆ ವಾಯ್ಸ್ ಅಲ್ಲಿ ಅಂದ್ರೆ ಮೊದ್ಲು ಈ ಕಾರ್ಯಕ್ರಮ ಹೆಂಗ್ ಸಿಕ್ತು ಅಂತ? ನಾನು ನೋಡ್ತಾ ಇರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಹೀಗೆ ಬಂತು. ಅವಾಗ ಒಂದು ಸ್ಟೋರಿಗಳು ಕೇಳ್ತಾ ಇದ್ದೆ, ಅವ್ರು ಇವ್ರು ಹೇಳೋದು. ಹೌದಾ, ಅವಾಗ ತುಂಬಾ ಇಷ್ಟ ಆಯ್ತು. ನೀವ್ ಹೇಳೋದು, ನೀವು ಸಜೆಸ್ಟ್ ಮಾಡೋದು ಎಲ್ಲ ತುಂಬಾ ಇಷ್ಟ ಆಯ್ತು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಹೀಗೆ ಅಂತ. ಅವರು ನೋಡಿ ತುಂಬಾ ಇಷ್ಟಪಟ್ರು. ಆಮೇಲೆ ಮಾತಾಡೋಣ ಅವ್ರ ಜೊತೆ ಒಂದ್ಸಲ ಅಂತ ಅಂದಿದ್ದೆ. ಆಮೇಲೆ ಅವಾಗ ಕಾಲ್ ಟ್ರೈ ಮಾಡಿದ್ರಂತ ಬಂತು, ಮತ್ತೆ ಕಾಲ್ ಟ್ರೈ ಮಾಡಿದ್ರೆ ಕನೆಕ್ಟ್ ಆಗಿತ್ತು. ಆಯ್ತು, ಸಂತೋಷ. ನೋಡಿ, ನಿಮ್ಮ ಇಚ್ಛೆಗೆ ಸ್ಪಂದಿಸುವ ಪತಿ ಇದ್ದಾರೆ, ಅದೃಷ್ಟವಂತರು. ತುಂಬಾ ದೇವ್ರನ್ನೆಲ್ಲ ದೇವ್ರು ನಾವು ಗುಡಿಗೆ ಹೋಗಿ ನೋಡೋದು ಬೇಡ ಸರ್. ನಾವು ಅದೇ ಮನೇಲೆ ನೋಡ್ಬೋದು ಅಷ್ಟೇ, ವ್ಯಕ್ತಿಗಳಲ್ಲಿ ನೋಡ್ಬೋದು. ಅದ್ಭುತ. ಸೊ ನಿಮ್ಮ ಗಂಡನ ಕುರಿತು ನಿಮಗೆ ಆ ಮಟ್ಟಿನ ಹೆಮ್ಮೆಯ ಭಾವನೆ ಇದೆ? ಹೌದು, ಇದೆ, ತುಂಬಾ ಇದೆ. ಗ್ರೇಟ್, ಒಳ್ಳೇದಾಗ್ಲವ. ಹೇಳಿ ತಾಯಿ, ಏನ್ ಮಾಡ್ಕೊಂಡಿರೋದು? ನಾವು ಫಸ್ಟ್ ಇದ್ದಿದ್ದು ಸರ್, ನಂದಂದ್ರೆ ನಾವು ನಮ್ಮ ಅಮ್ಮಂಗೆ ಇಬ್ರು ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳಲ್ಲಿ ಇಬ್ರದು ಲವ್ ಮ್ಯಾರೇಜ್ ಆಗಿದ್ದು ಸರ್. ಇಬ್ರು ಹೆಣ್ಮಕ್ಳಲ್ಲಿ ನೀವೇ ದೊಡ್ಡವರಾ? ನಾವೇ ದೊಡ್ಡವರು ಸರ್. ಅಂದ್ರೆ ಈ ಕಣ್ಣು ಕಾಣಲ್ಲ ಅಂತ ಹೇಳಿದ್ರು ಹುಟ್ಟಿನಿಂದನಲ್ಲ? ಹುಟ್ಟಿನಿಂದ ಏನಿರ್ಲಿಲ್ಲ ಸರ್. ಈಗ ಮದ್ವೆ ಚೆನ್ನಾಗೇ ಇದ್ರಾ? ಚೆನ್ನಾಗಿದ್ವಿ ಸರ್. ಓಕೆ, ಕತೆ ಹೇಳವ ಪಾಪ. ಇಬ್ರು ಹೆಣ್ಮಕ್ಳು ಚೆನ್ನಾಗೇ ಇದ್ವಿ. ಅಂದ್ರೆ ನಮ್ದೇನು ಅಷ್ಟೊಂದೇನಿಲ್ಲ, ಮನೇಲೆಲ್ಲ ಚೆನ್ನಾಗೇ ಬೆಳೆಸಿದ್ರು, ಚೆನ್ನಾಗೇ ಇದ್ವಿ ಇಬ್ರು. ಅವ್ರದ್ದು ಲವ್ ಕಮ್ ಅರೇಂಜ್ ಆಯ್ತು, ನಮ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ನನ್ನ ಅತ್ತೆ ಮಗ ಇವ್ರು. ಬಟ್ ಇವ್ರಿಗೆ ಕೊಡಕ್ ನಮ್ಮನೇಲಿ ಯಾರಿಗೂ ಇಷ್ಟ ಇರ್ಲಿಲ್ಲ. ಅತ್ತೆ ಮಗ ಅಂದ್ರೆ ನಮ್ಮ ಅಪ್ಪನ ಅಕ್ಕನ ಮಗ. ಗೊತ್ತು. ಸೊ ಇವರಿಗೆ ನಿಮ್ಮನ್ನ ಮದುವೆ ಮಾಡಿಕೊಡ್ಲಿಕ್ಕೆ ನಿಮ್ಮ ಮನೆಯವ್ರಿಗೆ ಇಷ್ಟ ಇರ್ಲಿಲ್ಲ? ಅಂದ್ರೆ ನನ್ನ ಸ್ವಂತ ತಾಯಿಗೆ ಇಷ್ಟ ಇರ್ಲಿಲ್ಲ. ಸ್ವಂತ ತಾಯಿ ಬೇರೆ, ಬೇರೆ ತಾಯಿ ಬೇರೆ ಇದ್ದಾರಾ? ಅಂದ್ರೆ ಸರ್, ಅಂದ್ರೆ ನಿಮಗೆ ಯಾವ ತರ ಇರ್ಬೇಕು ಅಂದ್ರೆ, ನಮ್ಮ ಅಜ್ಜಿಗೆ ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು ನಮ್ಮ ಅಪ್ಪರ ಅಮ್ಮಂಗೆ. ಅದ್ರಲ್ಲಿ ದೊಡ್ಡತ್ತೆ ಮಗ ಇವ್ರು, ಕುಣಿಗಲ್ ಕೊಟ್ಟಿದಾರಲ್ಲ ಅದ್ರಲ್ಲಿ ಇವ್ರು. ಚಿಕ್ಕತ್ತೆ ಕೊಟ್ಟಿರೋದು ಅಲ್ಲೇ ಪಕ್ಕದವ್ರಿಗೆ ಕೊಟ್ಟಿದ್ದಾರೆ. ಮೂರನೇವ್ರು ನಮ್ ದೊಡ್ಡಪ್ಪ, ಅವರಿಗೆ ಮಕ್ಳಿಲ್ಲ. ನಾಲ್ಕನೇವ್ರು ನಮ್ಮ ಅಪ್ಪ ಸ್ವಂತ ಅಪ್ಪ. ಅವರು ನಮ್ನ 1 ವರ್ಷ ಮಗು ಇದ್ದಾಗೆ ಸತ್ತೋದ್ರು. ನನ್ ತಂಗಿ ಪ್ರೆಗ್ನೆಂಟ್ ಇದ್ರಂತೆ ಅಮ್ಮ, ಅವಾಗಲೇ ಸತ್ತೋಗಿದ್ರಂತೆ. ಸೊ ನಮ್ ದೊಡ್ಡಪ್ಪರಿಗೆ ಮಕ್ಳು ಇರ್ಲಿಲ್ವಲ್ಲ, ನಂಗೆ ಅವರೇ ಸಾಕಿದ್ದು ಚಿಕ್ಕ ಏಜಿಂದ. ನಾನು ಅವ್ರನ್ನೇ ಅಪ್ಪ ಅಮ್ಮ ಅನ್ಕೊಂಡ್ ಬೆಳೆದಿದ್ದು. ಬಟ್ ಆಮೇಲೆ ಅಪ್ಪ ಸತ್ತ ಮೇಲೆ ನಮ್ಮಮ್ಮಂದು ತವ್ರ ಮನೆ ಬಂದು ಅಲ್ಲೇನೆ ಸರ್, ಜಾವಗಲ್ಲೇನೆ ಒಂದೇ ಊರಲ್ಲಿ ಮಾಡ್ಕೊಂಡಿದ್ದಾರೆ ಮದ್ವೆ. ಹೀಗೆ ಆಯ್ತು. ನನ್ ತಂಗಿ ಅವ್ರ ಹತ್ರ ಬೆಳೆದ್ರು, ನಾನು ಇವ್ರ ಹತ್ರ ಬೆಳೆದ್ರು. ಅಂದ್ರೆ ಒಂದೇ ಮನೆ ಸರ್ ಡಿವೈಡ್ ಮಾಡ್ಕೊಂಡಿದ್ರು ಅಪ್ಪ ಸತ್ ಮೇಲೆ. ಬಟ್ ಎಲ್ಲ ಚೆನ್ನಾಗಾಯ್ತು. ಮತ್ತೆ ಆಮೇಲೆ ನೀನು ಓದು ಅದು ಇದೆಲ್ಲ ಆಯ್ತು. ಅವ್ನು ಲವ್ ಕಮ್ ಅರೇಂಜ್ ಆದ್ಲು, ನಾವು ಲವ್ ಕಮ್ ಅರೇಂಜ್. ಹೇಗೆ ಮದ್ವೆ ಬೇರೆ ಕಡೆ ನಮ್ಮ ಅಮ್ಮಂಗೆ ಇಲ್ಲಿ ಕೊಡಕ್ ಇಷ್ಟ ಇರ್ಲಿಲ್ಲ, ಗಂಡನ ಮನೆ ಸೈಡ್ ಕೊಡಕ್ಕೆ. ಆಮೇಲೆ ಹೇಗೇಗೋ ಇದಾಯ್ತು. ಆಮೇಲೆ ಹೆಂಗೆಂಗ ಒಂದ್ ಸ್ವಲ್ಪ ಜಗಳ ಅದು ಇದೆಲ್ಲ ಆಗಿ ಲಾಸ್ಟಿಗೆ ನಾನು ಅವನ್ನೇ ಆಗ್ತೀನಿ ಅಂತ ಅಂದ್ಬಿಟ್ಟು ಮದ್ವೆ ಆದ್ವಿ. ಲಾಸ್ಟಿಗೆ ಮದ್ವೆ ಎಲ್ಲ ಚೆನ್ನಾಗಿ ಆಯ್ತು ಸರ್. ನಂದು 2020 ಮಾರ್ಚ್ ಫೆಬ್ರವರಿ 2-3 ಮದ್ವೆ ಆಯ್ತು. ಲಾಕ್ಡೌನ್ ಮದ್ವೆ? ಅಂದ್ರೆ ಅದು ಲಾಕ್ಡೌನ್ ಇನ್ನೂ ಶುರು ಆಗಿರ್ಲಿಲ್ಲ ಸರ್. 2020 ನಂದು ಲಾಕ್ಡೌನ್ ಮಾರ್ಚ್ ಅಲ್ಲಿ ಸರ್ ಶುರುವಾಗಿದ್ದು. ಹಂಗಾರೆ ನೀವು ಮದುವೆ ಆಗಿದ್ದಕ್ಕೆ ಲಾಕ್ಡೌನ್ ಹಾಕಿರೋದು ಹಂಗಾರೆ? ಅನ್ಸುತ್ತೆ ಸರ್. ಅನ್ಸುತ್ತೆ. ಹೇಳುವ.
2020 ಫೆಬ್ರವರಿ 2-3 ಮದ್ವೆ ಆಯ್ತು. ಅದಾದ್ಮೇಲೆ ಒಂದ್ ತಿಂಗಳು ಹೀಗೆ ಮದ್ವೆ ಆದ ತಕ್ಷಣ ನಾವು ಅದೇ ಮದ್ವೆ ಆದ್ಮೇಲೆ ದೇವಸ್ಥಾನ ಅದು ಇದು ಓಡಾಡಿ ಆಯ್ತು ಸರ್. ಆಮೇಲೆ ಬೆಂಗಳೂರಿಗೆ ಬಂದ್ವಿ ಡೈರೆಕ್ಟ್. ನಾವು ಕುಣಿಗಲ್ ಇರ್ಲಿಲ್ಲ, ಕುಣಿಗಲ್ಲಲ್ಲಿ ನಮ್ಮ ಅತ್ತೆ ಮಾವ ಇವ್ರು ಇವರು ಗಾಡಿ ಓಡಿಸ್ತಿದ್ರಲ್ಲ ಸರ್. ಇವ್ರದ್ದು ಅವಾಗ ಉಡನಲ್ಲಿ ಗಾಡಿ ಓಡಿಸ್ತಾ ಇದ್ರು ಸರ್ ಇವರು. ಎಲ್ಲಿ ಗಾಡಿ ಓಡಿಸ್ತಿದ್ರು? ಇವ್ರದ್ದು ಇದಿತ್ತು ಸರ್, ಕ್ಯಾಂಟ್ರ್ ಇತ್ತು. ಓಕೆ. ಇವ್ರದ್ದು ಒಂದ್ ಗಾಡಿ ಇತ್ತು ಕ್ಯಾಂಟ್ರ್. ಸೊ ಅದು ಬೆಂಗಳೂರಿನಲ್ಲೇ ಓಡಿಸ್ತಾ ಇದ್ರಲ್ವಾ. ಸೊ ನಾವು ಬೆಂಗಳೂರಿಗೆ ಬಂದ್ವಿ. ನನಗೆ ಸರ್ ಏನಂದ್ರೆ ನಂಗೆ ತುಂಬಾ ತಲೆನೋವು ಬರ್ತಿತ್ತು ಸರ್. 6th 5th ಸ್ಟ್ಯಾಂಡರ್ಡ್ ಇಂದಾನು ತುಂಬಾ ತಲೆನೋವು ಬರ್ತಾ ಇತ್ತು. ಅದು ನಾವು ನೆಗ್ಲೆಕ್ಟ್ ಟ್ಯಾಬ್ಲೆಟ್ ನುಂಗೋದು ನೆಗ್ಲೆಕ್ಟ್ ಮಾಡೋದು. ನೆಗ್ಲೆಕ್ಟ್ ಬರೋದು. ನನ್ ವೀಕ್ಲಿ ಒಂದು 2-3 ಡೇಸ್ ಚೆನ್ನಾಗಿರ್ತಿದ್ದೆ ಅಷ್ಟೇ. ಇನ್ನ 3 ಡೇಸ್ ಫುಲ್ ತಲೆನೋವು ಅಂತಾನೆ ಮಲ್ಕೋತಾ ಇದ್ದಿದ್ದು. ಬರೀ ಟ್ಯಾಬ್ಲೆಟ್ ತಗೊಳ್ಳಿ ನುಂಗು ಅಷ್ಟೇ ಇದ್ದಿದ್ದು. ಆಮೇಲೆ ಮದ್ವೆ ತುಂಬಾ ಬತಾ ತುಂಬಾ ತಲೆನೋವು ತೀರ್ಮಾನ ಆಯ್ತು. ಬಟ್ ಆದ್ರೂ ನೆಗ್ಲೆಕ್ಟ್ ಮಾಡ್ಬಿಟ್ವಿ ನಾವು. ಆಮೇಲೆ ಮದ್ವೆ ಆದ್ಮೇಲೆ ನಾವ್ ತುಂಬಾ ತಲೆನೋವು ಬರ್ತಿತ್ತಲ್ಲ ಸರ್. ಅದಕ್ಕೆ ಇವರು ನಾರಾಯಣ ನೇತ್ರಾಲಯ ಮಾರ್ಚ್ ಮದ್ವೆ ಆಗ 15 ದಿನಕ್ಕೆ ನಾರಾಯಣ ನೇತ್ರಾಲಯ ಕರ್ಕೊಂಡು ಹೋದ್ರು ಇವರು. ಅಲ್ಲಿ ಆಪರೇಷನ್ ಆಮೇಲೆ ಹಿಂಗೆ ನರ ಡ್ಯಾಮೇಜ್ ಆಗಿದೆ, ಆಪರೇಷನ್ ಮಾಡ್ಲೇಬೇಕು, ಅಟ್ಯಾಚ್ ಮಾಡ್ಬೇಕು ಅಂತ ಅಂದ್ರು. ನಂಗೆ ಕಣ್ಣಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್. ಮೈಂಡ್ ಇಂದ ರೆಟಿನಾ ಅಂತ ಒಂದು ನರ ಬಂದಿರುತ್ತೆ ಕಣ್ಣಿಗೂ, ಒಂದೇ ನರ. ಅದು ಡ್ಯಾಮೇಜ್ ಆಗಿದೆ ಒಳಗಡೆ. ಅದು ಆಮೇಲೆ ಓಕೆ ನರ ಡ್ಯಾಮೇಜ್ ಆಗಿದೆ ಅಂತ ಅಂದ್ಬಿಟ್ಟು ನಂಗೆ ಮಾರ್ಚ್ 17 ಕರೆಕ್ಟಾಗಿ 1 ಮಂತಿಗೆ ಸರ್, ನಂದು ಮಾರ್ಚ್ 17ನೇ ತಾರೀಕು ಆಪರೇಷನ್ ಆಯ್ತು. ಮದ್ವೆ 1 ಮಂತಿಗೆ, ಮದ್ವೆ 1 ತಿಂಗಳಿಗೆ. ನಂದು ಫೆಬ್ರವರಿ 2-3 ಮದ್ವೆ ಆಯ್ತು. ಮಾರ್ಚ್ 17ನೇ ತಾರೀಕು ಆಪರೇಷನ್ ಆಯ್ತು. ಮಾರ್ಚ್ 18ನೇ ತಾರೀಕು ನನ್ ಬರ್ತಡೇ ಇತ್ತು. ಅವತ್ತೇ ನಾನು ಬ್ಯಾಂಡೇಜ್ ಬಿಚ್ಚಬೇಕಾಗಿತ್ತು. ಹಂಗೂನು ಅಂದ್ರೆ ಅವಾಗ ಕಣ್ಣಿಗೆ ಮಾರ್ಚ್ 18ನೇ ತಾರೀಕು ಬ್ಯಾಂಡೇಜ್ ಬಿಚ್ಚಿಸ್ಕೊ ಬಂದ್ವಿ. ಅವಾಗ ಅವ್ರು ಹೇಳಿದ್ರು ಜೆಲ್ ಹಾಕಿದೀವಿ, ಒಂದ್ ಸ್ವಲ್ಪ ಸೆಟ್ ಆಗ್ಬೇಕು ನರ, ಅಲ್ಲಿವರೆಗೂ ಬ್ಲರ್ ಅನ್ನ ಕಾಣುತ್ತೆ ಕಣ್ಣು ಅಂತ ಅಂದಿದ್ರು. ಬಟ್ ಅವಾಗ ಕಾಣಿಸ್ತಾ ಇತ್ತು ಸರ್, 3% ಕಾಣಿಸ್ತಾ ಇತ್ತು. ಅಂದ್ರೆ ಫುಲ್ ನೀಟಾಗಿ ಕಾಣಿಸ್ತಾ ಇರ್ಲಿಲ್ಲ, ಬ್ಲರ್ ಆಗಿ ಕಾಣಿಸ್ತಾ ಇತ್ತು. ಕಲ್ಲರು ಮನುಷ್ಯರನ್ನೆಲ್ಲ ಕಂಡಿಡ್ತಾ ಇದ್ದೆ ನಾನು. ಬಟ್ ಅದ ಆಪರೇಷನ್ ಮಾಡಿದ್ಮೇಲೆ ಇನ್ನೂ ತೀರ್ಮಾನ ತಲೆನೋವು ಶುರು ಆಯ್ತು ಸರ್. ಅದೇ ಫುಲ್ ವಾಮಿಟಿಂಗ್, ಮಲ್ಕೊಂಡಿದ್ದೆ, ಊಟ ತಿಂಡಿ ಸೇರ್ತಾ ಇರ್ಲಿಲ್ಲ, ಫುಲ್ ಕುಡಿದಿದ್ ನೀರು ಫುಲ್ ಸುಸ್ತಾಗ್ಬಿಟ್ಟೆ ಸರ್. ನಾನು ಬರ್ತದೆ ಡೌಟ್ ಅನ್ನೋ ತರ ಆಗ್ಬಿಟ್ಟಿತ್ತು. ಅಂತ ಸಿಚುವೇಶನ್ ಅಲ್ಲೆಲ್ಲ ಮಗು ತರ ನೋಡ್ಕೊಂಡ್ರು ಸರ್ ಇವರು. ಮಗು ಯಾವ್ದಕ್ಕೂ ಏನು ಇದ್ ಮಾಡ್ಲಿಲ್ಲ ಸರ್. ಎಲ್ಲಾ ನಮ್ಮಮ್ಮ ಎಲ್ಲ ಬಂದಿದ್ರು, ಅಮ್ಮ ಎಲ್ಲಾ ನೋಡ್ಕೊಂಡ್ರು ಸರ್. ಎಲ್ಲಾರು ಚೆನ್ನಾಗೇ ನೋಡ್ಕೊಂಡ್ರು. ಮತ್ತೆ ಅದು ನನಗೆ ಪ್ರೆಷರ್ ಜಾಸ್ತಿ ಆಗಿ ನರ ಮತ್ತೆ ಅದು ಎಷ್ಟೇ ಅಟ್ಯಾಚ್ ಮಾಡಿದ್ರು ಡ್ಯಾಮೇಜ್ ಆಗ್ತಿತ್ತು ಸರ್. ಅದು ಪ್ರೆಷರ್ ಏನಕ್ಕಾಯ್ತು ಅಂದ್ರೆ ಮತ್ತೆ ಅಲ್ಲಿಗೆ ಗಾಬರಿ ಆಯ್ತಾ, ಗೊಂದಲ ಆಯ್ತಾ? ಗೊಂದಲ ಅಲ್ಲ ಸರ್, ಅದು ನಂಗೆ ಅದು ಒಂದೇ ಸಲ ಸಡನ್ ಆಗಿ ಅಟ್ಯಾಚ್ ಮಾಡಿದ್ರಲ್ಲ, ಅದು ಏನೇನ್ ಇದ್ ಮಾಡಿದ್ರು ಮತ್ತೆ ಅದು ನರ ಡ್ಯಾಮೇಜ್ ಆಗ್ತಾನೆ ಇತ್ತು, ಅಟ್ಯಾಚ್ ಆಗ್ತಾನೆ ಇರ್ಲಿಲ್ಲ ಅದು. ಆಮೇಲೆ ಮತ್ತೆ ಫುಲ್ ಸುಸ್ತಾದೆ ಸರ್ ಆಪರೇಷನ್ ಆದ್ಮೇಲೆ. ಆಮೇಲೆ ಕರೆಕ್ಟ್ ಆಗಿ 22-23 ಲಾಕ್ಡೌನ್ ಆಯ್ತು ಸರ್. ಅದು ಫಸ್ಟ್ ಲಾಕ್ಡೌನ್ ಅವಾಗಿಂದಾನೆ ಅಲ್ವಾ, ಮಾರ್ಚ್ 21-22 ಲಾಕ್ಡೌನ್ ಆಗಿದ್ದು. ಫುಲ್ ಸುಸ್ತಾಗಿ ಆಮೇಲೆ ಕುಣಿಗಳಿಗೆ ಕರ್ಕೊ ಬಂದ್ವಿ ಸರ್. ಇಲ್ಲಿ ಬೆಂಗಳೂರಲ್ಲಿ ಬೇರೆ ಫುಲ್ ಕಂಡೀಷನ್ ಕ್ರಿಟಿಕಲ್ ಆಗಿತ್ತಲ್ಲ, ಫುಲ್ ಒಬ್ರು ಮನೆಯಿಂದ ಒಬ್ರಿಗೆ ಹೋಗಂಗಿರ್ಲಿಲ್ಲ, ಇಲ್ಲಿ ಓಡಾಡಂಗಿರ್ಲಿಲ್ಲ, ಫುಲ್ಲು ಇದಾಗಿತ್ತಲ್ಲ. ಅವಾಗ ಕುಣಿಗಳಿಗೆ ಬಂದ್ವಿ. ಆಮೇಲೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಗೋ ಒಂದ್ ಸ್ವಲ್ಪ ಅಲ್ಲಿ ಸುಧಾರಿಸ್ಕೊಂಡೆ ಸರ್. ದೇವ್ರು ಅದು ಇದು ಅಂತ ಅಂದ್ಬಿಟ್ಟು ಅದು ಇದು ಮಾಡಿದ್ರು. ಒಂದ್ ಸ್ವಲ್ಪ ದೇವ್ರದಿದೆ, ನಿಮ್ ಮನೆದಿರೋದು ಹಾಗೆ ಹೀಗೆ ಅಂತ. 1 ತಿಂಗಳು ಬೇಕಾಯ್ತು ಸರ್ ಸುಧಾರಿಸ್ಕೊಳಕ್ಕೆ. ಒಂದ್ ಸ್ವಲ್ಪ ಕಮ್ಮಿ ಆಯ್ತು ತಲೆನೋವು. ಆಗ ಬರ್ತಾನೆ ಇತ್ತು, ಫಸ್ಟ್ ಟೈಮ್ ಬರ್ತಿತ್ತು ತಲೆನೋವು. ಬಟ್ ವಾಮಿಂಟ್ ಎಲ್ಲ ಕಂಟ್ರೋಲ್ ಆಗ್ತಾನೆ ಇರ್ಲಿಲ್ಲ. ಅದಾದ್ಮೇಲೆ ಮತ್ತೆ 2-3 ಮಂತ್ಸ್ ಮತ್ತೆ ರಿಟರ್ನ್ ಆಪರೇಷನ್ ಆಯ್ತು ಸರ್. ನನಗೆ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಮಾಡಿದ್ರು ಸರ್. ಆಮೇಲೆ ಅದಾದ್ರೂ ಹಂಗೆ ವಾಮಿಟಿಂಗ್ ಅದು ಇದು ಮತ್ತೆ ಇನ್ನೊಂದ್ಸಲ ಆಪರೇಷನ್ ಮಾಡಿದ್ರು 3ನೇ ಟೈಮು. ಅದು ಹಂಗೆ ಆಯ್ತು ಸರ್. ಆ 3 ಟೈಮ್ ಆದ್ಮೇಲೆ ನನಗೆ ಕಣ್ಣು ಸ್ವಲ್ಪ ಫುಲ್ ಬ್ಲರ್, ಮತ್ತೆ ಒಂದ್ ಸ್ವಲ್ಪ ಬ್ಲಾಕ್ ಆಗೋ ತರ ಬಂತು ಸರ್. ಅಲ್ಲಿವರೆಗೂ ಒಂದ್ ಸ್ವಲ್ಪ 3% ಕಾಣಿಸ್ತಾ ಇದ್ದಿದ್ದು, ಅಲ್ಲಿ ತನಕ 3ನೇ ಆಪರೇಷನ್ ಆದ್ಮೇಲೆ ಫುಲ್ ಬ್ಲಾಕ್ ಆಗೋ ತರ ಬಂತು. ಆಮೇಲೆ ನಾನು ಬೇಜಾರಾಗ್ಬಿಡ್ತು. ಆಮೇಲೆ ಒಂದ್ ಸ್ವಲ್ಪ ಈಗ ಆಸ್ಪತ್ರೆ ಅಂತ ಆಸ್ಪತ್ರೆಯಲ್ಲಿ ಏನೋ ಆಗ್ತಿರ್ವಲ್ಲ, ಹಿಂಗ ಆಗ್ತಿಲ್ಲ ಅಂತ ಫುಲ್ ಬೇಜಾರಾಯ್ತು ಸರ್. ನಾನು ಅದನ್ನ ಮನೆಯವ್ರ ಮೇಲೆ ಅದನ್ನ ಒಪ್ಕೊಳಕ್ ಆಗ್ತಿರ್ಲಿಲ್ಲ, ಹಾಕೊಳಕ್ ಆಗ್ತಿರ್ಲಿಲ್ಲ ಸಿಚುವೇಶನ್ ನ. ಈಗಿದ್ದಿದ್ ಫಸ್ಟ್ ಹಿಂಗಿದ್ದು ಮದ್ವೆಗಿನ ಮುಂಚೆ, ಮದ್ವೆ ಆಗೊಂದ್ ತಿಂಗಳಿಗೆ ಆಗ್ಬಿಡ್ತಲ್ಲ, ಮನೆಯವ್ರ ಮೇಲೆ ಎಲ್ಲ ಕೂಗಾಡ್ತಿದ್ದೆ ಸರ್ ನಾನು.
ಯಾರು ಏನು ನನ್ ಗಂಡ ಅಂತಾನು ನೋಡ್ತಿರ್ಲಿಲ್ಲ, ಅತ್ತೆ ಮಾವ ಅಂತಾನು ನೋಡ್ತಿರ್ಲಿಲ್ಲ, ಅಪ್ಪ ಅಮ್ಮ ಅಂತಾನು ನೋಡ್ತಿರ್ಲಿಲ್ಲ. ಯಾರ ಮೇಲೂ ನನಗೆ ಯಾರು ಬುದ್ಧಿವಾದ ಹೇಳಿರ್ಲಿಲ್ಲ ನನಗೆ. ಅಷ್ಟು ಕೋಪ ಮಾಡ್ಕೋತಿದ್ದೆ ಸರ್, ತುಂಬಾ ಕೋಪ, ಬಾಯಿ ಬಂದಂಗೆ ಬೈದ್ಬಿಡ್ತಿದ್ದೆ. ನಾನ್ ಹೇಳ್ದಂಗೆ ಮಾಡ್ಬೇಕಿತ್ತು. ಏನೋ ಒಂಥರ ಡಿಪ್ರೆಷನ್ಗೆ ಹೋಗ್ತಾರೆ ಅಂತ ಹೇಳಿ ಸರ್, ಆ ತರ ಏನೋ ಒಂಥರ ತುಂಬಾ ಬೇಜಾರಾಗೋದು, ಹಿಂಗಾಗ್ಬಿಡ್ತಲ್ಲ ಲೈಫ್ ಅಂತ. ಆಮೇಲೆ ಅವ್ರ ಪರಿಸ್ಥಿತಿನೂ ಲಾಕ್ಡೌನ್ ಅಲ್ಲೆಲ್ಲ ಫುಲ್ಲು, ಈಗ ಗಾಡಿ ಓಡಾಡಂಗಿಲ್ಲ ಏನಿಲ್ಲ. ಮತ್ತೆ ಫ್ಯಾಮಿಲಿ ಎಲ್ಲ ಲಾಕ್ಡೌನ್ ಅಲ್ಲೆಲ್ಲ ಅಲ್ಲಿ ಅಲ್ವಾ ಸರ್ ಅದು, ಹಳ್ಳಿ ಇರೋದು ಕೊನೆಗಳ ಹತ್ರ. ಎಲ್ಲ ಅವರು ಫ್ಯಾಮಿಲಿ ಎಲ್ಲ ಬಂದು ಒಂದು ಮಿನಿಮಮ್ ಅಂದ್ರು ಲಾಕ್ಡೌನ್ ಅಲ್ಲಿ ಒಂದು 30 ಜನ ಇದ್ವಿ ಸರ್ ಅವ್ರ ಮನೇಲಿ. ಅದೇ ಎಲ್ಲಾರು ಬಂದು ಹಳ್ಳಿಗೆ ಸೇರ್ಕೊಂಡಿದ್ರು. ಹೌದು, ಅವಾಗೆಲ್ಲ ಹಳ್ಳಿ ಸೈಟಿಗೆಲ್ಲ ಹೋಗ್ಬಿಟ್ರಲ್ಲ ಸರ್, ಬೆಂಗಳೂರು ಬಿಟ್ಟು. ಅವಾಗ ಸ್ವಲ್ಪ ತುಂಬಾ ಇದಾಯ್ತು ಸರ್. ಅಂದ್ರೆ ಮನೆ ಪರಿಸ್ಥಿತಿ ಆಗಿರ್ಬೋದು ಎಲ್ಲ ಒಂದ್ ಸ್ವಲ್ಪ ಇದಾಯ್ತು. ಹಂಗೂ ನಿಭಾಯಿಸಿದ್ರು ಸರ್, ಯಾವ್ದು ತೋರಿಸ್ಕೊಳ್ಳಿಲ್ಲ, ನಿಭಾಯಿಸಿರು. ತುಂಬಾ ಚೆನ್ನಾಗಿಲ್ಲ ಆಯ್ತು. ಆಮೇಲೆ ನನ್ ಲೈಫ್ ಅಂತ ತಗೊಂಡ್ಬಿಟ್ರೆ ನಂದು ಅಂತ ಫುಲ್ ಅರ್ಥ ಬಿದ್ದೈತೆ ಸರ್ ಲೈಫ್. ಇಬ್ರದ್ದು ಇವಾಗ ಸ್ಟಾರ್ಟ್ ಆಗ್ಬೇಕಾಗಿತ್ತು ಲೈಫು, ಆದ್ರೆ ಇವಾಗ ಸ್ಟಾರ್ಟ್ ಆಗ್ಬೇಕಾದ್ರೆ ನಮ್ಗೆ ಎಂಡಿಂಗ್ ಆಗ್ಬಿಡ್ತೈತಲ್ಲ ಅಂತ. ಬಟ್ ನನ್ ಮಗು ತರಾನೇ ನೋಡ್ಕೊಂಡಿದ್ದಾರೆ ಸರ್, ಎಲ್ಲೂ ಬಿಟ್ಕೊಟ್ಟಿಲ್ಲ. ಬಟ್ ಅವ್ರ ಮನೆಯವರೆಲ್ಲ ಅಂದ್ರೆ ಅವ್ರ ಮನೆ ಸೈಡ್ ಅವ್ರು ಅಂದ್ರೆ ಹೇಳ್ತಿದ್ರು, ಇನ್ನೊಂದ್ ಮದ್ವೆ ಆಗು ಬೇಕಾದ್ರೆ ಹಾಗೆ ಹೀಗೆ ಅಂತ. ಅದೇ ಪರಿಸ್ಥಿತಿ ನನಗಿದ್ರೆ ಅವ್ಳು ಬಿಟ್ಟಿರ್ತಿದ್ಲ ಅಂತ ಅನ್ಬಿಟ್ಟು ಇವ್ರು ಇಲ್ಲಿವರೆಗೂ ಬಿಟ್ಕೊಟ್ಟಿಲ್ಲ ಸರ್ ಅವರು. ಆಮೇಲೆ ಆಯ್ತು, ಆಮೇಲೆ ನನ್ ತಂಗಿ ಮದ್ವೆ ಫಿಕ್ಸ್ ಆಯ್ತು ಸರ್. ನನ್ ತಂಗಿ ಮದ್ವೆನೂ ಆಯ್ತು, ಎಲ್ಲ ಆಗ್ತಿತ್ತು. ಆಮೇಲೆ ಮತ್ತೆ ನಾವು ಕುಣಿಗಲ್ಗೆ ಶಿಫ್ಟ್ ಆದ್ವಿ ಸರ್, ಬೇಡ ಬೆಂಗಳೂರು ಅಂತಂದು ಕುಣಿಗಲ್ಗೆ ಶಿಫ್ಟ್ ಆದ್ವಿ. ಆಮೇಲೆ ಇನ್ನು ಆಮೇಲೆ ಹೇಗೋ ಜೀವನ ನಡೀತಿತ್ತು ಸರ್. ಆಮೇಲೆ ಓನ್ ಬಿಸ್ನೆಸ್ ಮಾಡೋಣ ಅಂತ ಅಂದಿವ್ರು, ಏನಾದ್ರು ಅಂತ. ಆಮೇಲೆ ಬೆಂಗಳೂರಿನಲ್ಲೇನೆ RS ಬನಾನಾ ಕೋಲ್ಡ್ ಸ್ಟೋರೇಜ್ ಅಂತ ಓಪನ್ ಮಾಡಿದ್ರು, ಬಾಳೆಹಣ್ಣು ಮಾಡಿ AC ಗೋಡನ್ ಓಪನ್ ಮಾಡಿದ್ರು. ಏನು ಓಪನ್ ಮಾಡಿದ್ರು? ಬಾಳೆಹಣ್ಣು ಸರ್, AC ಗೋಡನ್ ಓಪನ್ ಮಾಡಿದ್ರು. ಬಟ್ ಅದಾದ್ಮೇಲೆ ಸರ್ ನಂಗೆ 3 ಸಲ ಆಪರೇಷನ್ ಆಯ್ತು ಸರ್. ಒಟ್ಟಿಗೆ ನಂಗೆ 7 ಟೈಮ್ಸ್ ಏನೋ ಆಪರೇಷನ್ ಆಗಿರೋದು ಸರ್. ಕಣ್ಣಿಂದು 7 ಸಾರಿ 7 ಸಾರಿ ಆಗಿದೆ ಸರ್. ಬರೀ ಬನ್ನಿ ಆಗತ್ತೆ ಅಂತ ನನ್ ನಿಜವಾಗ್ಲೂ ತುಂಬಾ ಹಾಸ್ಪಿಟಲ್ ಮೇಲೆ ತುಂಬಾ ಬೇಜಾರಾಯ್ತು ಸರ್. ಬರೀ ಇದೇ ಬರೀ ದುಡ್ಡು ಕುಟ್ಕೊಳಕ್ ಮಾತ್ರ ಹಿಂಗ್ ಮಾಡ್ತಾರೆ ಅನ್ನೋದು ಆಸ್ಪತ್ರೆ ಭರವಸೆ ಬಿಟ್ಟರು ಸರ್ ನಾವು. ಆಮೇಲೆ ಏನೋ ಸ್ವಲ್ಪ ಈಗ ಆಸ್ಪತ್ರೆ ಇಲ್ಲ ಅಂದ್ರೆ ಒಂದ್ ದೇವ್ರು ಅಂತ ಕೇಳ್ತೀವಲ್ಲ ಸರ್, ನಮ್ದು ನಂಬಿಕೆ ಅಂತ. ಅವಾಗ ನಮ್ಮ ಅತ್ತೆಯವರೆಲ್ಲ ನಮ್ಮ ಅಮ್ಮರೆಲ್ಲ ನಮ್ದು ತವ್ರ ಮನೇಲಿ ಒಂದು ದೇವ್ರಿತ್ತು ಸರ್, ಒಂದು ಮುಖವಾಡ ಇತ್ತು ದುರ್ಗಮ್ಮ ಅಂತ. ಅದನ್ನ ಮಧ್ಯಾಹ್ನ ತಂದಿಕ್ಕಿದ್ರಂತೆ. ಆಮೇಲೆ ನಮ್ಮ ಮನೇಲಿ ಅದು ಲಾಸ್ಟಿಗೆ ಡಿವೈಡ್ ಆದ್ಮೇಲೆ ನಮ್ಮ ಅಮ್ಮ ಎಲ್ಲ ಇಲ್ಲಿಗೆ ಬಂದ್ಬಿಟ್ರು. ಅದು ಪೂಜೆ ಎಲ್ಲ ನಿಲ್ಲಿಸ್ಬಿಟ್ರು ಸರ್, ಭಿನ್ನದೇ ಆಗಿತ್ತದು. ಮೂಲೆಯಲ್ಲಿ ಇಟ್ಬಿಟ್ಟಿದ್ರು ಪೂಜೆ ಗೀಜೆ ಎಲ್ಲ ಮಾಡ್ದಂಗೆ. ಅದಾದ್ಮೇಲೆ ನನ್ ಮದ್ವೆ ಆದ್ಮೇಲೆ ಇದು ದೇವ್ರದ್ದು ಅಮ್ಮನಿಗೆ ಹಾಕಿದಾರಲ್ಲ ಅದಕ್ಕೆ ಈ ತರ ಆಗಿದೆ ಹಂಗೆ ಹೇಗೆ ಅಂತ ಬಂತು ಒಂದ್ ಸ್ವಲ್ಪ. ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ಅದು ಸ್ವಂತ ಮಾಡ್ಸಿದ್ರು ಸರ್, ದೇವ್ರನ್ನು ಮತ್ತೆ ಹೊಸದಾಗಿ ಮಾಡ್ಸಿದ್ರು. ಹೊಸದಾಗಿ ಮಾಡಿಸಿ ಎಲ್ಲ ಮನೇಲಿ ಇಟ್ಟು ಅಮ್ಮನೇ ಪೂಜೆ ಮಾಡ್ತಾ ಇದ್ರು. ಆಮೇಲೆ ಅದನ್ನು ಏನು ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ನಾಗರ ದೋಷ ಇದೆ ಅಂತ ಅಂದ್ರು. ಆಮೇಲೆ ಅದು ನಾಗರಿಕ ಪ್ರತಿಷ್ಠಾಪನೆ ಊರಲ್ಲೇ ಮಾಡ್ಸಿದ್ವಿ ಸರ್, ಗ್ರ್ಯಾಂಡ್ ಊರಲ್ಲೇ ಮಾಡ್ಸಿದ್ವಿ. ಅದು ಏನ್ ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ಆ ದೇವ್ರು ಈ ದೇವ್ರು ಅದ್ ಮಾಡಿದ್ವಿ ಎಲ್ಲ ಈ ತರ ಮಾಡಿಲ್ಲ ಅನ್ನಂಗಿಲ್ಲ ಸರ್, ಎಲ್ಲಾ ಮಾಡಿದೀವಿ. ಆಸ್ಪತ್ರೆ ಕಡೆಯಿಂದಾನು ಯಾವ್ದು ಪೆಂಡಿಂಗ್ ಇಳಿಸಿಲ್ಲ, ದೇವ್ರ ಕಡೆಯಿಂದಾನು ಯಾವ್ದು ಪೆಂಡಿಂಗ್ ಇಳಿಸಿಲ್ಲ, ಎಲ್ಲದೂ ನೋಡ್ ಮಾಡಿದೀವಿ. ಇಲ್ಲೂ ಸಮೇತ ಯಾವ್ದು ಗಂಡನ ಮನೇಲಿ ಯಾವ್ದು ಪ್ರಾಬ್ಲಮ್ ಇಲ್ಲ, ದೇವ್ರ ಮನೇಲಿ ಯಾರು ಹೇಳ್ತಾರೋ ಅದೆಲ್ಲಾ ಮಾಡಿದೀವಿ ಸರ್. ಆಮೇಲೆ ಇಲ್ಲಿ ಹೆಂಗೋ ಇಲ್ಲಿ ಬೆಂಗಳೂರಿಗೆ ಬಂದ್ವಿ. ಮದ್ವೆಗ್ 5 ವರ್ಷ ಆಯ್ತು ಸರ್. ಇಲ್ಲಿವರೆಗೂ ಒಟ್ಟಿಗೆ ನನ್ ಗಂಡ ಯಾವತ್ತೂ ನನ್ ಬಗ್ಗೆ ಯಾವತ್ತೂ ಇದ್ ಮಾಡಿಲ್ಲ, ಮಗು ತರನೇ ನೋಡ್ಕೊಂಡಿದ್ದಾರೆ. ಯಾವ್ದು ಇಲ್ಲ ಅಂದ್ರೆ ತೊಂದ್ರೆ ಮೇಲೆ ತೊಂದ್ರೆ ಈ ತರ, ಅದೇ ನಮ್ ಜೀವನ ಹಿಂಗ್ ಆಗ್ಬಿಡ್ತಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಸರ್, ಇನ್ನೇನು ಇಲ್ಲ. ಅಂದ್ರೆ ಈಗ ಇವರು ನಿಮ್ ಬಳಿನೇ ಇದ್ದಾರೋ ಬೆಂಗಳೂರಲ್ಲಿ ಇದ್ದಾರೋ? ನಮ್ ಜೊತೆಲೆ ಸರ್ ಇರೋದು ಬೆಂಗಳೂರಲ್ಲಿ, ನಾನು ಅವರು ಎಲ್ಲ ಜೊತೆಲೆ ಸರ್. ಇವಾಗ ಅವ್ರ ಗೋಡನ್ ಹತ್ರ ಇದ್ದಾರೆ, ನಾನು ಮನೇಲಿ ಇದ್ದೀನಿ. ಓಕೆ. ಮದುವೆ ಆಗಿ ಎಷ್ಟು? 5 ವರ್ಷ ಆಯ್ತು ಸರ್. ಮಕ್ಕಳಾಗಿಲ್ವಾ? ಇಲ್ಲ ಸರ್, ಅದು ಟ್ರೈ ಮಾಡ್ತಿದೀವಿ, ಯಾಕೋ ಭಗವಂತ ಅದು ಇದ್ ಮಾಡ್ತಾ ಇಲ್ಲ ಸರ್. ಓಕೆ. ಬಟ್ ಈ ಕಣ್ಣಿನ ವಿಚಾರ ಬಹಳ ಬಾಲ್ಯದಿಂದ ಕಾಣಿಸ್ಕೊಳ್ತಿದ್ದು ಅನ್ನೋದ್ರ ಬಗ್ಗೆ, ಅಥವಾ ತಲೆನೋವೇ ಈಗ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ? ಅಂದ್ರೆ ಒಂದ್ ಸ್ವಲ್ಪ ದೂರದ, ಅಂದ್ರೆ ನನಗೆ ಬಾಲ್ಯದಿಂದ ಏನಂದ್ರೆ ದೂರ ದೃಷ್ಟಿ ಒಂದ್ ಸ್ವಲ್ಪ ಕಮ್ಮಿ ಇತ್ತು ಸರ್.
ಅಷ್ಟೇ, ಏನು ಪ್ರಾಬ್ಲಮ್ ಇರ್ಲಿಲ್ಲ. ದೂರದೃಷ್ಟಿ ಒಂದ್ ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ. ಮದ್ವೆ ಆದ್ಮೇಲೆ ಕಂಪ್ಲೀಟ್ ಆಗಿ ಅದು ಆಪರೇಷನ್ ಆದ್ಮೇಲೆ ಅದ್ ಮಾಡ್ಸಿಲ್ಲ ಅಂದ್ರೆ ಹೆಂಗೋ ತಲೆನೋವು ತಿನ್ಕೊಂಡಾದ್ರೆ ಅಂದ್ರೆ ಹೆಂಗೋ ಇರ್ಬೋದಾಗಿತ್ತೇನೋ ಸರ್. ಆಪರೇಷನ್ ಮಾಡಿಸಿ ಹಾಳಾಗೋದೆ ನಾನು. ಬಟ್ ಹಾಗೆ ಮಾಡಿಸೋಕ್ಕಿಂತ ಮುಂಚೆ ಅಥವಾ ಮಾಡಿಸಿ ಆದಮೇಲೆ ಅವ್ರಿಗೆ ಈ ಥರದ್ದೇನೋ ಆಗುತ್ತೆ ಅನ್ನೋದ್ರ ಬಗ್ಗೆ ಸುಳಿವು ಕೊಟ್ಟಿರ್ಲಿಲ್ವಾ ಅಥವಾ ಅವ್ರಿಗೆ ಏನು ಗೊತ್ತಿರ್ಲಿಲ್ವಾ? ಅವರು ಕಾನ್ಫಿಡೆಂಟ್ ಆಗಿ ಹೇಳಿದ್ದು, ಇಲ್ಲ ನರ ಡ್ಯಾಮೇಜ್ ಆಗಿದೆ, ನಿಜವಾಗಿ 90% ಬಂದೇ ಬರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ, ನರ ಅಟ್ಯಾಚ್ ಮಾಡಿ ಜೆಲ್ ರಿಮೂವ್ ಆಮೇಲೆ 3 ತಿಂಗಳಾದ್ಮೇಲೆ ಜೆಲ್ ರಿಮೂವ್ ಮಾಡಿದ್ರೆ ಏನಿಲ್ಲ. ಆಮೇಲೆ ಅವರು ಏನೇನೋ ರೀಸನ್ ಕೊಡಕ್ ಬಂದ್ರು, ನರ ಹಿಂಗ ಆಗ್ತಿದೆ, ಸೆಟ್ ಆಗ್ತಿಲ್ಲ 7 ಆಪರೇಷನ್ ಮಾಡಿದ್ವಿ ಸರ್. ಆಮೇಲೆ ಲಾಸ್ಟ್ ನಾವೇ ಕೈ ಬಿಟ್ಬಿಟ್ಟೆ. ನನಗೆ ನರ್ಕ ನೋಡ್ಬಿಟ್ಟಿದ್ದೀನಿ ಸರ್ ಈ ಜನ್ಮದಲ್ಲಂತೂ ನಾನಂತೂ. ಎಷ್ಟು ವರ್ಷ ಏನವ ನಿನಗೆ? ನನಗೀಗ 27 ಸರ್. ಬಟ್ ಈ ನಿನ್ನ ಸ್ಥಿತಿ ಕುರಿತು ಗಂಡನಿಗಂತೂ ಇಲ್ಲ ಪಾಪ, ದೇವರಂತೆ ನೋಡ್ಕೊಳ್ತಾರೆ. ಬಟ್ ಉಳಿದ ಎಲ್ಲರ ವರ್ತನೆ ನಾನು ಹಂಗಂತ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಸರ್. ಮನೇಲಿ ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಪ್ರತಿಯೊಂದು ಅಡ್ಗೆಗೆ ಏನ್ ಬೇಕು ಹೆಲ್ಪ್ ಮಾಡ್ಕೊಡ್ತೀನಿ. ನಾನು ಇಬ್ರು ಸೇರೇ ಮಾಡ್ತೀವಿ ಎಲ್ಲರೂ. ಬಟ್ ನಾನು ಹೇಳ್ತಿಲ್ವ ಸರ್, ಮಕ್ ತರ ನೋಡ್ಕೊಂತಾರೆ, ಏನಿಲ್ಲ ಸರ್. ಗಂಡ ಹೆಂಡತಿ ಹೇಗೆ ಫೈನ್. ಬಟ್ ನಾನು ಕೇಳ್ತಿರೋದು ಈ ನಿನ್ನ ಅಪ್ಪ ಅಮ್ಮ ಅಥವಾ ನಿನ್ನ ಅತ್ತೆ ಮಾವ ಅಥವಾ ಬೇರೆಯವ್ರ ವರ್ತನೆ ಹೇಗಿದೆ? ಇಲ್ಲ ಸರ್, ಚೆನ್ನಾಗಿದೆ, ಅದ್ರಲ್ಲಿ ಏನಿಲ್ಲ ಸರ್. ಅವರು ಅಷ್ಟೇ ಚೆನ್ನಾಗಿದ್ದಾರೆ. ನಮ್ಮ ಅತ್ತೆ ಮಾವ ಆಗಿರ್ಬೋದು. ಈ ಅಂತ ಹೇಳಿದವ್ರು ಯಾರು? ಅಂದ್ರೆ ಅವರು ಒಬ್ರು ಇರ್ತಾರಲ್ಲ ಸರ್ ರಿಲೇಷನ್ ಅಲ್ಲಿ. ಹೀಗೆ ಹಾಗೆ ಅವರು ಆತರ ಸಜೆಸ್ಟ್ ಮಾಡ್ತಾರೆ. ಬಟ್ ಇವ್ರು ಅದೆಲ್ಲ ತಲೆಗೆ ಹಾಕೊಳ್ಳಲ್ಲ ಸರ್. ಇವ್ರು ನಾನು ಹೇಳ್ತೀನಿ ಸರ್, ನಾನು ಹೇಳಿದ್ದೀನಿ ಸರ್ ತುಂಬಾ ಸಲ. ನನ್ ಜೀವನ ಮಾತ್ರ ಹೀಗಾಯ್ತು, ನಿಂದು ಜೀವನ ಇದೆ, ಯಾಕೆಂದ್ರೆ ನಿಂಗೂ ಆಸೆಗಳಂತ ಇರ್ತವೆ ಆಗು ಅಂದ್ರೆ ನೀವೇ ಹೇಳ್ತೀರಾ ನಿಮ್ ಗಂಡನ್ಗೆ? ನಾನೇ ಹೇಳ್ತೀನಿ ಸರ್, ಯಾಕೆಂದ್ರೆ ನಂದು ಜೀವನ ಹಿಂಗಾಯ್ತು. ಯಾಕೆ ನಿಮ್ಗೊಂದು ಆಸೆ ಅನ್ನೋದಿರತ್ತೆ, ಎಲ್ಲ ಇರುತ್ತೆ, ಹೀಗೆ ಇರ್ಬೇಕು, ಒಂದ್ ನಿಂತಿದ್ದು ಹಿಂಗ್ ಓಡಾಡ್ಬೇಕು ಅನ್ನೋದೆಲ್ಲ ಇರುತ್ತೆ. ಆಗು ಅಂದ್ರೆ ಅಪ್ಪ ನಿನಗ್ ಇದ್ ಮಾಡ್ತೀನಿ, ನಿನ್ನೊಂದು ಬಟ್ ದೇವ್ರನ್ನ ನಾನು ಇವ್ರ ತಲೆ ನೋಡ್ತಿದ್ದೀನಿ ಸರ್, ಅಷ್ಟೇ, ಏನಿಲ್ಲ ಸರ್. ಅಂದ್ರೆ ಯಾವ್ದೋ ಜನ್ಮದಲ್ಲಿ ಮದುವೆ ಆಗುವಂದಾಗ ಏನಂತಾರ ಅವರು? ಯಾರು? ನಿಮ್ ಗಂಡನಿಗೆ ಇನ್ನೊಂದು ಮದುವೆ ಆಗಿ ಅಂದ್ರೆ ಏನಂತಾರೆ? ಅವ್ಳ ಜಾಗದಲ್ಲಿ ನಾನ್ ಇದ್ದಿದ್ರೆ ಅವ್ಳು ಬಿಟ್ಟಿರೋಳ ಅಂತ ಅಂತಾರೆ ಸರ್. ಅದೇ ಪರಿಸ್ಥಿತಿ ನನಗಿದ್ದಿದ್ರೆ ಅವ್ಳು ಬಿಟ್ಟೋಗಿರಲ್ಲ. ಓಕೆ, ಹೀಗೆ ಎರಡು ಕಣ್ಣು ಸ್ವಲ್ಪನೂ ಕಾಣಿಸಲ್ವಾ? ಇಲ್ಲ ಸರ್, ಫುಲ್ ಬ್ಲ್ಯಾಕು. ಈ ಸ್ಥಿತಿ ಎಷ್ಟು ವರ್ಷದಿಂದ? ಈಗ ಮದ್ವೆ ಆಗ 1 ಮಂತ್ ಇಂದಾನೇ ಶುರು ಆಯ್ತು ಸರ್. ಅಲ್ಲ, ಈಗ ಓಕೆ ಮದುವೆ ಆಗಿ ಒಂದು ತಿಂಗಳಿಗೆ ಆಪರೇಷನ್ ಥಿಯೇಟ್ರಿಗೆ ಹೋಗಿದ್ದು ನೀವು? ಹೌದು. ಸೊ ಅಲ್ಲಿಂದಲೂ ಇದೆ? ಹೌದು ಸರ್, ಅಲ್ಲಿಂದನೂ ಇದೆ. ಆಯ್ತಮ್ಮ. ಈಗ ಬರುವುದರ ಕುರಿತು ನನಗೆ ಯಾವ ಸಾಧ್ಯತೆಯೂ ಕಾಣ್ತಾ ಇಲ್ಲ. ಆದರೆ ನಿನ್ನ ಬದುಕಿನ ಬಗೆಗಿನ ಪ್ರೀತಿ ಅಥವಾ ಇದಾಗಿಯೂ ಕೂಡ ಎಷ್ಟು ಸಂತೋಷದಿಂದ ಮಾತಾಡ್ತಿದ್ದಿ. ನಿನ್ನ ಜೀವನ ಉತ್ಸಾಹ, ನಿನ್ನ ಜೀವನ ಪ್ರೀತಿ ಅದ್ಭುತ. ಬಟ್ ಅದೃಷ್ಟವಶಾತ್ ನಿನ್ನ ಜೀವನ ಸಂಗಾತಿಯಿಂದ ಆ ಮಟ್ಟಿನ ವಿರೋಧ ಅಥವಾ ಆ ಮಟ್ಟಿನ ತಿರಸ್ಕಾರಕ್ಕೆ ನೀನು ಒಳಗಾಗಿಲ್ಲ. ನೀನು ಪುಣ್ಯವಂತೆ. ಹೌದು ಸರ್, ಹೌದು. ಯಾಕಂದ್ರೆ ಎಲ್ಲ ಚೆನ್ನಾಗಿರೋ ಹೆಣ್ಣು ಮಕ್ಕಳು ಮೂಲೆಯಲ್ಲಿ ಕೂತು ಅಳ್ತಾ ಇದ್ದಾರೆ. ಹೌದು ಸರ್, ನೀನು ಕಾರ್ಯಕ್ರಮದಲ್ಲಿ ಕೇಳಿರ್ತೀಯಲ್ವನವ? ಹೌದು ಸರ್, ಹೌದು ಹೌದು. ಮನುಷ್ಯನಿಗೆ 2 ರೀತಿ ಕಣ್ಣು, ಒಂದು ಒಳಗಿನ ಕಣ್ಣು, ಇನ್ನೊಂದು ಹೊರಗಿನ ಕಣ್ಣು. ನಿನ್ನ ಹೊರಗಿನ ಕಣ್ಣು ಕಪ್ಪಾಗಿದೆ ಅಥವಾ ಮುಚ್ಚಿದೆ. ಹೌದು ಸರ್, ಹೌದು. ಆದ್ರೆ ಈ ಒಳಗಡೆ ನೀನಿನ್ನೂ ನಗ್ತಾ ಇದೀಯಾ, ನೀನಿನ್ನೂ ಏನೋ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಇದೆಯಾ? ಪ್ರತಿಯೊಬ್ರು ನೋಡಿದ್ರೆ ಅದೇ ಅಂತಾರೆ ಸರ್, ಹೆಂಗಿರಕ್ ಸಾಧ್ಯ ನಿಂತರ? ಅಂದ್ರೆ ನೋವು ಅನ್ನೋದು ನನಗೆ ತುಂಬಾ ಇದೆ ಸರ್. ನಾನು ಹೇಳ್ಕೊಳಲ್ಲ, ಅಷ್ಟೇ ತೋರಿಸ್ಕೊಳಲ್ಲ. ನಾನು ನಂದು ಜೀವನ ಹೀಗಾಗಿದೆ ಅಂತ ನಾನು ಇನ್ನೊಬ್ರಿಗೆ ತೋರಿಸಿ ಏನಾಗ್ಬೇಕಾಗಿದೆ ಅವ್ರ ಮುಂದೆ ಇನ್ನು ಚೀಪ್ ಆಗ್ತೀವಿ ಹೊರ್ತು, ಆಡ್ಕೊಳ್ಳೋ ರೀತಿ ಮಾಡ್ಕೋತೀವಿ ಹೊರ್ತು ಅದ್ ಹೇಳ್ಕೊಂಡ್ರೆ ಅವ್ರು ನಮ್ದು ಸಾಲ್ವ್ ಮಾಡಲ್ಲ ಬಂದು.
ಬಟ್ ನನ್ ಬೇರೆಯವ್ರು ಯಾರೇನೇ ಅಂತಾರೆ ಅನ್ನೋ ಚಿಂತೆ ಮಾಡಲ್ಲ ಸರ್. ನನ್ ಗಂಡ ನನಗೆ ಒಳ್ಳೆನಾಗಿದ್ದಾನ, ಚೆನ್ನಾಗಿದ್ದಾನ, ಅಷ್ಟೇ ಸಾಕು ಸರ್. ನಾನ್ ಬೇರೆಯವ್ರು ಏನ್ ಮಾತಾಡ್ತಾರೆ, ಹೇಗ್ ತಗೋತಾರೆ, ನಾನು ಅದೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್. ನಾನು ಹಿಂಗಿದ್ರೆ ನಾನು ಯಾರಿಗೂ ಎದರಲ್ಲ ಸರ್. ಆಗಲಿ ಬಟ್ ಇಲ್ಲಿ ನಾನು ಅದೇ ಮನುಷ್ಯನಿಗೆ ಇಂಥದ್ದೇನೋ ಸಮಸ್ಯೆಗಳು ಬಂದಾಗ ಜೊತೆಗಿರುವವರ ಬೆಂಬಲ ಬಹಳ ಮುಖ್ಯ, ಹೌದಲ್ಲವಾ? ಹೌದು ಸರ್. ಆ ವಿಚಾರದಲ್ಲಿ ನಾನು ಅದಕ್ಕೆ ಕೇಳಿದೆ. ಈಗ ಆಯಿತು, ಕಟ್ಕೊಂಡಿರೋ ಕಾರಣಕ್ಕೆ ಅಥವಾ ನಿನ್ನ ಪತಿದೇವರ ಹೃದಯ ಶ್ರೀಮಂತಿಕೆ ಅಂದ್ಕೊಳ್ಳೋಣ, ಬಟ್ ಈ ಅತ್ತೆ ಮಾವ ಈ ವಿಚಾರಗಳು ಸ್ವಲ್ಪ ಎಡವಟ್ಟಾದರೆ ಹೆಣ್ಣು ಮಕ್ಕಳಿಗೆ ನರಕ, ಅದು ನರ್ಕ ಆಗತ್ತೆ ಸರ್. ಬಟ್ ನನ್ನ ವಿಷಯದಲ್ಲಿ ಅದಿಲ್ಲ, ಯಾಕೆಂದ್ರೆ ಅವರು ನನ್ನ ತಂದೆ ತಾಯಿ ಇದ್ದಂಗೆನೆ. ಬಟ್ ನಮ್ಮ ಅತ್ತೆಗಿನ ನಮ್ಮ ಮಾವ ನನ್ನ ತುಂಬಾ ಇಷ್ಟಪಡ್ತಾರೆ ಸರ್, ಇಲ್ದಿದ್ದೆಲ್ಬಾರ್ದು. ಬಟ್ ಅವ್ರಿಗೆ ನಾನು ಮದ್ವೆ ಸ್ಟಾರ್ಟಿಂಗ್ ತುಂಬಾ ನನ್ನ ಕಡೆಯಿಂದಾನೇ ಅವ್ರಿಗೆ ತುಂಬಾ ಮನ್ಸಿಗೆ ನೋವು ಮಾಡಿದ್ದೀನಿ ಸರ್. ನಾನು ಅಂದ್ರೆ ಅವಾಗ ಮದ್ವೆ ಸ್ಟಾರ್ಟಿಂಗ್ ನನಗೆ ಇದೆಲ್ಲ ನಂಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ಕಣ್ಣಿಂಗ್ ಆಗ್ಬಿಡ್ತಲ್ಲ, ಜೀವನ ಹಿಂಗ್ ಆಗ್ಬಿಡ್ತಲ್ಲ ಅಂತ ಅನ್ಬಿಟ್ಟು ನಮ್ಮ ಅತ್ತೆ ಒಂದ್ ಸ್ವಲ್ಪ ಕಿರಿಕಿರಿ ಮಾಡೋರು ಒಂದ್ ಸ್ವಲ್ಪ ಸ್ಟಾರ್ಟಿಂಗು. ಆಮೇಲೆ ಅವರು ಅಂದ್ರೆ ಒಂದ್ ಸ್ವಲ್ಪ ಹೇಗಂದ್ರೆ ತುಂಬಾ ಘಾಟಿ ಸರ್. ಅವರು ಕೆಟ್ಟವ್ರಂತ ಹೇಳಲ್ಲ, ತುಂಬಾ ಘಾಟಿ. ಆಮೇಲೆ ಅವರು ಸರಿ ಹೋದ್ರು ಸರ್. ಆತರ ಅಂದ್ರೆ ಈ ತರ ಕಣ್ಣಿನ ವಿಷಯಕ್ಕೆಲ್ಲ ಯಾವತ್ತೂ ಚುಚ್ಚಿ ಅದೆಲ್ಲ ಮಾಡಿಲ್ಲ ಸರ್. ಅವರು ನನ್ನ ತುಂಬಾ ಚೆನ್ನಾಗಿ ಒಂದ್ ಅಡ್ಗೆ ಊಟ ಆಗಿರ್ಬೋದು, ಒಂದೆಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತೆ ಅಂದ್ರೆ ಅವ್ರಿಗೆ ಆಸೆ ಅಂದ್ರೆ ಸರ್ ಮಗು ಒಂದು. ಬಟ್ ನಾವು ನಾನಿರೋ ಪರಿಸ್ಥಿತಿಲಿ ಮಾಡ್ಕೋಬಹುದಾ ಇಲ್ವಾ ಬೇಡ್ವಾ ಆತರ. ಮತ್ತೆ ಇನ್ನೊಂದಂದ್ರೆ ಸರ್, ನಮಗೆ ಮಗನ್ ತರ ಒಬ್ಬ ಆಲ್ರೆಡಿ ಇದ್ದಾನೆ ಸರ್. ಅವ್ನು ಇನ್ನೊಬ್ರು ಮಗ ಅಂತ ನಾನು ಹೇಳಲ್ಲ, ನನ್ ಮಗ ಅಂತಾನೆ ಹೇಳ್ಕೊತೀನಿ. ಯಾರವರು? ಇವ್ರ ನನ್ನ ಯಜಮಾನ್ರು ಇದಾರಲ್ಲ, ಅವ್ರ ಅಣ್ಣನ್ ಮಗ. ಅವರು ತಂದೆ ಈಗ ಒಂದು 6th 7th ಬ್ಯಾಕ್ ಎಕ್ಸ್ಪೈರ್ ಆದ್ರು ಅವರು. ಅಂದ್ರೆ ಅವರು ಇದ್ರು ಇಲ್ಲಂಗಿದ್ರು ಸರ್. ಅವ್ರ ತಾಯಿನೂ ಇದಾರೆ, ಬಟ್ ಅವರು ಒಂದ್ ಲೆಕ್ಕಾಚಾರದಲ್ಲಿ ಇದ್ದು ಇಲ್ಲ ಅನ್ನೋ ತರ ಇದಾರೆ. ಬಟ್ ಅವ್ರೇನು ಜೊತೆಲಿ ಇದ್ದಿಲ್ಲ ಸರ್. ನಮ್ಮ ಯಜಮಾನ್ರನೇ ಅವನಿಗೆ ಚಿಕ್ಕದಿಂದ ಸಾಕಿರೋದು. ಈಗ ನಿಮ್ಮ ಮನೇಲಿ ಇದ್ದಾರೆ ಅವರು? ಚಿಕ್ಕದಿಂದ ಇವಾಗ ನಮ್ಮಲ್ಲಿ ಸರ್. ನಾವು 3 ಜನ, ನಾವು ಫ್ಯಾಮಿಲಿ ಅಂತ ಅಂದ್ರೆ 3 ಜನ ಬೆಂಗಳೂರಿನಲ್ಲಿ. ನೀವು ಆ ಮಗು ಮತ್ತೆ ನಿಮ್ ಗಂಡ? ಹೌದು ಸರ್. ಅವನಿಗೀಗ 17 ವರ್ಷ. 17? 17 ವರ್ಷ ಸರ್. ಅಣ್ಣನ್ ಮಗ ಅಲ್ವಾ? ಫೈನ್. ಬಟ್ ಸರ್ ಏನಂದ್ರೆ ನನ್ ಗಂಡಂಗಿನ್ನ ಅವನೇ ಸರ್ ನನ್ನ ತುಂಬಾ ಚೆನ್ನಾಗಿ ಮಗು ತರ. ಯಾಕೆಂದ್ರೆ ನನಗೆ ಡ್ರಾಪ್ಸ್ ಆಗಿರ್ಬೋದು, ಆಪರೇಷನ್ ಮೂಮೆಂಟ್ ಎಲ್ಲ 5 ನಿಮಿಷಕ್ಕೂ ಡ್ರಾಪ್ಸ್ ಹಾಕ್ಬೇಕಾಗಿತ್ತು ಸರ್. ಪ್ರತಿಯೊಂದು ನನ್ನ ಕೇರ್ ಮಾಡಿರೋದು ನನ್ ಗಂಡಂಗಿನ್ನ ಡಬಲ್ ಅವನೇ ಸರ್. ಅವನು ಈಗ ನಿನಗೆ ಅದ್ರ ಬಗ್ಗೆ ಅಥವಾ ಮಗ ಅನ್ನೋ ಭಾವನೆಯ ಕುರಿತು ಒಂದು ವೇಳೆ ಭಗವಂತ ಈ ವಿಚಾರದಲ್ಲಿ ನಿನಗೆ ಅಂತ ಕೊಡದೆ ಹೋದ್ರು ಆ ಕುರಿತು ನಿನಗೆ ಅದರಲ್ಲಿ ತೃಪ್ತಿ ಇದೆ ಸರ್. ಆತರ ಏನಿಲ್ಲ ಸರ್. ತುಂಬಾ ಖುಷಿ. ಒಂದೊಂದ್ಸಲ ಅದೇ ಯೋಚನೆ ಮಾಡ್ತೀವಿ, ಏನಾದ್ರೂ ನಮಿಗೊಂತಂತ ಅದೇ ಏನ್ ಅವನ ಲಾಸ್ಟಿಗೆ ಯಾವ ತರ ಇಲ್ಲ ಫಸ್ಟ್ ಪ್ರಿಫರೆನ್ಸ್ ಅವನೇ. ನಮಗೇನೇ ಇದ್ರು ನಮಗೆ ಇನ್ನೊಂದ್ ಮಗು ಆದ್ರೆ ಫಸ್ಟ್ ಮಗ ಅಂತ ಇರೋದೇ ಅವನು ಸರ್. ನಮಗೆ ಫಸ್ಟ್ ಪ್ರಿಫರೆನ್ಸ್ ಏನಿದೆ ಅವನಿಗೆ. ಬಟ್ ನಾನು ಹೇಳೋದು ನಿಮ್ಮದು ಅಂತದ್ದೊಂದು ನಿರೀಕ್ಷೆ, ನಿನ್ನ ದೃಷ್ಟಿಯಲ್ಲಿ ನಿನ್ನ ಕಷ್ಟಕ್ಕಾಗಿದ್ದು ಇದೆಲ್ಲ ನಿನಗೆ ಈ ಭಾವನೆ ತರಿಸಿರ್ಬೋದು. ಆದರೆ ಇಲ್ಲಿ ನಿಮ್ಮ ವಿವಾಹದ ಅಥವಾ ನಿಮ್ಮ ದಾಂಪತ್ಯದ ಕುರುವಾಗಿ ಮತ್ತೆ ವಂಶದ ಕುಡಿಯಾಗಿ ಬಂದಿರೋ ಅಂದರೆ ನೋಡು ತಾಯಿ, ಅವರವ್ರದ್ದೇ ಬೇರೆ ಬೇರೆ ಕಾರಣಗಳಿರ್ತವೆ ಅಥವಾ ಅವರವ್ರದ್ದೇ ಬೇರೆ ಬೇರೆ ನಿರೀಕ್ಷೆಗಳಿರ್ತವೆ. ಅಂಥದ್ದೊಂದಕ್ಕೆ ನೀವು ಪ್ರಯತ್ನ ಮಾಡದೇ ಇರೋದು ಅಥವಾ ಇದನ್ನೇ ಹಾಗೆ ಅಂದ್ಕೊಳ್ಳೋದು ಅದ್ಭುತ. ಬಟ್ ಅದಕ್ಕೆ ಸ್ಟಿಕ್ ಆನ್ ಆಗೋದು ಒಳ್ಳೇದಲ್ಲ. ಅದು ಕಾಲ ಹೀಗೆ ಇರಲ್ಲವ, ನಾಳೆ ಎಲ್ಲವೂ ಬದಲಾಗ್ತವೆ. ಸೂಕ್ಷ್ಮತೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ ಅಷ್ಟೇ, ಗಮನದಲ್ಲಿ ಇಲ್ಲ ಸರ್. ಗೊತ್ತಾಯ್ತು ನನಗೆ ನೀವು ಹೇಳಿದ್ದು. ಅದನ್ನ ನೀನು ಮಗು ಅಂತ ಭಾವಿಸೋದ್ರಲ್ಲಿ ತಪ್ಪಿಲ್ಲ, ಅಥವಾ ಅದು ಧರ್ಮ ಅಥವಾ ಅದು ಶ್ರೇಷ್ಠವಾದ ಸದ್ಭಾವನೆ. ಆದರೆ ಆ ಮಗುವಿನ ಜಾಗದಲ್ಲಿರೋ ಆ ಜೀವ ನಾಳೆ ಏನು ನಿನಗೆ ಗೊತ್ತಿಲ್ಲ. ಒಬ್ಬ ಮಗ ಅಲ್ಲ ಅಂತ ಅಲ್ಲ, ಹೌದಲ್ವಾ? ನೀನು ಈ ಕಡೆ ನಿನ್ನ ದೃಷ್ಟಿದೋಷದ ಕಾರಣಕ್ಕೂ ನಿನ್ನ ತಾಯ್ತನದ ಅನುಭವಿಸುವಿಕೆ ಅಥವಾ ತಾಯ್ತನದ ಅನುಭವವನ್ನು ನೀನು ಕಳ್ಕೊಳ್ಳಂಗಿಲ್ಲ. ಆ ವಿಚಾರದಲ್ಲಿ ಕಾಲ ಸಮಯ ಎಲ್ಲ ನೋಡಿ ನೀವು ಮುಂದುವರಿರಿ ಅಥವಾ ಅದನ್ನ ಸಾಧ್ಯವಾಗಿಸ್ಕೊಳ್ಳಿ. ಇಲ್ಲಿ ಮೊದಲ ಆದ್ಯತೆ, ಎರಡನೇ ಆದ್ಯತೆ ಮುಖ್ಯ ಅದಲ್ಲ. ನೀವೊಂದು ಸಂತಾನವನ್ನು ಬೆಳೆಸಬೇಕಾದ್ರೆ ಹೆಚ್ಚು ಮುದ್ದು ಮಾಡಿದಷ್ಟು ಅದು ಶಾಪವಾಗುತ್ತೆ.
ಹಾ ಸರ್, ಹೌದು ಅಲ್ವಾ? ಪ್ರೀತಿ ಕೊಡೋದು, ಹೌದೌದು. ಮುದ್ದಿಸೋದು, ಅದರ ಅರ್ಥ ಬರೀ ಅವರಿಗೆ ಒಳ್ಳೆಯದೇ ಆಗಲಿ ಅಂತ ಬಯಸೋದು. ನಿನ್ನ ಹಾರೈಕೆ ಒಳ್ಳೆಯದೇ ಆಗಲಿ ಅಂತ ಇದ್ದರೂ ಕೂಡ ಅಲ್ಲಿ ಕೆಟ್ಟದ್ದಾಗುವುದು ವಿಧಿ ನಿಯಮ ಇದ್ದರೆ ನಿನ್ನ ಹಾರೈಕೆಗಳಲ್ಲಿ ಕೆಲಸ ಮಾಡದೇ ಇರ್ಬೋದು. ಅಥವಾ ತಪ್ಪಾದಾಗ ಕೆಲವೊಮ್ಮೆ ನಿಂಗೆ ಶಿಕ್ಷಿಸೋಕ್ಕೂ ಮನಸ್ಸು ಬರದೇ ಹೋದರೆ ಹೌದು. ನಾಳೆ ದಿನ ಅದೇ ಸಂತಾನಕ್ಕೆ ತಾಯಿಯಾಗಿ ನೀನೇ ಶಾಪವಾಗ್ಬಿಡ್ತೀಯ. ಹಾಗಾಗಿ ಸರಿ. ಇಲ್ಲಿ ಆ ಮಗುವನ್ನು ನೋಡ್ಕೊಳ್ತಿದ್ದೀರಿ ತಂದೆ ತಾಯಿ ಅನುಪಸ್ಥಿತಿಯಲ್ಲಿ, ಅದು ನಿಮ್ಮ ಅದ್ಭುತ ಗುಣ. ಆದರೆ ನಿಮ್ಮ ದಾಂಪತ್ಯದ ಕುರುವಾಗಿ ಅಂಥದ್ದೊಂದು ಸಾಧ್ಯತೆ ಅವಕಾಶ ಇದ್ದರೂ ಕೂಡ ಮಾಡಿಕೊಳ್ಳದೆ ಹೋದರೆ ಅದು ಕಾಲಕಾಲಕ್ಕೂ ಜನ್ಮ ಜನ್ಮಕ್ಕೂ ಅದು ಕಾಡುತ್ತವ. ಇಲ್ಲ ಅಂತ ಈಗ ಮೊದಲನೇ ಕರೆ ನೋಡ್ದಲ್ವ ನೀನೇ? ಹಾ ಸರ್. ನೋಡ್ದ ಕ್ಯಾನ್ಸರ್ ಆಗಿ ಮಗು ಸ್ವಾಮಿ, ತೀರೋದ್ರು. ಗುರುಗಳೇ, ಹಾ. ಈಗ ಒಂದು ಸಂತಾನಕ್ಕೋಸ್ಕರ ಒದ್ದಾಡ್ತಿದ್ದಾರೆ. ಇಲ್ಲ ಸರ್, ನಾವು ಟ್ರೈ ಮಾಡ್ತಾ ಇದೀವಿ ಸರ್, ಅದ್ರಲ್ಲೇನಿಲ್ಲ. ನಮ್ಮ ಮಗು ಇಲ್ಲಿ ಅಂದ್ರೆ ನಾನು ನಮ್ಮ ಕೇವಲ ಸ್ಪಷ್ಟತೆ ಮಾತ್ರ ಕೊಟ್ಟೆ. ಇದನ್ನು ನೋಡಿಕೊಂಡು ನೀವು ಆ ವಿಚಾರವನ್ನ ಕೈ ಬಿಡೋದು ಒಳ್ಳೇದಲ್ಲ. ಆಯ್ತು, ಹೇಳಪ್ಪ, ಏನೋ ಹೇಳ್ತಿದ್ದೀರಿ, ಹೇಳಿ ಹೇಳಿ. ಅಲ್ಲ, ಅವರು ಕೇಳಿಲ್ಲ ಅದನ್ನೇ ನಾನು ಅವ್ರಿಗೆ ಹೇಳ್ದೆ. ಹಿಂಗೆಲ್ಲ ಹೇಳ್ತಾ ಇದ್ರು, ನಾವು ಎಲ್ಲ ಹಿಂಗಾಗಿದ್ದು. ಯಾಕಂದ್ರೆ ನಮ್ ಜೀವನದಲ್ಲಿ ಏನು ನಡೆಯುದಲ್ಲೇ ಇರೋದು ಒಂದ್ ಸ್ವಲ್ಪ ಲಾಸ್ಟ್ ಫೈನಲ್ಗೆ ನಮ್ ನಡೀತು. ಅದು ನಮ್ ಜೀವನದಲ್ಲಿ ನೀವ್ ಹೇಳಿದ್ರಲ್ಲ, ಹಿಂಗೆ ದೇವ್ರ ನಮ್ಮ ನಂಬಿಕೆ ಎಲ್ಲ ನಂಬೇಡ್ರಿ ಅನ್ನೋದೆಲ್ಲ ಹೇಳಿದ್ರಲ್ಲ, ಅದನ್ನ ನಮ್ಮ ಜೀವನದಲ್ಲಿ ತುಂಬಾ ಅದನ್ನ ನಾವು ಅಳವಡಿಸ್ಕೊಬಿಟ್ಟಿದ್ವಿ. ಅಂದ್ರೆ ಅಳವಡಿಸ್ಕೊಂಡಿದೀವಿ ಅಂದ್ರೆ ಯಾರ ನಾವೊಬ್ರು ಬಂದು ಸಜೆಷನ್ ಕೊಟ್ರೆ, ಈಗ ನೋಡಪ್ಪ ಎಲ್ಲಾರು ಒಂದ್ ದೇವಸ್ಥಾನಕ್ಕೆ ಹೋಗು, ಈ ತರ ಕೆಲ್ಸ ಮಾಡು, ಇಲ್ಲ ಈ ತರ ಏನಾರು ಒಂದ್ ಪೂಜೆ ಮಾಡ್ಸು ಸರೋಗುತ್ತೆ ಅಂತ ಅಂತಾರೆ. ಆದ್ರೆ ನಾನೆಲ್ಲಾ ಮಾಡಿದೀನಿ ಸ್ವಾಮಿ, ಯಾವ್ದು ಬಿಟ್ಟಿಲ್ಲ ನಾನು. ಆದ್ರೆ ನಮ್ಗೆ ಯಾಕೆ ಈ ತರ ತೊಂದರೆ ಆಯ್ತೈತೆ ಅನ್ನೋದು ಗೊತ್ತಾಯ್ತಿಲ್ಲ. ಇಲ್ಲಪ್ಪ, ನಿಮಗೆ ಈ ವಿಚಾರದಲ್ಲಿ ಒಂದು ಮರಕ್ಕೆ ಈಗ ಯಾವುದೇ ಆಗಲಿ ತುಂಬ ತಾಯ್ತನದ ಸ್ಥಿತಿ ಬರಬೇಕಂದ್ರೆ ಅದನ್ನು ತಡೆಯೋ ಶಕ್ತಿ ಕೂಡ ಆ ಹೆಣ್ಣಿಗೆ ಇರಬೇಕಾಗುತ್ತಲ್ಲಪ್ಪ. ಅಲ್ಲ ಸ್ವಾಮಿ, ಇದು ಸಂತಾನದ ನಾನು ಕೇಳ್ತಾ ಇಲ್ಲ ಸ್ವಾಮಿ. ಬೇಕಾದ್ರೆ ನಮ್ಗೆ ಆ ಯೋಗ ಇಲ್ಲ ಅಂದ್ರೂ ಆಯ್ತಾಯ್ತು, ನಿಮ್ಮ ಹೆಂಡತಿಯ ಈ ಸ್ಥಿತಿ ಬಗ್ಗೆ ತಾನೇ ನೀವು ಕೇಳ್ತಿರೋದು. ದೃಷ್ಟಿ ಬಗ್ಗೆ ಸ್ವಾಮಿ. ನೋಡಿ, ನಾನು ಅದನ್ನು ಬಹಳ ಆರಂಭದಲ್ಲೇ ಹೇಳಿದೆ, ಆ ಸಾಧ್ಯತೆಗಳು ನನಗೆ ಕಂಡು ಬರ್ತಾ ಇಲ್ಲ. ಬಟ್ ಅಲ್ಲ, ಅವರು ಸ್ಪಷ್ಟತೆಯಿಂದ ಹೇಳಲಿಲ್ಲ. ಯಾಕೆಂದ್ರೆ ಅದು ಏನಾರು ಕುರ್ತು ಈ ತರ ಏನಾರು ಸಮಸ್ಯೆ, ಹಳೆಯದೇನಾರು ದೋಷ, ಈ ತರದ ಏನಾರು ಬರುತ್ತಾ ಅದ್ರ ಬಗ್ಗೆ ನೀವು ಅವನು ಹುಡುಕೋಕೆ ಹೋಗಬೇಡಿ. ಒಂದು 10 ವರ್ಷದ ನಂತರ ನಿಮಗೊಂದು ಸಾಧ್ಯತೆ ಅಥವಾ ಅವಾಗ ಒಂದು ನಿರಂತರವಾಗಿ ನೀವು ಡಾಕ್ಟರ್ ಸಂಪರ್ಕದಲ್ಲಿರಬೇಕು. ಅಲ್ಲ ಸ್ವಾಮಿ, ನಾವು ಡಾಕ್ಟರ್ ಸಂಪರ್ಕದಲ್ಲಿ ಇದೀವಿ, ಎಲ್ಲಾ ಮಾಡಿದೀವಿ. ಮತ್ತೆ ಎಲ್ಲೇ ಕೇಳಿದ್ರು ಆ ಮಗಿಗೆ ದೃಷ್ಟಿ ದೋಷ ಅನ್ನೋದೇ ಇಲ್ಲ ಅಂತ ಅಂತಾರೆ. ಆ ಮಗಿನಲ್ಲಿ ಮುಖದಲ್ಲಿ ಕಳೆ ಇರೋ ಇದನ್ನ ನೋಡಿದ್ರೆ ಯಾವುದೇ ಒಂದು ದೇವ್ರದಾಗ್ಲಿ, ಒಂದು ಯಾವ್ದೇ ಒಂದು ಜ್ಯೋತಿಷ್ಯದಲ್ಲಿ ಆಗ್ಲಿ, ಅವಳು, ಯಾಕಂದ್ರೆ ಅವಳು ನನ್ ಡೇಟ್ ಆಫ್ ಬರ್ತ್ ಪಕ್ಕ ಇಲ್ಲ, ಅವಳ ಡೇಟ್ ಆಫ್ ಬರ್ತ್ ಪಕ್ಕ ಐತೆ. ಅದನ್ನ ಕೊಟ್ಟಿ ಎಲ್ಲ ಕೇಳಿದ್ರೆ ಅವಳು ದೃಷ್ಟಿ ದೋಷ ಅನ್ನೋದೇ ಇಲ್ಲ. ಆದ್ರೆ ಯಾಕೆ ಕಾರಣದಿಂದ ಈ ತರ ಆಗಿದೆ ಅನ್ನೋದು ಗೊತ್ತಿಲ್ಲ ಅಂತ ಅಂತಾರೆ. ನೀವು ಬಹಳ ತಪ್ಪು ಮಾರ್ಗದಲ್ಲಿ ಹೋಗ್ತೀವಿ. ಮೊದಲು ಅದನ್ನು ನಿಲ್ಸ್ರಯ್ಯ. ನೀವು ಮೊದಲು ಆಗಿರೋದು ಏನಿದೆ ಒಪ್ಕೊಳ್ಳಿ ಮೊದಲು. ಇದನ್ನ ಇಲ್ಲೆಲ್ಲೋ ಹೋಗಿ ಸರಿ ಇಲ್ಲ, ಸಾಧ್ಯ ಇಲ್ಲ. ಹಂಗಿದ್ರೆ ಡಾಕ್ಟರ್ ಹಾಕ್ಬೇಕಿತ್ತು. ಅಲ್ಲ, ಯಾಕಂದ್ರೆ ಡಾಕ್ಟರ್ನ ನಂಬಿದೀವಿ. ನೋವೇ ಈ ವಿಚಾರದಲ್ಲಿ ನೀನು ಎಲ್ಲಿ ಹೋಗಿ ಏನು ಕೇಳಿದ್ರು ಕೂಡ ಈ ಹೆಣ್ಣಿನ ಜಗತ್ತನ್ನು ನೋಡೋ ಯೋಗ ಇದ್ದಿದ್ದೆ ಇಷ್ಟು. ಅಂಡ್ ಇನ್ನೊಂಚೂರು ಸಾಧ್ಯತೆ ಇದೆ ಆದರೂ ಕೂಡ ಮುಂದೆ ಅದು ಡಾಕ್ಟ್ರಿಂದಲೇ ನಿಮ್ಗಂಥದ್ದು ನೋಟಿಫಿಕೇಶನ್ ಬರ್ಬೋದು. ಅಥವಾ ನೀವು ಕಾಲಕ್ರಮೇಣ ಏನೋ ಕಾರಣಕ್ಕೆ ತೋರಿಸ್ಲಿಕ್ಕೆ ಹೋದಾಗ ಇನ್ನೇನೋ ಒಂದು ನಿಮಗಲ್ಲೊಂದು ಶುಭ ಸೂಚನೆ ಸಿಗಬಹುದು ಅಷ್ಟೇ. ಅದ್ರ ಹೊರತು ಈಕೆಗೆ ಅಂಥದ್ದೇನೋ ದೋಷ ಇಲ್ಲ, ಆದರೂ ಯಾಕೆ ಹಿಂಗಾಗ್ತಿದೆ, ಅದು ಹಿಂಗಾಗ್ತಿದೆ, ಇದಕ್ಕೆ ಹೆಚ್ಚು ಇಲ್ಲ. ವೈಜ್ಞಾನಿಕವಾಗಿ ಅಥವಾ ಆ ಡಾಕ್ಟ್ರು ಏನು ಸಮಸ್ಯೆಯಿಂದ ಹಿಂಗಾಗಿದೆ ಅಂತ ಅವರು ಹೇಳಿದ್ದಾರೆ. ಅದು ಯಾವುದೋ ಒಂದು ನರದ ಸಮಸ್ಯೆ, ಹೌದಲ್ಲಪ್ಪ? ಹೌದು. ಸೊ ಇಲ್ಲಿ ನೀವು ಹೊರಗಿನ ಶಕ್ತಿಗಳ ಸಹಾಯ ತಗೊಂಡು ಒಂದು ಹಂತಕ್ಕೊಂಚೂರು ನಿಲ್ಬೋದು. ಬಟ್ ಜೀವದಲ್ಲೇ ಅದು ಬಂದಿದೆ ಅಂದಾಗ ನೀವು ಅದನ್ನು ದೂರ ಮಾಡಲಿಕ್ಕಾಗಲ್ಲ. ಇಲ್ಲಿ ಆ ದೃಷ್ಟಿದೋಷ ಇರುವ ಹೆಂಡತಿಯನ್ನು ಸ್ವೀಕರಿಸಿ ಅದನ್ನೇ ನಾನು ಜೀವನ ಪೂರ್ತಿ ಹೆಂಗಿದ್ರು ಅದು ನಂದು ಅಥವಾ ನಾನು ಅದಕ್ಕೆ ಸೀಮಿತವಾಗ್ತೀನಿ, ಅನ್ಯದಕ್ಕೆ ಹೋಗಲ್ಲ ಅಂತ ವ್ಯಕ್ತಿತ್ವ ಮಾಡ್ಕೊಂಡಿದೆಯಲ್ಲಪ್ಪ, ಅದು ನಿನ್ನ ದೊಡ್ಡತನ. ಹೌದು ಸ್ವಾಮಿ, ನಾನು ಇದೀನಿ. ನಾನು ಇಲ್ಲ ಅಂದ್ರೂ ಅದು ಭಗವಂತ, ಅದು ನಮ್ಗೆ ಏನಕ್ಕೂ ಆಗಲ್ಲ. ಆದ್ರೆ ನಮ್ಗೆ ನೋವು ಏನು ಅಂದ್ರೆ, ನಾನಾದ್ರೂ ಏನಾರ ಅಕಸ್ಮಾತ್ ಏನಾರ ಆಗ್ಬಿಟ್ರೆ ಬೈ ಚಾನ್ಸ್ ಏನೂ ಇಲ್ಲಪ್ಪ. ನೀವು ಅದ್ರ ಬಗ್ಗೆ ಸುಮ್ಮನೆ ಹೀಗೆ ಯೋಚನೆ ಮಾಡೋದ್ರಿಂದಲೇ ನಿಮ್ಮನ್ನು ನೀವು ಎಮೋಷ್ನಲಿ ಕಟ್ಟಾಕೊಳ್ತೀರಾ.
ನಾನು ಹೇಳ್ತೀನಿ, ಈ ವಿಚಾರದಲ್ಲಿ ಆಕೆ ನಿಮಗೇನು ಭಾರ ಆಗಲ್ಲ ಅಥವಾ ಯಾರಿಗೂ ಭಾರ ಆಗಲ್ಲ. ಆದರೆ ನೀವು ಈ ದೃಷ್ಟಿಯನ್ನು ಮತ್ತೆ ವಾಪಸ್ ತಂದು ಬಿಡ್ತೀನಿ ಅನ್ನೋ ಈ ಪ್ರಯತ್ನದಲ್ಲಿ ಕೇವಲ ನಿಮ್ಮ ಮನೆ ದೇವರನ್ನು ನಂಬಿಕೊಂಡು ನೀವು ಡಾಕ್ಟ್ರ್ ಕಡೆಯಿಂದ ಪ್ರಯತ್ನ ಮಾಡ್ಬೋದೇ ಹೊರತು, ಬಟ್ ನನ್ನ ಹಾರೈಕೆಯಿಂದ ಭಾವಿಸಬೇಡಿ. ಆದರೆ ನನಗೆ ತಿಳಿತಾ ಇರೋದಿಷ್ಟೇ, ಅದು ಬಹಳ ಬಾಲ್ಯದಲ್ಲಿ ಎಳೆಯದರಲ್ಲೇ ಸರಿ ಮಾಡಬೇಕಾದ ವಿಚಾರ ಆಗಿತ್ತು. ಹೌದು ಹೌದು ಸ್ವಾಮಿ, ಅದು ತುಂಬಾ ಅವರು ತುಂಬಾ ಇದ್ ಮಾಡಿದ್ರು. ಮುಂದಾಗಿರೋದ್ರಿಂದ ನಾನು ಈಗ ನಿಮ್ಮನ್ನು ಸಂತೋಷ ಪಡಿಸ್ಲಿಕ್ಕೆ ನಾನು ಆ ಸತ್ಯ ನುಡಿಲಿಕ್ಕೆ ಇಷ್ಟಪಡಲ್ಲ. ಅದು ಆಗಿದೆ, ನೀವು ಅದನ್ನ ಗೊತ್ತಿದ್ದು ಒಪ್ಕೊಂಡ್ರು ಗೊತ್ತಿಲ್ಲದೆ ಒಪ್ಕೊಂಡ್ರು ಗೊತ್ತಿಲ್ಲ, ಆದರೆ ಅದು ಹಾಗೆ ಇರುತ್ತೆ ಕೂಡ. ಆದ್ರೆ ಅವರಿಗೆ ಜೊತೆ ಇರೋದಷ್ಟೇ. ಅದೆಲ್ಲ ಗೊತ್ತಿರಲ್ಲ ಬಾಲ್ಯದಲ್ಲೆಲ್ಲ. ಈ ತರ ಇವ್ರು ಟ್ಯಾಬ್ಲೆಟ್ಸ್ ತಗೊಂಡು ಈ ತರ ಎಲ್ಲ ವಾರದಲ್ಲಿ 4 ಸತಿ ಈ ತರ ತುಂಬಾ ಪೇನ್ ಬಂದು ಒಂದು ದಿನಕ್ಕೆ ಸ್ವಾಮೀಜಿ 7 ರಿಂದ 8 ತಗೋತಿದ್ರಂತೆ. ಅನಾಸಿನ್ ಆ ಟೈಮಲ್ಲಿ ಅನಾಸಿನ್ ಬರ್ತಿತ್ತು ಟ್ಯಾಬ್ಲೆಟ್ ತಲೆನೋವಿಗೆ ಅಂತ. ಊಟದ ವಾಮಿಟಿಂಗ್ ಆಯ್ತಿತ್ತು ಅಂದ್ರೆ 1-2 ದಿನ ತನಕ ಊಟನೇ ಮಾಡ್ತಿರ್ಲಿಲ್ವಂತೆ. ಊಟ ತಿಂದ್ರೆ ವಾಮಿಟ್ ಆಗುತ್ತೆ ಅಂತ. ಮತ್ತೆ ಅದು ಟ್ಯಾಬ್ಲೆಟ್ಸ್ ನುಂಗಿ ಅನ್ಕಾನ್ಸಿಯಸ್ ಆಗಿ ಬಿದೋಗಿದ್ರಂತೆ. ಹೌದು ಹೌದು. ಅಂದ್ರೆ ನನಗೆ ಈಗ ಅವ್ರು ಹೇಳೋದ್ರಿಂದ ಕೇಳ್ತಾ ಇದ್ದೆ. ಆದ್ರೆ ಅವ್ರು ಹೇಳ್ತಾವ್ರೆ ಇದರ ಮೂಲ ಸಮಸ್ಯೆ ಎಲ್ಲಿದೆ ಅಂತ ನೀನು ಹುಡುಕ್ತಾ ಹೋದ್ರೆ ಸಮಸ್ಯೆ ಇರೋದು ಎಳೆಯದರಲ್ಲಿ ಆಗಬೇಕಾದ ಚಿಕಿತ್ಸೆಗಳು, ಎಳೆಯದರಲ್ಲಿ ಆಗಬೇಕಾದ ಪರೀಕ್ಷೆಗಳು ಈಗ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲಯ್ಯ. ಅದು ನಿಮಗೆ ಗೊತ್ತಿರಲಿಲ್ಲ. ಆದರೆ ಎಲ್ಲಿ ತವರು ಮನೆಯಲ್ಲಿದ್ದ ಕಾಲದಲ್ಲಿ ಇವರು ಬಡತನದ ಕಾರಣಕ್ಕೋ ಅಥವಾ ಅದನ್ನು ನಿಭಾಯಿಸೋಕೆ ಆಗಲ್ಲ ಅನ್ನೋ ಕಾರಣಕ್ಕೋ ಅಥವಾ ಇವರ ಅಜ್ಞಾನದ ಕಾರಣಕ್ಕೋ ಅಥವಾ ಇವರು ತಾತ್ಕಾಲಿಕ ಪರಿಹಾರಕ್ಕೆ ಹೋದ್ರಷ್ಟೇ. ಹೌದಲ್ಲಪ್ಪ? ಹೌದು. ಒಂದು ಶಾಶ್ವತ ಪರಿಹಾರ ಅಂದರೆ ಬೇರೆದೇ ದೊಡ್ಡ ರಿಸ್ಕ್. ಅದು ಶಾಶ್ವತ ಪರಿಹಾರದ ಕಡೆ ಹೋದಾಗ ಬಹುಶಃ ನಮ್ಮ ಖರ್ಚು ವೆಚ್ಚಗಳು ಒಂದು ಕ್ಷಣ ಜಾಸ್ತಿ, ಅದ್ರ ಜೀವನ ಪೂರ್ತಿ ಅದು ಹಿತ ಕೊಡ್ತಿತ್ತು. ಬಟ್ ಅವತ್ತವರು ಅದನ್ನು ಮಾಡಿಲ್ಲ. ಆದರೆ ಈಗ ಅದನ್ನು ನಾನು ಮತ್ತೆ ಹೇಳಿದಾಗ ಮತ್ತೆ ನಿಮಗೆ ಏನೋ ಬೇರೆ ಭಾವನೆ ಬರ್ಬೋದೇನೋ ಅಂತ ನಾನು ಮುಚ್ಚಿಟ್ಟೆ ಅಷ್ಟೇ. ಆದರೆ ಇದು ಸಮಸ್ಯೆ ಆಗಿದ್ದು ಅಲ್ಲಿಂದ. ಸ್ವಾಮಿ, ಇವಾಗ್ಲೂ ನಾನು ಏನಲ್ಲ ಅಂದ್ರೂ ಅದಕ್ಕೆ ಆಪರೇಷನ್ಗೆ ಅಂತ ಏನಾದ್ರು 12 ರಿಂದ 13 ಲಕ್ಷ ತನಕ ಖರ್ಚಾಗಿದೆ. ನಾನು ಅದನ್ನ ದುಡ್ಡು ಹೋಗಿದೆ ಏನಾದ್ರು ಚಿಂತೆ ಮಾಡ್ತಿಲ್ಲ. ನಾನು ಭಾವಿಸ್ತಾ ಇರೋದು ನನ್ನ ಮೇಲೆ ಡಿಪೆಂಡ್ ಆಗ್ದಲೇನೆ ಅವಳ ಕೆಲ್ಸ ಮನೇಲಿ ಯಾರು ಇಲ್ಲ ಅಂದ್ರೂ ಅವಳ ಊಟಕ್ಕಾದ್ರೂ ಮಾಡ್ಕೊಳತರ ಸ್ವಲ್ಪನಾದ್ರೂ ಬಂದ್ರೆ ಸಾಕು. ನಿಮಗೆ ದಾರಿ ಹೇಳೋದು ಕೇಳಿ, ಇಲ್ಲಿ ನೀವು ಕಣ್ಣಾಗಬೇಕು, ಇಲ್ಲ ಅವಳ ಗರ್ಭದಲ್ಲಿ ಜನಿಸುವ ಮಗು ಕಣ್ಣಾಗಬೇಕು. ನೀವಿಲ್ಲದ ಕಾಲದಲ್ಲಿ ಅವಳ ಸಂತಾನಗಳು ಅವಳನ್ನ ಕಾಯಬೇಕು. ಅದನ್ನು ಟ್ರೈ ಮಾಡಿದೆ ಸ್ವಾಮಿ. ಅದೇ ಈಡೇರುತ್ತೆ ಮತ್ತೆ ಅದೇ ಅಂತಿಮ ಪರಿಹಾರ. ಅದ್ರ ಬಗ್ಗೆ ನಿಮಗೆ ಗೊಂದಲ ಬೇಡ, ಆಯ್ತಲ್ಲ? ಮತ್ತೆ ಅದಕ್ಕೆ ತುಂಬಾ ಆತರ ಬೇಡ. ನೀವು ಸ್ವಯಂ ಒಂದು ಮನೆಯಲ್ಲಿರೋ ಮಗುವನ್ನು ಈಗಾಗಲೇ ಆ ಭಾವನೆಯಲ್ಲಿ ನೋಡ್ತಾ ಇದ್ದೀರಲ್ಲಪ್ಪ. ನಾನೇ ಹೇಳ್ತೀನಿ, ಆ ಮಗುವೇ ಈ ಹೆಣ್ಣಿಗೆ ದಾರಿದೀಪವಾಗಿ ಬದುಕುತ್ತಾನೆ. ಬಟ್ ನಾನು ಆದರೂ ಕೂಡ ಆಕೆಗೆ ಹೇಳಿದೆ ಅದು ಬದಲಾಗಬಹುದೇನೋ ಅಂತ. ಅದು ಸತ್ಯ ಅಲ್ಲ. ನಾನು ಈಕೆಯನ್ನು ಈ ಕಡೆ ಗಮನ ಕೊಡಿಸ್ಲಿಕ್ಕೆ ಸ್ವಲ್ಪ ಹೇಳಿದೆ ಅಷ್ಟೇ. ಅದು ಹೋಗಲಿ. ನೀವು ಅಯ್ಯೋ ನಾನಿಲ್ಲದ ಕಾಲಕ್ಕೆ ಏನಪ್ಪ, ನಿಮಗೆ ಅಂಥದ್ದೇನೋ ಸ್ಥಿತಿ ಬರೋದು ಬೇಡ. ಆದರೆ ನೀವು ಹೇಳ್ತಿರೋ ಸತ್ಯವನ್ನೂ ಕೂಡ ಸ್ವೀಕರಿಸಿ ಹೇಳೋದಾದರೆ ಅದಕ್ಕೊಂದು ಸಂತಾನ ಭಾಗ್ಯ ಕರುಣಿಸಿ ಅದು ಕೂಡ ಆಗುತ್ತೆ. ಅದ್ರ ಬಗ್ಗೆ ದುಃಖ ಬೇಡ ಅಥವಾ ಆ ಥರ ಬೇಡ. ಆದರೆ ಇರೋ ಮಾರ್ಗ ಅದೇ. ನಾನಿಲ್ಲದೆ ಹೋದ ಕಾಲದಲ್ಲೂ ಆಕೆಯಿಂದ ಜನಿಸಿದ ಅಥವಾ ನಿಮ್ಮ ಕಾರಣಕ್ಕೆ ಜನಿಸಿದ ಆ ಮಗು ಆಕೆಯನ್ನು ಕಾಯಬೇಕು ಅಲ್ವಾ? ಆ ದಾರಿಯನ್ನು ಮಾಡ್ಕೊ. ಯಾಕಂದ್ರೆ ನೋಡಪ್ಪ, ನೀವು ಎಂಥ ಅದ್ಭುತ ಮನುಷ್ಯರಿದ್ದೀರಿ. ಆ ಹೆಣ್ಣಿಗೆ ಕಣ್ಣಿಲ್ಲದ ಹೆಣ್ಣಿಗೆ ನೀವು ಕಣ್ಣಾಗಿ ಜೀವನ ಮಾಡಬೇಕು. ಸ್ವಯಂ ಒಬ್ಬ ಹೆಂಡತಿನೇ ಹೋಗ್ರಿ ಇನ್ನೊಂದು ಮದುವೆ ಆಗ್ರಿ ಇಂದಾಗ ನೀವು ಅದನ್ನು ನೋಡಿ. ನಾವು ಇದೇ ನೆಪ ಇಟ್ಕೊಂಡು ಇನ್ನೊಂದು ಮದುವೆ ಆಗ್ಬೋದು. ಆದರೆ ನಮ್ಮ ಪಾಲಿಗೆ ಬಂದ ಹೆಣ್ಣು ಅದು ಕೊಳತೋಗಿತ್ತೋ ಅದು ಚೆನ್ನಾಗಿತ್ತೋ ಅದು ನಮ್ಮದು. ಸ್ವೀಕರಿಸುವ ಮುಂಚೆ ಬೇಡಪ್ಪ ಅಂದರೆ ಓಕೆ. ಸ್ವೀಕರಿಸಿದ ನಂತರ ನಾನು ಇದೇ ನೆಪ ಇಟ್ಕೊಂಡು ಇನ್ನೊಂದು ಮದುವೆ ಆದರೂ ಕೂಡ ನಾನೇ ಹೇಳ್ತೀನಿ, ಆ ಹೆಣ್ಣಲ್ಲಿ ಇದಕ್ಕಿಂತ ದೊಡ್ಡ ದೋಷ ಕಂಡು ಬಂದು ಕಡೆಗೆ ಮತ್ತೆ ಇಲ್ಲಿಗೆ ಓಡಬರುವಷ್ಟು ದೊಡ್ಡ ದೋಷಗಳು ಅಲ್ಲೂ ಶುರುವಾಗುತ್ತವೆ. ಅದೇ ಸ್ವಾಮಿ, ನಾನು ರೀಸನ್ ಅದೇ ಕೊಡ್ತೀನಿ. ನಾನು ಏನಾರು ಇನ್ನೊಂದು ಮದುವೆ ಆಗಿ ಅವಳಿಗೂ ಅಕಸ್ಮಾತ್ ಏನಾರು ಒಂದು ಆಕ್ಸಿಡೆಂಟ್ ಆಗಿ ಕಾಲ್ ಮುರಿದೋಯ್ತು, ಇಲ್ಲ ಏನಾರು ಒಂದಾಯ್ತು, ಅವಾಗ ತಿರ್ಗಿ ಅವಳು ನಾನು ಸಾಕ್ಲಾ. ಈ ಜನ್ಮದಲ್ಲಿ ನಿನಗೊಂದು ಪರೀಕ್ಷೆ ಅಷ್ಟೇ.
ಈಗ ಅರೆ ನಾನ್ ಇನ್ನೊಬ್ಬರಿಗೆ ಯಾವ್ದು ಕಣ್ಣಾಗಿ ಪಾಪ ಮಾಡಿದ್ದೀನೋ ಬದುಕುವ ನಂಗ್ ಈ ಗೊತ್ತಾಯ್ತಿಲ್ಲ. ಬದುಕಿದೆಯಲ್ಲ, ಇನ್ನೊಬ್ಬರಿಗೆ ಕಣ್ಣಿಲ್ಲದವರಿಗೆ ಕಣ್ಣಾಗಿ ಬದುಕುವ ಈ ಪರೀಕ್ಷೆ ಇದೆ, ಇದು ಪಾಸ್ ಆಗ್ಬಿಟ್ರೆ 10 ಜನ್ಮಕ್ಕೆ 10 ಜನ್ಮ ಹೆತ್ತು ಬಂದು ಕಳಿಬೇಕಾದ ಕರ್ಮಗಳನ್ನ ಈಗ ಇನ್ನೊಬ್ಬರು ಸೇವೆ ಮಾಡೋರು ಒಂದೇ ಜನ್ಮದಲ್ಲಿ ಕಳೀತಾರಂತೆ. ಹಾಗೆ ಇಲ್ಲಿ ಈಕೆಯ ಬದುಕಿಗೆ ಒಂದು ಸಂತಾನವನ್ನು ಭಗವಂತ ಕರುಣಿಸ್ತಾನೆ. ಅದು ಮತ್ತೆ ಈಗಾಗಲೇ ಮನೆಯಲ್ಲಿ ಒಂದು ಜೀವ ಇದೆಯಲ್ಲಪ್ಪ, ಹೌದು ಅದನ್ನೇ ಅದೇ, ಯಾಕಂದ್ರೆ ತಂದೆ ಇಲ್ಲ, ತಾಯಿ ಕೂಡ ಅಷ್ಟು ಜವಾಬ್ದಾರಿ ಅಥವಾ ಅಷ್ಟೇನು ಹತ್ತಿರದವರು ಇಲ್ಲ ಆ ಮಗುಗೆ ಎಂದಾಗ ಅದು ನಿಮ್ಮದೇ. ಇವತ್ತು ಮಗನೇ ಅಂತಾನೆ ಅಂತ ಇದೀವಿ ಸ್ವಾಮಿ. ಇವತ್ತು ನಮ್ಮ ಹೆಸರು ಶ್ರೀನಿವಾಸ್ ಅಂತಾನೆ, ಅವನ ಹೆಸರು ಮದನ್ ಅಂತಾನೆ. ಆದ್ರೆ ಇವತ್ತುನು ಹಂಗೆ ಇದ್ದಾನೆ, ನನ್ಗೆ ಯಾವುದೇ ಒಂದು ಕೊರತೆ ಇಲ್ದಂಗೆ. ನಾನೇನಾರು ಹುಷಾರಿಲ್ಲ ಅಂದ್ರು ನೀವಿರು ಅಂತಾನೆ ಅವನೇ ಎಲ್ಲ ನೋಡ್ಕೊತಾನೆ. ಹೌದು, ಅದೇ ಸಂತಾನವೇ. ಅಥವಾ ಅದು ಒಂದು ಕಡೆ. ಈ ಕಡೆ ಮುಂದಿನ 2 ವರ್ಷ ಈ ವಿಚಾರದಲ್ಲಿ ನಿಮಗೆ ಯಶಸ್ಸು ಒಳ್ಳೆಯದಾಗುತ್ತೆ. ಆದರೆ ಕಣ್ಣಿನ ವಿಚಾರ ನಾನು ಮತ್ತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದಕ್ಕೆ ಅಲೌಕಿಕವಾದ ಅಥವಾ ಇನ್ಯಾವುದೋ ಕಾರಣ ಹುಡುಕ್ತಾ ಹೋಗ್ತಾ ಕೂತ್ಕೊಳ್ಬೇಡಿ. ಅಲ್ಲಿ ದೇಹದಲ್ಲೇ ಸಮಸ್ಯೆ ಅಥವಾ ನರದಲ್ಲೇ ಸಮಸ್ಯೆ ಎಂದಾಗ ವೈದ್ಯೋ ನಾರಾಯಣ ಹರಿ, ನಾವು ವೈದ್ಯನನ್ನೇ ನಾರಾಯಣ ಅಂತ ಕರಿತೀವಲ್ವನಪ್ಪ, ಆ ದೇವರನ್ನ ಆಶ್ರಯಿಸು, ಅಲ್ಲಿ ಏನೋ ನಿನ್ಗೆ ಗೆಲುವು ಸಿಗ್ಬೋದೇನೋ. ಆದ್ರೆ ಸ್ವಾಮಿ ನಾನ್ ಲಾಸ್ಟ್ಗೆ ಏನು ಅಂದ್ರೆ ಅವ್ರಿಗೆಲ್ಲ ಹೇಳಕ್ ಹೋಗಿಲ್ಲ. ಯಾಕೆಂದ್ರೆ ಅವರು ಇದು ಡಾಕ್ಟರ್ ಲಾಸ್ಟ್ ಫೈನಲ್ಗೆ ಅವರು ಬರೋಕ್ ಸಾಧ್ಯ ಇಲ್ಲ ಕಣ್ಣು, ಏನಾರು ಮುಂದಕ್ಕೆ ಟೆಕ್ನಾಲಜಿ ಏನಾರು ಚೇಂಜ್ ಆದ್ರೆ ನೋಡೋಣಪ್ಪ ಅಂತ ಅದನ್ನೇ ಸ್ಪಷ್ಟವಾಗಿ ಆಗಲೂ ನನ್ನ ಮಾತಿನ ಮಧ್ಯೆ ತೋರಿಸಿದ್ದೆ, ನನಗದು ಆಗಲ್ಲ, ನಾನು ಸುಳ್ಳು ಹೇಳೋಕೆ ಇಷ್ಟಪಡಲ್ಲ ಅಂತ. ಹೌದಲ್ಲಪ್ಪ? 10 ವರ್ಷದ ನಂತರ ಅಂತ ಒಂದು ಮಾತು ಬಳಸ್ತೆ, ಮತ್ತೆ ಅದು ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಏನೋ ಒಂದು ಬರುತ್ತೆ ಲೋಕದಲ್ಲಿ, ಏನೋ ಒಂದು ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೋ, ಸಂಶೋಧನೆ ಆಗುತ್ತೋ, ಏನೋ ಆಗುತ್ತೆ. ಅವಾಗ ಏನೋ ಒಂಚೂರು ಲೋಕವನ್ನು ನೋಡೋ ಸಾಧ್ಯತೆಗಳು ಇದೆ. ಅಲ್ಲಿವರೆಗೂ ನೀವು ನನ್ನ ಪಾಲಿಗೆ ಇದು ಬಂದಿದೆ, ಈಗ ಹೆಂಗೆ ಸಮಚಿತ್ತದಿಂದ ಸ್ವೀಕರಿಸಿ ಕಾಯ್ದುಕೊಂಡು ಹೋಗ್ತಾ ಇದ್ದೀರೋ, ನೀವು ನೋಡಿ, ನೀವು ದೇವರು, ನಿಮ್ಮ ಪಾದಕ್ಕೆ ನಾನು ಶರಣು. ಯಾಕಂದ್ರೆ ಹೀಗೆ ಹೆಣ್ಣಿಗೆ ಆಸರೆಯಾಗಿ ತಪ್ಪಿದೆ ನೋಡಿ. ಅಲ್ಲಿ ನೀನು ಯಾಕೆ ಹಿಂಗೆ ಕಡೆ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ಕೊಂಡು ನನ್ನ ಜೀವನಕ್ಕೆ ಬಂದು ನನ್ನ ಜೀವನ ಹಿಂಗೆ ಮಾಡಿಬಿಟ್ಟಲ್ಲ, ಈ ನೆಪ ಹಿಡ್ಕೊಂಡು ಏನೇನು ಮಾಡ್ಬೋದಿತ್ತು ಗೊತ್ತೋ ಒಬ್ಬ ಪುರುಷ. ಅವನು ಇನ್ನೊಂದು ಸಂಬಂಧ ಇಟ್ಕೊಳ್ಬೋದಿತ್ತು. ನನಗೆ ಸುಖ ಬೇಡವಾ, ನನಗೆ ನೆಮ್ಮದಿ ಬೇಡವಾ, ನನ್ನ ಅತ್ತಿಗೆ ಇಟ್ಕೊಂಡಿದ್ದು ಅಂತ ಕೇಳ್ಬೋದಿತ್ತು. ಆದರೆ ನೀವು ಅದೆಲ್ಲವನ್ನ ನಗಣ್ಯ ತೃಣಕ್ಕೆ ಸಮಾನವಾಗಿ ನೋಡಿ, ಈ ಹೆಣ್ಣಿಗೆ ನೀವು ತಿನ್ನೋದ್ರಲ್ಲಿ ಆ ಹೆಣ್ಣಿಗೂ ಹಾಕಿ, ಆ ಹೆಣ್ಣು ಕೂಡ ಸ್ವಾವಲಂಬಿ ಆಗ್ತಾಳೆ. ಆಕೆ ಬದುಕಲಿಕ್ಕೆ ಅವಳದೇ ಆದ ದಾರಿಗಳಿದ್ದಾವೆ. ಇವತ್ತು ಅಂಥವ್ರಿಗೂ ಲೋಕದಲ್ಲಿ ತುಂಬ ಅವಕಾಶಗಳಿದ್ದಾವೆ. ನೀವು ಆ ದಾರಿ ಹುಡುಕೊಟ್ಟು ಅಯ್ಯೋ ನಮ್ಗೆ ಹಿಂಗಾಯ್ತು, ಇನ್ನು ಸಂಬಂಧಿಕರೇ ಇಲ್ಲ, ಯಾವ ಹೊರಗಿನವರನ್ನ ಮಾತನ್ನು ತಗೊಂಡು ಬಂದು ಮನೆ ಒಳಗಡೆ ನೀವು ಉಚ್ಚಾರ ಮಾಡಬಾರ್ದು. ನಾನು ಯಾವ್ದು ಮುಚ್ಚಿ ಕಾಣಲ್ಲ ಸ್ವಾಮಿ. ನಾನು ಯಾವುದೇ ಒಂದು ಫೋನ್ ಬಂದ್ರು ಏನೇ ಒಂದ್ ಬಂದ್ರು ಹೇಳ್ಬಿಡ್ತೀನಿ. ಯಾಕೆಂದ್ರೆ ಇನ್ನೊಬ್ರು ಕಡೆಯಿಂದ ಗೊತ್ತಾಗಿ ಅವ್ರಿಗೆ ಅರ್ಥ ಆಗೋದ್ಕಿಂತ ನಾನಾಗೆ ನಾನು ಹೇಳ್ಬಿಟ್ರೆ ಅವ್ರಿಗೆ ಅರ್ಥ ಆಗಲ್ಲ ಅವಾಗ. ಹೌದು ಹೌದು, ಅದ್ಭುತ ನೋಡಿ. ನನಗೆ ನಿಮ್ಮಂತ ಅದು ಇವತ್ತು ನನಗೆ ಬಹಳ ಖುಷಿ ಆಯಿತು. ನಿಮ್ಮಂಥವ್ರೊಬ್ರು ಗಂಡ ಮಾತಾಡಿದಾಗ ಇನ್ನೆಷ್ಟೋ ಹೆಣ್ಣುಮಕ್ಕಳು ಎಲ್ಲ ಚೆನ್ನಾಗಿರೋದೇ ಅವ್ರಿಗೆ ಶಾಪ. ಹೌದು, ಅವನಿಗೆ ಹೆಂಡತಿ ಚೆನ್ನಾಗಿ ಎಲ್ಲ ಚೆನ್ನಾಗಿತ್ತು, ಆದರೆ ಸುಖ ತೀರಿದ ಮೇಲೆ ಬೇರೆ ಪರಸ್ತ್ರೀ ಮೇಲೆ ಗಮನ ಹೋಗಿ ಜೀವನವನ್ನು ಅವನು ಹಾಳು ಮಾಡಿಕೊಂಡು ಕಟ್ಕೊಂಡು ಹೆಣ್ಮಕ್ಳನ್ನು ನರಕ ತೋರಿಸಿ ಬದುಕ್ತಾ ಇರೋರಿಗೆ, ಅಯ್ಯೋ ಕಣ್ಣು ಕಾಣದ ಒಂದು ಹೆಣ್ಮಕ್ಳನ್ನು ಬೇಡ, ನನಗೆ ಇನ್ನೊಂದು ಮದುವೆ, ನಾನು ಈಕೆಯನ್ನು ನೋಡ್ತೀನಿ, ಸಾಧ್ಯವಾದರೆ ಕಣ್ಣು ಬರೆಸೋ ಪ್ರಯತ್ನ ಮಾಡ್ತೀನಿ, ಇಲ್ಲವಾದರೆ ಈಗ ನಾನು ಹೋಗ್ಬಿಟ್ರೆ ಅಂತ ಯೋಚನೆ ಬೇಡ. ಯಾರು ಗೊತ್ತು ಯಾರು ಮೊದಲು ಹೋಗ್ತಾರೋ ನಿಮಗೆ ಗೊತ್ತಾ? ಹೌದು, ಅಲ್ಲ ನಾವ್ ಯಾಕಂದ್ರೆ ಡ್ರೈವಿಂಗ್ ಅಲ್ಲಿ ಇರೋದ್ರಿಂದ ಹೇಳಕ್ಕಾಗಲ್ಲ. ಹಾಗೆಲ್ಲ ಭಾವಿಸಬೇಡಿ. ಯಾಕಂದ್ರೆ ಸಾವನ್ನ ಮನುಷ್ಯ ಊಹಿಸಬಾರ್ದು. ಅದಾಗುತ್ತೆ, ಅದನ್ನ ಹೇಳಿ ಕೇಳಿ ಬರಲ್ಲ. ಅದು ತಡೆಯಪ್ಪ, ಕಾಪಿ ಕುಡಿತಾವನೆ, ಸ್ನಾನ ಮಾಡ್ತಾವನ, ಆಮೇಲೆ ಬರೋಣ ಅಂತ ಬರಲ್ಲ ಅವು. ಆದ್ರೆ ನಾನು ನಿನಗೆ ಸದಾ ಕಣ್ಣಾಗಿರ್ತೀನಿ ಅಂತ ನೀವು ಹೇಳೋ ಒಂದು ಮಾತು, ಆಕೆ ಬಾಯಿಂದ ಯಾಕೆ ಆ ಮಟ್ಟಿನ ದೊಡ್ಡ ಮಾತುಗಳು ಬಂದು ಗಂಡನ ಬಗ್ಗೆ ಅಂದರೆ ನೀವು ಹಂಗೆ ನಡ್ಕೊಂಡಿದ್ದೀರ. ಅದಕ್ಕೆ ಭಗವಂತ ನಿಮಗೂ ಒಳ್ಳೆ ಸಂತಾನವನ್ನು ಕೊಡ್ತಾನೆ, ಒಳ್ಳೆ ವ್ಯವಹಾರದಲ್ಲಿ ಒಳ್ಳೆ ಯಶಸ್ಸು ಕೊಡ್ತಾನೆ.
ಈಗ ನೋಡ್ತಿರೋ ಸ್ವಲ್ಪ ಕಷ್ಟದ ಗೊಂದಲದ ಅಥವಾ ಏನಪ್ಪ ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ, ಇದು ಹಿಂಗೇನಾ ಹಿಂಗೆ ಅನಿಸುತ್ತೆ. ಸ್ವಾಮಿ ವ್ಯವಹಾರದಲ್ಲೂ ಏನಿಲ್ಲ ಸ್ವಾಮಿ, ವ್ಯವಹಾರದಲ್ಲೂ ಟೋಟಲ್ ಲಾಸ್ ಇದ್ದೀನಿ. ಇರಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈ ಸಮಯದಲ್ಲಿ ನೀವು ಬಯಸ್ತಾ ಇರೋ 2-3 ಪ್ರಶ್ನೆಗೆ ಉತ್ತರ ಇನ್ನು ಈ ವರ್ಷ ಕಳೆದ ಮುಂದಿನ ವರ್ಷದಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಒಳಿತಾಗುತ್ತೆ. ಬಟ್ ಕಣ್ಣಿಂದ ಒಂದು ವಿಚಾರದಲ್ಲಿ ನಾನು ಮತ್ತೆ ನಿನಗೇನು ಹೇಳಲ್ಲ, ಅದು ಹಾಗೆ ಇದೆ, ಅದು ಹಾಗೆ ಇರುತ್ತೆ ಅಂತ ಭಾವಿಸು. ಅದು ಆಗಿಯೂ ಏನೋ ಬಂದರೆ ಅದು ಬೋನಸ್. ಅಲ್ಲ ಸ್ವಾಮಿ, ಆತರ ಇದ್ ಕಾಣ್ಬಿಟ್ರೆ ಒಂದ್ ಸ್ವಲ್ಪನಾರು ಕಾಣುತ್ತೆ ಅಂತ ಒಂದು ಮಾತು ಹೇಳ್ಬಿಡಿ ಸಾಕು. ಬರುತ್ತೋ ಬಿಡುತ್ತೋ ಬೇಡ ಸ್ವಾಮಿ, ನಿಮ್ ಮಾತಿಂದ ಒಂದ್ ಮಾತು ಬರಲಿ ಸಾಕು. ನೋಡಪ್ಪ, ನಾನು ಆ ವಿಚಾರವಾಗಿ ಸುಳ್ಳು ನುಡಿಯಲ್ಲ, ಆದ್ರೆ ಒಂದಷ್ಟು ವರ್ಷಗಳಂತೂ ಈ ವಿಚಾರದಲ್ಲಿ ಒಂದ್ ಸ್ವಲ್ಪ ದಿನಕ್ಕಾದ್ರೂ ಖುಷಿ ಬರೋ ತರ. ಹೇಗೆ ಹೇಳಯ್ಯ ನಾನು? ಅಲ್ಲ ಸರ್, ಯಾರನ್ನ ಒಬ್ರು ಒಂದ್ ಒಳ್ಳೇದು ಹೇಳೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋದು ನೀವು ಹೇಳ್ತೀರಾ ಬಾಯ್ ತುಂಬಾ. ಖಂಡಿತ ಒಳ್ಳೇದಾಗುತ್ತೆ, ಆದ್ರೆ ಬರಲ್ಲ ಅಂತ ಮಾತ್ರ ಬೇಡ. ನಾನು ನಿಮಗೆ ಸುಳ್ಳು ಹೇಳಿದಾಗ ಅದು ನನಗೂ ನೀವು ಹೇಳ್ತಿರಲ್ಲ ಭಗವಂತ ಎಲ್ಲಾದು ಒಂದೊಂದ್ ಪ್ರಾಬ್ಲಮ್ಗಳಲ್ಲಿ ಭಗವಂತನೂ ಸುಳ್ಳು ಹೇಳಿ ಒಂದೊಂದ್ ಕಾರ್ಯ ಮಾಡಿದ್ದಾರೆ ಶ್ರೀಕೃಷ್ಣ ಅಂತ ನೀವೇ ಒಂದೊಂದ್ಸರಿ ಹೇಳ್ತೀರ. ಪರಮಾತ್ಮ ಈ ವಿಷಯದಲ್ಲಿ ಏನಾರು ಶ್ರೀಕೃಷ್ಣನೇ ನಿಮ್ಮ ಬಾಯಲ್ಲಿ ನುಡಿಸಿ ಏನಾರು ಬರ್ಲಿ ಅಂತ ಅಂದಾಗ ಬಂದ್ರೆ ನಮಗೂ ಖುಷಿ ಅಲ್ಲ. ಬನ್ನಿ ನಿಮ್ಮ ಆಶ್ರಮಕ್ಕೆ ನಾವು ಬಂದ್ಬಿಟ್ಟು ಏನೋ ಒಂದು ನಮ್ ಕೈಲಾಗಿದ್ ನಾವ್ ಮಾಡ್ತೀವಿ. ಅಂದ್ರೆ ನೀವ್ ಹೇಳಿದೀರಾ ಅಂತ ಬರುತ್ತೆ ಅಂತಲ್ಲ, ಶ್ರೀಕೃಷ್ಣನ್ ಕಡೆಯಿಂದ ಬರ್ಲಿ. ಇಲ್ಲಿ ಯಾವ್ದು ನಾವು ಕೆಟ್ಟದಾಗ್ಲಿ ಅನ್ನೋದು ಬಯಸ್ತಾ ಇಲ್ಲ ಸ್ವಾಮಿ. ಆಯ್ತು, ನೀವೇನು ಕೆಲಸ ಮಾಡೋದು ಅಂದ್ರೆ? ನಾವು ಬಾಳೆಹಣ್ಣು ಬಿಸ್ನೆಸ್. ಬಾಳೆಹಣ್ಣು ಅಂದ್ರೆ ನೀವು ಡ್ರೈವಿಂಗ್ ಅಲ್ಲೇ ಇರೋದಾ? ಇಲ್ಲ, ನಮ್ದೇ ಗೋಡನ್ ಇದೆ, ಆಂಧ್ರದಿಂದ ಬರುತ್ತೆ, ಇಲ್ಲಿ ಹಣ್ಣು ಮಾಡಿ ಬೆಂಗಳೂರಲ್ಲಿ ಸಪ್ಲೈ ಮಾಡ್ತೀರಿ. ಓಕೆ. ಸ್ಪಷ್ಟವಾಗಿ ಆ ಡಾಕ್ಟರ್ ಏನು ಹೇಳಿದ್ರು ಅದನ್ನ ಇನ್ನೊಮ್ಮೆ ಉಚ್ಚಾರ ಮಾಡಿ. ಫಸ್ಟು, ಯಾಕಂದ್ರೆ ಅವ್ರ ಹತ್ರ ಏನು ನಾನು ತುಂಬಾ ಹಂಚ್ಕೊಳಕ್ ಹೋಗಿಲ್ಲ ಸ್ವಾಮಿ, ಎಲ್ಲಾದು ಪೂರ್ತಿ ನಾನು ಹೇಳ್ಕೊಳಕ್ ಹೋಗಿಲ್ಲ, ಸ್ವಲ್ಪ ಮಾತ್ರ ಹೇಳಿದೀನಿ ಅಷ್ಟೇನೆ. ಫಸ್ಟ್ ಹೋದಾಗ ಅವರು ಒಂದು ನರ ಡ್ಯಾಮೇಜ್ ಆಗಿದೆ, ಅದು ಅಟ್ಯಾಚ್ ಮಾಡಿದ್ರೆ ನಿಮ್ ಮಿಸಸ್ ಪೂರ್ತಿ ನೀಟಾಗಿ ಕಾಣುತ್ತೆ, ಏನು ತೊಂದರೆ ಇರಲ್ಲ ಅಂದ್ರು. ಅವಾಗ ನಾನ್ ಮಾಡಿಸ್ಕೊಂಡಿದ್ದು ಗೋಲ್ಡ್ ಎಲ್ಲ, ಯಾಕಂದ್ರೆ ಮದ್ವೆ ಆಗಿ 1 ತಿಂಗಳಾಗಿತ್ತು, ಎಲ್ಲಾ ಗೋಲ್ಡ್ ಎಲ್ಲ, ಯಾಕಂದ್ರೆ ಮದ್ವೆ ಆದಾಗ ₹1 ದುಡ್ಡು ಇರಲ್ಲ ನಿಮ್ಗೆ ಗೊತ್ತು. ಅವಾಗ ತಗೊಂಡೋಗಿ ಗೋಲ್ಡ್ ಎಲ್ಲ ತಗೊಂಡೋಗಿ ಅಡ ಇಟ್ಟು ಆ ಅಮೌಂಟ್ ಅಲ್ಲಿ ತಗೊಂಡೋಗಿ ಆಪರೇಷನ್ ಮಾಡಿಸ್ದೆ ಇಟ್ಕೇನೆ. ಅವಾಗ ಚೆನ್ನಾಗೇ ಇದ್ರು. ಅದಾಗಿ ತಿರ್ಗಾ 3ನೇ ಆಪರೇಷನ್ಗೆ ಫುಲ್ ಬ್ಲರ್ ಆಗೋಯ್ತು, ಕಾಣ್ಲಿಲ್ಲ. ಆಮೇಲೆ ಫುಲ್ ಐ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಅದರಿಂದ ನರ ಡ್ಯಾಮೇಜ್ ಆಗ್ತಾ ಇದೆ ಅಂದ್ರು. ತಿರ್ಗಾ ಆ ಪ್ರೆಷರ್ದು ಆಪರೇಷನ್ ಮಾಡಿದ್ರು. ಆಮೇಲೆ ತಿರ್ಗಾ ಅದೆಲ್ಲ ಸರೋಯ್ತು. ಆಮೇಲೆ ತಿರ್ಗಾ ಏನೋ ಒಳಗಡೆ ಶೆಲ್ಲು, ಅಷ್ಟೊಂದು ನಾವು ಎಜುಕೇಟೆಡ್ ಅಲ್ಲ ಸ್ವಾಮಿ, ಏನೋ ಒಳಗಡೆ ಶೆಲ್ ತರನ ಏನೋ ಹಾಕ್ಬೇಕು ಅಂದ್ರು, ಅದನ್ನು ಹಾಕಿದ್ರು, ಅದಕ್ಕೂ ಸಕ್ಸಸ್ ಆಗ್ಲಿಲ್ಲ. ಅದಾಗಿ ಲಾಸ್ಟ್ ಫೈನಲ್ ತಿರ್ಗಾ ಮತ್ತೆ ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಾದ್ಮೇಲೆ ಅವಾಗ ಕೇಳಿದ್ರೆ, ಇಲ್ಲ ನಾವು ದೃಷ್ಟಿಗೋಸ್ಕರ ಇಂಥವ್ರಿಗೂ ಆಪರೇಷನ್ ಮಾಡ್ಲಿಲ್ಲ, ಅವ್ರ ತಲೆನೋವು ಹೋಗೋಕ್ಕೋಸ್ಕರ ಆಪರೇಷನ್ ಮಾಡುದು ಅಂತ ಅಂದ್ರು ಲಾಸ್ಟಿಗೆ. ಆಮೇಲೆ ತಿರ್ಗಾ ಏನಾಯ್ತು, ನಾವು ಸ್ಟಾರ್ಟಿಂಗ್ ಬಂದಾಗ ಅವಳೇ ಬಂದ್ಲು. ಇವಾಗ ನೋಡಿದ್ರೆ ನಾವು ಜೊತೆಲಿ ಕರ್ಕೊಂಬಂದು ಆಚೆ ಕರ್ಕೊಂಡು ಹೋಗೋ ತರ ಆಗಿದೆ. ಏನು ಅಂದಾಗ ಏನು ಮಾಡಕ್ಕಾಗಲ್ಲ, ನಮ್ ಕೈಲಾಗಿದ್ ಪ್ರಯತ್ನ ಎಲ್ಲ ನಾವ್ ಮಾಡಿದೀವಿ, ಅದೇನು ಅದು ಏನ್ ಪಾಪನೋ ಏನು ಅಂತ ಡಾಕ್ಟ್ರೇ ಅಂದ್ರು. ಏನ್ ಪಾಪ ಇದೆಯೋ ಏನಿದೆಯೋ ಗೊತ್ತಿಲ್ಲ, ನಾವು ಕೈಲಾಗಿದ್ದೆಲ್ಲ ನಾವು ಮಾಡಿದೀವಿ. ಅದೇ ಯಾಕಂದ್ರೆ ಇಲ್ದಿದ್ ಹೇಳ್ಬಾರ್ದು, 60,000 ಇಲ್ಲ 1 ಲಕ್ಷ 2 ಲಕ್ಷ ಆಪರೇಷನ್ ಇತ್ತು ಅಂದ್ರೆ ಅದ್ರಲ್ಲಿ ಅರ್ಧ ತಗೊಂಡವ್ರು. ಹಿಂದಿನ ಆಪರೇಷನ್ ಆಗೋದ್ರಿಂದನೋ ಇಲ್ಲ ಈ ತರ ಪ್ರಾಬ್ಲಮ್ ಇದೆ ಅಂತಾನೋ ಇಲ್ಲ ಅವ್ರ ಕಡೆಯಿಂದ ತಪ್ಪಾಗಿದೆಯಾ ಅಂತಾನೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಇನ್ನೊಬ್ರ ಮೇಲೆ ದೂಷಣೆ ಮಾಡೋದು ತಪ್ಪು, ನಮಗ್ ಗೊತ್ತಿಲ್ಲದಲ್ಲ. ಅದನ್ನ ಆತರ ಆದಾಗ ಅವಾಗ ಅವರು ಲಾಸ್ಟ್ ಫೈನಲ್ ನೋಡೋಣ ನೆಕ್ಸ್ಟ್ ಟೈಮು ಏನಾರು ಟೆಕ್ನಾಲಜಿ ಚೇಂಜ್ ಆದಾಗ ಏನಾರು ಹೊಸ್ದಾಗಿ ಏನಾರು ಬಂದಾಗ ಹಂಗೂನು ನಾನು ಕೇಳ್ದೆ, ನಂದೇ ಆದಂತ ಒಂದು ಕಣ್ಣು ಕೊಡ್ತೀನಿ ಬೇಕಾದ್ರೆ ಹಾಕಿ ಅಂತ. ಇಲ್ಲ ಕಣ್ಣಿಂದು ಪ್ರಾಬ್ಲಮ್ ಇಲ್ಲ, ನರದ್ದು ಪ್ರಾಬ್ಲಮ್ ಇದೆ ಅಂತ ಅಂದ್ರು. ಆತರ ಹೇಳ್ದಾಗ ನಾನೇನು ಮಾತಾಡಕ್ಕಾಗಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಅವತ್ತು ಆಚೆ ಬಂದು ಇನ್ನ ಆಸ್ಪತ್ರೆ ಕಡೆಗೆ ತಲೆ ಹಾಕು ಬರೋದ್ ಬೇಡ, ಯಾಕಂದ್ರೆ ಅವ್ರು ಹೇಳಿದ್ದೆಲ್ಲ ನಾವು ನಂಬಿ ಎಲ್ಲ ನಾವು ಹಾಕಿ ಆಪರೇಷನ್ ಮಾಡಿಸಿ ಎಲ್ಲಾ ಮಾಡ್ದು. ಸರಿ ಆಯ್ತು ಅಂದಾಗ ಅವಾಗ ದೇವ್ರ ಕಾರ್ಯನೂ ಮಾಡ್ದು. ಒಬ್ರು ನಾಗರ ದೋಷ ಇದೆ ಅಂದ್ರು, ಹೋಗಿ ನಾಗರ ಕಲ್ಲು ಕರೆ ಒಂದು 3 ತಿಂಗಳು ನಾನ್ ವೆಜ್ ಮುಟ್ಟಿರ್ಲಿಲ್ಲ. ನಾಗರ ಕಲ್ಲು ಕೆತ್ತನೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವಾಗ 48 ದಿನ ನೀರಲ್ಲಿಟ್ಟಿ, 48 ದಿನ ಹಾಲಲ್ಲಿಟ್ಟಿ, 48 ದಿನ ದವಸ ಧಾನ್ಯದಲ್ಲಿಟ್ಟಿ, ಆ ನಂತರ ಇದ್ರಲ್ಲಿ ಅಭಿಷೇಕ ಇದು ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಆ ನಂತರ 90 ಡೇಸ್ ಆದಾದ್ಮೇಲೆ ಇದ್ ಮಾಡಿದ್ದು ನಾವು ನಾನ್ ವೆಜ್ ಅಂತ ಮುಟ್ಟಿದ್ದು. ಅಲ್ಲಿವರೆಗೂ ಅಷ್ಟೇನು ಇಷ್ಟವಂತವಾಗಿದ್ದು. ಆದ್ರೂನು
ಭಗವಂತನು ಕರುಣೆ ಕೊಡ್ಲಿಲ್ಲ, ಇತ್ತ ಡಾಕ್ಟರ್ ಕಡೆಯಿಂದನೂ ಕರುಣೆ ಬರ್ಲಿಲ್ಲ. ಆದ್ರೆ ನಾನೇನಾರ ತಪ್ಪು ಮಾಡ್ಕೊಂಡಿದೀನ, ಇಲ್ಲ ಅವಳ ಕಡೆಯಿಂದ ಏನಾರ ತಪ್ಪಾಗಿದೆ, ಇಲ್ಲ ನಮ್ಮ ಜನ್ಮಕ್ಕೆ ಬಂದ್ಬಿಟ್ಟಿದ್ಯಾ ಇದು ಅನ್ಸ್ಬಿಟ್ಟೈತೆ. ಅದೇ ನಾನು ಯಾರಿಗೂ ಇಂಥವರೆಗೂ ಅನ್ಯಾಯ ಮಾಡಿಲ್ಲ. ಯಾರು ಒಬ್ರು ಬಂದ್ರು ಅಂದ್ರೆ ನನ್ ಕೈಲಾಗಿದ್ ನಾನು ಹೆಲ್ಪ್ ಮಾಡಿದೀನಿ. ಒಂದ್ ವ್ಯವಹಾರದಲ್ಲೇ ಆಗ್ಲಿ ಬಂದ್ರೆ ಮಾಡ್ತೀಯಾ ಮಾಡು, ಈ ತರ ಮಾಡು ಅಂತ ಎಲ್ಲಾನು ಮಾಡಿ, ಯಾರಿಗೂನು ನಾನು ದ್ವೇಷ ಮಾಡಕ್ ಹೋಗಿಲ್ಲ, ಯಾರಿಗೂನು ನಾನು ₹1 ಮೋಸ ಮಾಡಕ್ ಹೋಗಿಲ್ಲ. ಆದ್ರೆ ನೋವಿನ ಮೇಲೆ ಬರ್ತಾ ಇದೆ ನೋವುಗಳು, ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಸ್ವಾಮಿ. ಯಾಕಂದ್ರೆ ನಾನು ಸ್ವಾಮಿ ಬರೀ ನಿನ್ನೆಯಿಂದಾನೇ ನಿಮ್ದು ಕೇಳ್ತಾ ಇರೋದು. ನಾನ್ ತುಂಬಾ ದಿನದಿಂದ ಏನು ಕೇಳಿಲ್ಲ. ನಿನ್ನೆಯಿಂದ ಒಂದು 3 ಜನರ ಹತ್ರ ಮಾತಾಡಿರೋದ್ ಕೇಳ್ದೆ, ಅಷ್ಟು ನಂಬಿಕೆ ಬಂದ್ಬಿಡ್ತು. ಅದು ಇವಾಗ ನಾನು ಹಿಂಗೆ ನೋಟಿಫಿಕೇಶನ್ ಬಂತು, ಅವಾಗ ಹೇಳ್ದೆ ನಮ್ ಮಿಸಸ್ ಫೋನ್ ಮಾಡಿ, ಹಿಂಗೆ ಸ್ವಾಮಿ ಲೈನ್ಗೆ ಬಂದಿದ್ದಾರೆ, ಫೋನ್ ಮಾಡಿ. ಹೌದಾ ಕನೆಕ್ಟ್ ತಗೋ, ಅವ್ರು ಸಿಗದೆ ಅಪ್ರೂಪ ಅಂತ ಅಂದ್ರು. ಆದ್ರೆ ನೋಡಿ ತುಂಬಾ ಜನ ನಾನು ಕೇಳಿದೀನಿ, ನಾ 3 ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ, 3 ತಿಂಗಳಿಂದ ಟ್ರೈ ಮಾಡ್ತಾ ಇದೀನಿ ಅಂದ್ರು. ನಾನು ನಿನ್ನೆ ಕೇಳಿ ಇವತ್ತು ಟ್ರೈ ಮಾಡಿದ್ರೆ ನೀವು ಸಿಕ್ಬಿಟ್ರ. ಅದೇ ನಾವ್ ಮಾಡಿದ್ ಪುಣ್ಯನೋ ಏನೋ ಗೊತ್ತಿಲ್ಲ. ಅವ್ರಿಗೆ ಕೊಡಿ ಸ್ವಲ್ಪ, ಅಂದ್ರೆ ಅವ್ರನ್ನ ಮಾತಾಡ್ಲಿಕ್ಕೆ ಹೇಳಿ. ಹೇಳಿ ಸರ್, ಹೇಳಿ ಸರ್. ಏನಮ್ಮ ಕಣ್ಣು ಬರ್ಬೇಕಾ ಸರ್? ಅದ್ ದೇವ್ರಿಗೆ ಭಗವಂತನ್ ಬಿಟ್ಟಿದ್ದು ಸರ್, ನಾನು ಅದು ಕಳ್ಕೊಂಡೇ ಬಿಟ್ಟಿದ್ದೀನಿ ಸರ್. ನಾನು ಹೇಳ್ತೀನಿ, ಇನ್ನೇನು ಆಪರೇಷನ್ ಆದಾಗ ಸರ್ ನರ್ಕ ಅನ್ಭವಿಸ್ಬಿಟ್ಟಿದ್ದೀನಿ ಸರ್. ನನಗೆ ಅನೋಸ್ಟೇಷಿಯಾ ಇಂಜೆಕ್ಷನ್ ಕೊಟ್ರು ನಂಗೆ ವರ್ಕ್ ಆಗ್ತಿಲ್ಲ. ಡಾಕ್ಟ್ರೇ ಆಶ್ಚರ್ಯ ಪಡೋರು, ಅನೋಸ್ಟೇಷಿಯಾ ಇಂಜೆಕ್ಷನ್ ಕೊಟ್ರು ನಿಂಗೆ ಇದ್ ಬರ್ತಿಲ್ವಲ್ಲ, ನಂಗೆ ಬಡ್ಕೊಂತ ಇದೆ ಸರ್. ಆಮೇಲೆ ಹಂಗೂ ರಿಲೇಷನ್ ಅಲ್ಲಿ ಒಬ್ಬೊಬ್ರು ಮತ್ತೆ ಕಣ್ ಕಾಣುತ್ತೆ ನಾಟಕ. ಯಾಕಂದ್ರೆ ನಾನು ಒಳಗೆಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ನಾರ್ಮಲ್ ಆಗಿ ಎಲ್ರು ಹೇಗೆ ಓಡಾಡ್ತಾರೆ ಹಾಗೆ ಓಡಾಡ್ತೀನಿ, ಪಾತ್ರೆ ವಾಶ್ ಮಾಡ್ತೀನಿ, ಮತ್ತೆ ಈ ತರ ಅಡ್ಗೆ ಪಡ್ಗೆಗೆಲ್ಲ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಸರ್ ನಾನು. ಹಂಗ ಅಂತಾರೆ, ಇವಳಿಗೆ ಕಣ್ ಕಾಣತ್ತೆ ನಾಟಕ. ನಾನು ಅದಕ್ಕೆಲ್ಲ ಕೇರೆ ಮಾಡಕ್ ಹೋಗಲ್ಲ ಸರ್. ಯಾರು ಏನ್ ಅನ್ಕೊಂಡ್ರೆ ಏನು, ನಾನು ಏನು ಅನ್ನೋದು ನಂಗೆ ಗೊತ್ತು. ಹಂಗಿದ್ರೆ ಸುಮ್ನೆ ಆಪರೇಷನ್ ಮಾಡ್ಬೇಕು, ನನ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಆಪರೇಷನ್ ಮಾಡ್ಬೇಕಾದ್ರೆ ಅವ್ರು ಬಂದು ನಿಂತ್ಕೋಬೇಕು ಅಂತ ಅಂತೀನಿ ನಂಗ ಅಂತರಿಗೆ ನಾನು. ಆಗ್ಲಿ, ನಿಂಗೆ ಮೊದಲು ಸಂತಾನ ಬೇಕು, ಕಣ್ಣು ಬೇಕು. ಸರ್ ಈಗ ಸದ್ಯಕ್ಕೆ ನಾವು ಯಾಕಂದ್ರೆ ನಮ್ಮ ಮಾವ ಒಂದ್ ಸ್ವಲ್ಪ ತುಂಬಾ ಹುಷಾರಿಲ್ಲ ಸರ್, ಅವ್ರಿಗೆ ಒಂದ್ ಸ್ವಲ್ಪ ಇವಾಗ. ಅವರು ಇವಾಗ ಮಾತಿರ್ತೀರ, ನನ್ನ ಸಾಯೋದ್ರೊಳಗೆ ನಾನೊಂದು ಮಗು ನೋಡ್ಬೇಕು. ಪರಮಾತ್ಮ, ಎಂಥ ಸ್ಥಿತಿ ಪಾಪ ಈ ಹೆಣ್ಮಗಳಿಗೆ. ಆಗಲಿ ಆಯ್ತವ, ಆದರೆ ಒಂದು ಷರತ್ತನ್ನಂತೂ ಹೇಳಬಲ್ಲೆ, ನೀನು ಕಣ್ಣಿನ ವಿಚಾರದಲ್ಲಿ ಸ್ವಲ್ಪ ದೃಷ್ಟಿ ಪಡ್ಕೊಳ್ತೀಯಾದರೂ ಕೂಡ ಬಹಳ ಸ್ಪಷ್ಟವಾದ ಈಗ ಇನ್ನೊಂದು ಈ ತಲೆನೋವು ಇನ್ನೂ ಇದೆಯಾ ಅಂತ? ತಲೆನೋವು ಈಗ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಈಗಿಂದಕ್ಕೂ ವಹಿಸ್ಕೊಂಡ್ರೆ ಈಗ ಪರವಾಗಿಲ್ಲ ಸರ್, ಕಮ್ಮಿ ಆಗಿದೆ. ಓಕೆ, ಕಮ್ಮಿ ಆಗಿದೆ. ಹಾಗೆ ಡಾಕ್ಟ್ರು ಅಥವಾ ನೀವು ನಿರ್ಗಮಿಸುವ ವೇಳೆಗೆ ಅವರಲ್ಲಿ ಇನ್ಯಾವ ಭರವಸೆ ಮಾತುಗಳು ಉಳಿದಿರ್ಲಿಲ್ಲ? ಇವರೇ ಸರ್ ಒಳಗೋಗಿ ಮಾತಾಡ್ಕೊ ಬರ್ತಾ ಇದ್ದು ಸರ್, ನಾನು ಒಳಗ್ ಹೋಗ್ತಾ ಇರ್ಲಿಲ್ಲ, ಇವರೇ ಮಾತಾಡ್ತಾ ಇದ್ರು ಡಾಕ್ಟರ್ ಹತ್ರ ಎಲ್ಲ. ಓಕೆ ಆಯ್ತವ. ನನ್ನ ಶಕ್ತಿ, ನನ್ನ ಹಾರೈಕೆ, ಭಗವಂತನ ಪ್ರಾರ್ಥನೆ ಮೇಲೆ ಹೇಳುತ್ತೀನಿ, ನಿನಗೆ ಮೊದಲು ಸಂತಾನವೇ ಆಗಲಿ. ಆದರೆ ಒಂದು 4 ಅಥವಾ 5 ವರ್ಷದ ನಂತರ ಡಾಕ್ಟರ್ ಹೇಳಿದ ಹಾಗೆ ಅವರೇ ನಿನಗೆ ಯಾವ ಆಸ್ಪತ್ರೆ ನಿನಗೆ ಕಡೆಯದಾಗಿ ಚಿಕಿತ್ಸೆ ನೀಡುತ್ತೋ ಅವರನ್ನೇ ನೀವು ಮತ್ತೆ ಆಶ್ರಯಿಸಿ, ಅಲ್ಲಿಂದಲೇ ನಿನಗೆ ಮತ್ತೆ ದೃಷ್ಟಿ ಬರುತ್ತೆ. ನಿನಗೆ ಅದರಿಂದ ಒಳ್ಳೆಯದಾಗಲಿ. ಮೊದಲು ನಿನ್ನ ಮಾವನ ಇಚ್ಛೆ ಹಾಗೂ ನಿನ್ನ ಇಚ್ಛೆ. ನಿನ್ನ ಗಂಡನಿಗೆ ದೊಡ್ಡ ಭಯ ಇದೆ, ನಾನು ಏನಾಗ್ಬಿಟ್ರೆ ನನ್ನ ಹೆಂಡತಿಗೆ ಏನು ಅಂತ. ಆತರ ಇಲ್ಲ ಸರ್, ಅದಕ್ಕಿಂತ ಮುಂಚೆ ಬೇಕಾದ್ರೆ ನಂದು ಹೋಗ್ಲಿ ಇರ್ಲವ. ನನ್ನ ಹಾರೈಕೆ ಇದೆ ಅಥವಾ ಕೃಷ್ಣನ ಹಾರೈಕೆ ಇದೆ ತಾಯಿ. ನಿನ್ನ ಪೂರ್ವಜನ್ಮದ ಏನು ಪಾಪಗಳಿದ್ರೂ ಕೂಡ ನಿನಗೆ ಸಂತಾನವೂ ಆಗಲಿ, ನಿನಗೆ ದೃಷ್ಟಿಯೂ ಬರಲಿ. ನೀನು ಬಂದರೂ ಬರದೇ ಹೋದರೂ ನಿನ್ನ ಜೀವನದ ಉತ್ಸಾಹದಲ್ಲಿ ಏನೂ ಕಡಿಮೆ ಆಗಿಲ್ಲ. ಅದು ನಿನ್ನಲ್ಲಿರೋ ಬಹಳ ದೊಡ್ಡ ಪ್ಲಸ್ ಪಾಯಿಂಟು. ಯಾವತ್ತೂ ಜೀವನದ ಕುರಿತು ನಂಬಿಕೆ ಕಳ್ಕೊಳ್ಬೇಡ. ನಿನಗೆ ಕೃಷ್ಣ ನೀನೇ ಒಂದು ದಿವಸ ಬಂದು ಹೇಳುವಂತಾಗಲಿ.
ನಿನಗೆ ದೃಷ್ಟಿಯೂ ಬರಲಿ, ಸಂತಾನವೂ ಆಗಲಿ, ಇದು ನನ್ನ ಸಂಪೂರ್ಣ ಹಾರೈಕೆ. ಬಟ್ ಇವೆರಡಕ್ಕೂ ಮಿನಿಮಮ್ 5 ವರ್ಷಗಳ ಕಾಲ ಸಮಯ ಬೇಕು. ನೀವು ಸುಮ್ಮನೆ ತಪಸ್ಸು ಮಾಡ್ತಿರುವ ದಂಪತಿಗಳ ಥರ ಸುಮ್ಮನೆ 5 ವರ್ಷ ಅಂದ್ರೆ 5 ವರ್ಷ ಬೇಕು ಅಂತ ಹೇಳಲ್ಲ. ನಾಳೆನೇ ನಿನಗೊಂದು ಯಾವುದೋ ಶುಭ ಸೂಚನೆ ಸಿಗ್ಬೋದು. ಆದರೆ ನಿಮ್ಮಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ತುಂಬ ಯಾವ ಹೊರಗಿನ ಜನ ಯಾರ ಕಿವಿಲಿ ಏನು ಹೇಳಿದ್ರು ಕೂಡ ನಿಮ್ಮ ನಡುವೆ ಎಷ್ಟು ಒಗ್ಗಟ್ಟು ಹೊಂದಾಣಿಕೆ ಇರುತ್ತೋ ಅಲ್ಲಿವರೆಗೂ ನಿನ್ನ ಮನೆ ಚೆನ್ನಾಗಿರುತ್ತೆ. ನಿನ್ನ ಮನೆಯಲ್ಲಿ ಈಗಾಗಲೇ ಇರೋ ಸಂತಾನ ಏನ ಮಗು ಅಥವಾ 17 ವರ್ಷದ ಹುಡುಗ ಅಂತ ಹೇಳ್ದಲ್ಲವ, ಅದನ್ನು ಚೆನ್ನಾಗಿ ನೋಡ್ಕೊ. ಅದನ್ನು ನಿನ್ನ ಮಗ ಅಂತಲೇ ನೀನು ಭಾವಿಸ್ತಾ ಇದ್ದೀಯಾ. ಅದೇ ಕಾರಣಕ್ಕೆ ನಿನಗೆ ನಿನ್ನ ಬದುಕಲ್ಲಿ ಒಳ್ಳೆಯದು ನಡೆಯುತ್ತೆ ಇನ್ನು ಮುಂದೆ. ಯಾಕಂದರೆ ಬೇರೆಯವ್ರ ಮಕ್ಕಳನ್ನು ನನ್ನ ಮಕ್ಕಳು ಅಂದ್ಕೊಳ್ಬೇಕು ಅಂದಾಗ ನನಗೆ ಮಕ್ಕಳಿಲ್ಲ ಅದಕ್ಕೆ ಬೇರೆಯವ್ರ ಮಕ್ಕಳನ್ನು ಅಂದ್ಕೊಳ್ತೀನಿ ಅಂತ ಅಲ್ಲ. ನಿನಗೆ ಮಕ್ಕಳಿದ್ರೂ ಇಲ್ಲದೆ ಹೋದರೂ ಬೇರೆಯವ್ರ ಮಕ್ಕಳನ್ನು ಮಕ್ಕಳ ಹಾಗೆ ನೋಡೋದಕ್ಕೆ ಒಂದು ದೊಡ್ಡ ಶಕ್ತಿ ಬೇಕು. ನೀನು ನಿನ್ನ ಮಕ್ಕಳಾದ ಕಾಲದಲ್ಲೂ ನೀನು ಆ ಹುಡುಗನಿಗೆ ಅಥವಾ ನೀವಿಬ್ಬರೂ ಸೇರಿ ಅವರಿಗೆ ಬದುಕನ್ನು ಕಟ್ಟಿಕೊಡೋದು ಅಥವಾ ತಂದೆ ತಾಯಿ ಜಾಗದಲ್ಲಿ ನಿಲ್ಲೋದು ಒಳ್ಳೆಯದು. ಅಥವಾ ನೀವು ಅದನ್ನು ಮಾಡ್ತೀರಾ, ನಿಮಗೆ ಕಣ್ಣು ಅಥವಾ ಯಾವ ನರದ ಕಾರಣಕ್ಕೆ ಸ್ವಲ್ಪ ಸತಾಯಿಸ್ತಾ ಇದೆಯೋ ಆ ವಿಚಾರದಲ್ಲಿ ನೀವು ಆಗಾಗ ಹೋಗಿ ಡಾಕ್ಟ್ರಿಂದ ಒಂದು ಚಿಕ್ಕ ಚೆಕಪ್ಪನ್ನಂತೂ ನೀವು ಆಗಾಗ ಮಾಡಿಸ್ಕೊಳ್ತಿರಬೇಕು. ಅಂದರೆ ಭಾಗ್ಯಗಳು ಬಂದಾಗಲೂ ನಾವು ನಿದ್ದೆ ಮಾಡ್ತಿದ್ರೆ ಅದು ನಮ್ಮ ಪಾಲಿಗೆ ಬರೋದಿಲ್ಲ ಅಲ್ವಾ? ಎಗರಬೇಕು, ನಾವೇ ಅದನ್ನು ಹಿಂಬಾಲಿಸಬೇಕು. ಈ ವಿಚಾರದಲ್ಲಿ ನೀವು ಯಾವಾಗೆಲ್ಲ ನಿನ್ನ ಸಂತಾನದ ಕಾರಣಕ್ಕೆ ಆಸ್ಪತ್ರೆಗೆ ಹೋಗ್ತೀವಿ ಆ ಸಮಯದಲ್ಲೂ ಕೂಡ ಇದನ್ನು ನೀನು ಚೆಕಪ್ ಮಾಡಿಸ್ಕೊಳ್ಳೋದನ್ನು ಮರಿಬೇಡ. ಇವೆರಡೂ ನಿನ್ನ ಪಾಲಿಗೆ ಒಳಿತಾಗಲಿ, ಯಶಸ್ಸಾಗಲಿ. ಇದು ಕೃಷ್ಣನ ಹಾರೈಕೆ, ನನ್ನ ಹಾರೈಕೆ. ಇದ್ರ ಬಗ್ಗೆ ಸಂಶಯ ಬೇಡ. ಮುಂದೆ ನಿನಗೆ ಅದು ಅರಿವಾಗುತ್ತೆ. ನಿನ್ನ ಅತ್ತೆ ಮಾವ ಅಥವಾ ಸುತ್ತಲಿನ ಜನ ಯಾರು ಏನಂದರೂ ಕೂಡ ನೀನು ಮನಸ್ಸಿಗೆ ಅದನ್ನು ತಗೊಳ್ಳದೆ ಪಾಸಿಟಿವ್ ಆಗಿರು, ಸದಾ ಧನಾತ್ಮಕವಾಗಿ ಯೋಚನೆ ಮಾಡು. ಭಗವಂತ ಕುಂಟನಿಗೂ ಕುರುಡನಿಗೂ ಎಲ್ಲರಿಗೂ ಒಂದು ಬದುಕನ್ನಿಟ್ಟಿದ್ದಾನೆ. ಆಯ್ತಲ್ಲ, ನೀನು ಭರವಸೆ ಕಳ್ಕೊಳ್ಳಬೇಡ. ಈ ದಿನ ಸುಮ್ಮನೆ ಕರೆ ಸಿಕ್ಕಿಲ್ಲ, ಏನೋ ಒಂದು ನಾನು ಭಾಳ ಇನ್ನೇನು ಫೋನ್ ಇಡೋ ಸಮಯದಲ್ಲಿ ನಾನು ಡಾಕ್ಟ್ರ್ ಹೇಳಿದ್ದನ್ನೇ ಮತ್ತೆ ಪುನರುಚ್ಚಾರ ಮಾಡಿದೆ. ಆದರೆ ನಿನ್ನ ಗಂಡನನ್ನು ಪರೀಕ್ಷೆ ಮಾಡಲಿಕ್ಕೆ ಹೇಳಿದೆ ಅನಿಸ್ತದು. ಅವ್ರು ಹೆಂಗೆ ಕೇಳ್ಕೊಂಡ್ರಲ್ಲ ನಿನಗೋಸ್ಕರ. ಸರ್ ಅದೇ ಹೇಳ್ತಿಲ್ವಾ, ದೇವ್ರಂದ್ವಾಗ ಅವ್ರಂದ್ವಾಗ ಸರ್. ಅಂದ್ರೆ ಇಲ್ಲಿವರೆಗೂ ನಾವು ಒಬ್ರಿಗೊಬ್ರು ಯಾರ ಮುಂದೆನೂ ಬಿಟ್ಕೊಟ್ಟಿಲ್ಲ ಸರ್. ಈಗ್ಲೂ ಅಪ್ಪ ಎಂತೆಂಥವ್ರು ಹೆಂಗೆಂಗೋ ಇರ್ತಾರೆ, ನೀವಿಬ್ರು ಹೇಗಿದ್ದೀರಾ ಅಂತ ಪ್ರತಿಯೊಬ್ರು ಊರಲ್ಲೆಲ್ಲ ಎಲ್ಲ ಅಕ್ಕಪಕ್ಕದಲ್ಲಿ ಎಲ್ಲರೂ ಅಷ್ಟೇ ಸರ್. ಅಪ್ಪ ಹೇಗಿದ್ದಾರೆ ಇವ್ರು ಇಷ್ಟು ಚೆನ್ನಾಗಿದ್ದಾರಲ್ಲ ಅಂತ ಹೇಳ್ತಾರೆ ಸರ್. ಎಲ್ರು ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ ಸರ್. ಆಗ್ಲಿ ತಾಯಿ, ಅವು ನಂಬಿಕೆ ಅಥವಾ ನಿಮ್ಮ ಸಂಬಂಧಗಳ ಈ ಒಡನಾಟ ಅಥವಾ ಈ ಗಟ್ಟಿ ಬಾಂಧವ್ಯಗಳು ಲಾಭ ನಷ್ಟವನ್ನ ಸಂತಾನ ಆಗುವುದು ಆಗದೆ ಇರೋದು ಅಥವಾ ಮನೆಗೆ ಒಳ್ಳೆಯದಾಗುವುದು ಕೆಟ್ಟದ್ದು ಎಲ್ಲ ಪರಿಸ್ಥಿತಿಯಲ್ಲೂ ನಿಮ್ಮ ಬಾಂಧವ್ಯ ಇದು ಯಾವುದ್ರ ಮೇಲೂ ಅವಲಂಬಿತವಲ್ಲ. ಅದೇನಿದ್ರೂ ಇಲ್ಲದೆ ಹೋದ್ರೂ ನಿಮ್ಮ ನಡುವೆ ಹೀಗೆ ಇರಬೇಕು. ಹೌದು ಸರ್. ಲಾಭ ಬರುತ್ತೆ, ನಷ್ಟ ಬರುತ್ತೆ, ಒಳ್ಳೇದಾಗುತ್ತೆ, ಕೆಟ್ಟದಾಗುತ್ತೆ. ಹುಟ್ಟಿದ ಮಕ್ಕಳು ಸಂತೋಷ ಕೊಟ್ಟರೆ ಬೆಳೀತಾ ದುಃಖ ಕೊಡ್ತಾರೆ, ಇದೆಲ್ಲ ನಡೆಯುತ್ತೆ. ಹೌದು ಸರ್ ಅಲ್ವಾ? ನಿನಗೊಂದು ದೃಷ್ಟಿ ಬಂದುಬಿಟ್ರೆ ಎಲ್ಲವನ್ನು ಇನ್ನೂ ಚೆನ್ನಾಗಿ ನಿಭಾಯಿಸ್ತೀಯ ಅಂತ ಅಷ್ಟೇ. ನಿನಗೆ ಕಣ್ಣಿನಲ್ಲೇ ಏನೂ ಸಮಸ್ಯೆ ಇಲ್ಲ, ಕಣ್ಣಿಗೆ ಕೊಳವೆಯ ರೂಪದಲ್ಲಿರೋ ನರದಲ್ಲಿ ಸಮಸ್ಯೆ. ಹೌದಲ್ಲ? ತಟ್ಟಿಯಲ್ಲಿ ಕೊಳೆ ಇದ್ರೆ ತಟ್ಟಿಯಲ್ಲಿ ಪಾಚಿ ಕಟ್ಟಿದ್ರೆ ತಟ್ಟಿ ತೊಳಿಬಹುದು. ತಟ್ಟಿಗೆ ಬರೋ ನೀರಿನ ಪೈಪಲ್ಲಿ ಸಮಸ್ಯೆ ಇದ್ರೆ ಅದಕ್ಕೊಂದು ಕಾಲ ಬರುತ್ತೆ, ಅದು ಸರಿ ಹೋಗುತ್ತೆ. ತಟ್ಟಿ ಸಮಸ್ಯೆ ಅಲ್ಲ, ಹೌದಲ್ಲ? ಹೌದು ಸರ್. ಮತ್ತೆ ನೀರು ತುಂಬುತ್ತೆ, ಮತ್ತೆ ಆ ನೀರನ್ನ ನೀನು ನಿನ್ನ ಮನೆಯವರು ಎಲ್ಲರೂ ಕುಡಿದು ಸಂತೋಷ ಪಡೋ ದಿನ ಬರುತ್ತೆ. ಧೈರ್ಯವಾಗಿರವ. ನಿನಗೆ ಸಂತೋಷದ ದಿನ ಅಥವಾ ಆ ಸಮಯ ಈ ಎರಡರಿಗೊಂದು ಯಾವುದು ಸೂಚನೆ ಕಂಡಾಗಲೂ ಕೃಷ್ಣನಿಗೆ ಧನ್ಯವಾದ ಹೇಳು, ನಿನಗೆ ಒಳ್ಳೇದಾಗುತ್ತೆ. ಇಲ್ಲ ಸರ್, ಆಶ್ರಮದ ಹತ್ರ ಯಾವಾಗಾದ್ರೂ ಬರ್ತೀವಿ ಸರ್. ಆಯ್ತು, ನಿನಗೆ ಒಳ್ಳೇದಾಗಲಿ. ನಿನ್ನ ಗಂಡನನ್ನ ನೀನು ಯಾವತ್ತು ದೇವ್ರಿಗೆ ಕೈ ಮುಗಿತೀಯೋ ಇಲ್ವೋ, ಗಂಡನನ್ನ ಎಲ್ಲಿವರೆಗೂ ನೀನು ಹಾಗೆ ನಾಳೆ ದಿನ ಏನೋ ಸಮಸ್ಯೆಯಾಗಿ ಒಂದು ಏನೋ ತಪ್ಪು ಮಾತು ಬಂದುಬಿಟ್ರು ಕೂಡ ಅದೊಂದು ಸ್ಥಿತಿ, ಅದೊಂದು ಮಾತನ್ನು ತಲೆಗೆ ತಗೊಳ್ಬೇಡ. ಯಾಕಂದರೆ ಅಂಥ ಕೆಟ್ಟ ಕಾಲದಲ್ಲೇ ಅಂಥ ಅಸಹನೀಯ ಅಥವಾ ಅಂಥ ಅಸಹಾಯಕತೆ ಸಮಯದಲ್ಲಿ ಜೊತೆ ಬಂದವನು ಎಲ್ಲೋ ಮಧ್ಯದಲ್ಲಿ ಏನೋ ವ್ಯವಹಾರ ನಷ್ಟವೋ ಯಾವುದೋ ಟೆನ್ಷನ್ ಒಂದು ಮಾತು ಬಂದಾಗ ಹಿಂಗೆ ಅಂದ್ಬಿಟ್ರಲ್ಲ ಅಂತ ದುಃಖ ಬೇಡ. ಬರುತ್ತೆ, ಕೆಲವೊಮ್ಮೆ ಪರೀಕ್ಷೆ ಮಾಡಲಿಕ್ಕೆ ಅಂತಲೇ ಅಂಥ ಮಾತುಗಳು ಬಂದ್ಬಿಡ್ತವೆ.
ನಮಗೇನಾಗ್ಬಿಡುತ್ತೆ, ಅದೊಂದು ಮುಖ್ಯವಾಗಿರಿಸ್ಕೊಳ್ತೀವಿ ಹೊರತು ಹಿಂದೆ ನಮಗೆ ಅವ್ರು ಎಷ್ಟು ಆಸರೆ ಆಗಿದ್ರು ಅನ್ನೋದನ್ನೇ ಮರೆತು ಬಿಡ್ತೀವಲ್ಲ. ಅಪ್ಪ ನನ್ಗೆ ಹೊಡೆದ ಅನ್ನೋದನ್ನೇ ಮಗ ತಲೆಯಲ್ಲಿ ಇಟ್ಕೊಳ್ತಾನೆ, ಮಗ ಇಷ್ಟು ವರ್ಷ ಸಾಕ್ದ ಅನ್ನೋದನ್ನ ಮರೆತೇ ಬಿಟ್ಟಿರ್ತಾನೆ. ಯಾಕಂದ್ರೆ ಒಂದು ಕೆಟ್ಟದ್ದು ಕಾಣುವಷ್ಟು ಅಥವಾ ಒಂದು ಕೆಟ್ಟದ್ದಕ್ಕೆ ಕೊಡುವಷ್ಟು ಪ್ರಾಧಾನ್ಯತೆ ಅಥವಾ ಕೆಟ್ಟದ್ದಕ್ಕೆ ಕೊಡುವಷ್ಟು ಪ್ರಾಮುಖ್ಯತೆ ನಾವು ಇಷ್ಟೂ ವರ್ಷ ನಮ್ಮನ್ನು ಕಾಪಾಡಿಕೊಂಡು ಬಂದ್ರು ಅನ್ನೋದನ್ನೇ ಮರೆತು ಕೆಲವೊಮ್ಮೆ ಜೀವ ಕಳ್ಕೊಳ್ಳೋ ನಿರ್ಧಾರಕ್ಕೆ ಬಂದ್ಬಿಡ್ತೀವಿ. ತುಂಬಾ ಸಲ ಪ್ರಯತ್ನ ಮಾಡಿದೀನಿ ಸರ್, ತುಂಬಾ ಪ್ರಯತ್ನ ಮಾಡಿದೀನಿ ಅದಕ್ಕೂ. ತುಂಬಾ ಒಂದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದೀನಿ, ಮತ್ತೆ ತುಂಬಾ 2-3 ಸಲ ಟ್ರೈ ಮಾಡಿದೀನಿ ಸರ್ ಅದಕ್ಕೂ. ಪಾಪ ಆಗಲ್ವ. ಈ ದಿನ ನನಗೆ ತುಂಬ ಪಾಸಿಟಿವ್ ಆಗಿ ಅನಿಸ್ತಾ ಇದೆ. ನಿನ್ನ ಕತ್ತಲೆಯ ದಿನಗಳು ದೂರವಾಗೋ ಸಮಯ ಹತ್ತಿರ ಇದೆ. ನೀನು ಆ ಬಗ್ಗೆ ತುಂಬ ಭರವಸೆಯಿಂದ ಇರು, ತುಂಬ ಖುಷಿಯಲ್ಲಿರು. ಇನ್ನು 5 ವರ್ಷದ ಒಳಗೇನೆ ಅಥವಾ ಅದರಿಂದ ತುಂಬ ಒಳಗೇನೆ ನಿನಗೆಲ್ಲ ರೀತಿ ಇರೋ 2 ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಆದರೆ ಏನು ಬಂದರೂ ಏನು ಹೋದ್ರು ಬದುಕಿನ ಕಷ್ಟಗಳಂತೂ ತಪ್ಪಲ್ಲ. ಹೌದು ಸರ್, ಹೌದು. ಒಂದು ಸರಿ ಹೋದ್ರೆ ಒಂದು ಅಲೆ ಈ ಕಡೆ ಶುರುವಾಗಿರುತ್ತೆ ಅಲ್ವಾ? ಹಾಗಾಗಿ ಇದೆಲ್ಲ ಇದ್ದಿದ್ದೆ. ಬಟ್ ಮನುಷ್ಯನಿಗೆ ಕಣ್ಣು ದೃಷ್ಟಿ ಒಂದು ಚೆನ್ನಾಗಿದ್ದು ಬಿಟ್ರೆ ಏನು ಬಂದರೂ ಎದುರಿಸ್ಬೋದು ಅಲ್ವಾ? ಅದೇ ಕತ್ಲಾಗ್ಬಿಟ್ರೆ ಈಗ ಓಡೋಣ, ಏನೋ ಪ್ರಾಣಿ ಓಡಿಸ್ಕೊಂಡ್ಬಿಡ್ತಿದೆ, ಓಡೋಕೆ ದಾರಿ ಕಾಣ್ಬೇಕಲ್ಲ. ಅಂದ್ರೆ ಪ್ರಾಣಿ ಅನ್ನೋದು ಕಷ್ಟ, ದಾರಿ ಕಂಡ್ರೆ ಓಡ್ಬೋದು. ದಾರಿ ಕಾಣ್ತಾ ಇಲ್ಲ ಅಂದ್ರೆ ಆ ಪ್ರಾಣಿ ನನಗೆ ಕೊಡೋ ನೋವಿಗಿಂತ ನಾನು ಅತ್ತಾಗಿತ್ತಾಗ ಹೋಗಿ ಬಿದ್ದು ಅನುಭವಿಸೋ ನೋವೇ ಜಾಸ್ತಿ ಇದೆಯಲ್ಲ. ಆ ದಾರಿ ನಿನಗೆ ಕಾಣುತ್ತೆ. ಆ ದಾರಿ ಬಹಳ ಪೂರ್ವದಲ್ಲಿ ನೀವೇ ತಂದುಕೊಂಡ ನೀವೇ ಮಾಡಿಕೊಂಡ ಎಡವಟ್ಟಿನ ಪರಿಣಾಮ ಇದು. ಹೌದು ಸರ್, ಏನು ಮಾಡಕ್ಕಾಗಲ್ಲ. ಇವತ್ತು ಬಹುಶಃ ಕಾರ್ಯಕ್ರಮ ಕೇಳ್ತಿರೋ ಯಾರಾದ್ರೂ ತುಂಬಾ ತಲೆನೋವು ಬರ್ತಿರೋರು ಇಂಥದ್ದೊಂದು ಎಚ್ಚರಿಕೆಯನ್ನಂತೂ ತಗೊಳ್ಬೋದಲ್ಲವಾ? ಹೌದು ಸರ್, ನಿಜವಾಗ್ಲೂ ಅದರಲ್ಲೂ ಸರ್ ಒಂದ್ ಸೈಡ್ ತಲೆನೋವು ಬರೋರು ಇಗ್ನೋರ್ ಮಾಡಬಾರ್ದು ಸರ್. ನಾನ್ ಪ್ರತಿಯೊಬ್ಬರಿಗೆ ತಲೆನೋವು ಹೌದಾ ಫಸ್ಟ್ ಹಾಸ್ಪಿಟಲ್ ತೋರಿಸಿ ಅಂತಾನೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು. ಒಂದ್ ಸೈಡ್ ತಲೆನೋವು ಬರೋದು ಬಹಳ ಎಫೆಕ್ಟ್ ಸರ್. ಮತ್ತೊಬ್ಬೊಬ್ರು ಏನ್ ಮಾಡ್ತಾರೆ, ಸ್ಪೆಕ್ಸ್ ಯೂಸ್ ಮಾಡಲ್ಲ ಸರ್. ಅಯ್ಯೋ ಯಾರು ಏನ್ ಅನ್ಕೊಂತಾರೋ, ಏನಕ್ಕೆ ಸ್ಪೆಕ್ಸ್ ಯೂಸ್ ಮಾಡ್ಬೇಕು ಅಂತ ಟ್ಯಾಬ್ಲೆಟ್ಸ್ ಅಂದ್ರೆ ಸರಿ ಹೋಗುತ್ತೆ. ಒಬ್ಬೊಬ್ರಿಗೆ ಸ್ಟೈಲ್ ಆಗಿರುತ್ತೆ, ನಾನ್ ಯಾಕೆ ಹಾಕೊಂಡ್ ಹೋಗ್ಬೇಕಾಗ್ತಾರ, ಅದು ತುಂಬಾ ತಪ್ಪು ಸರ್. ಸ್ಪೆಕ್ಸ್ ಯೂಸ್ ಮಾಡೋದು ತುಂಬಾ ಒಳ್ಳೇದು, ಅದಂತೂ ಇಗ್ನೋರ್ ಮಾಡಂಗೇ ಇಲ್ಲ. ನಿಜನವ, ನಾನು ನಿನಗೆ ಹಾರೈಸ್ತೀನಿ, ನಿನಗೆ ಅದು ವಿಚಾರದಲ್ಲಿ ಒಳ್ಳೇದಾಗುತ್ತೆ. ನೀನೇ ಅಥವಾ ನಿನ್ನ ಗಂಡನ ಜೊತೆ ನೀನೇ ಬಂದು ಆ ವಿಚಾರವನ್ನು ನನ್ನ ಜೊತೆ ಹಂಚಿಕೊಳ್ಳಿದೆಯಾ, ಆ ದಿನ ಬರುತ್ತೆ. ಆದರೆ ಇಲ್ಲಿ ನೀನು ಈ ಕಡೆಯಲ್ಲಿ ಹೇಳದಲ್ಲ, ನಿನ್ನ ಕತೆ ಅಥವಾ ನಿನ್ನ ವ್ಯತೆ ಇನ್ನೊಬ್ಬರಿಗೆ ಒಂದು ಪಾಠ. ಹೌದು ಸರ್, ಹೌದು ಅಲ್ವಾ? ನಾವು ಎಷ್ಟು ಜನರ ಬದುಕಲ್ಲಿ ನಾವು ಬೆಂದು ಹೇಗೆ ದೀಪ ಒಂದು ಕ್ಯಾಂಡ್ಲು ಅಥವಾ ಒಂದು ಹಣತೆ ತನ್ನ ಬತ್ತಿ ಉರಿದು ಬೆಳಕು ಕೊಡುತ್ತೆ, ಹಾಗೆ ನೀನೆಷ್ಟು ಜನರ ಬದುಕಿಗೆ ಪಾಠವಾಗಿದ್ದೀಯ, ಅದು ಎಷ್ಟು ಜನಕ್ಕೆ ಸಿಗೋ ಅವಕಾಶ ಅದು. ಹೌದು, ಸ್ವಯಂ ನೀನು ನೊಂದಿದ್ದೀಯ, ಆದರೆ ಇನ್ನೊಬ್ಬರಿಗೀಗ ಪಾಠವಾಗಿದ್ದೀಯ. ನೊಂದವರೇ ಇನ್ನೊಬ್ರಿಗೆ ಪಾಠ ಆಗೋದು ಸಾಧ್ಯ, ಹೌದಲ್ಲ? ಹೌದು ಸರ್, ಹೌದು. ಹಾಗಾಗಿ ಏನೋ ಅದೊಂದು ಗಳಿಗೆ ನಡೀತಾ ಇದೆ. ನಿನ್ನ ಗಂಡನಿಗೆ ನೀನು, ನಿನಗೆ ನಿನ್ನ ಗಂಡ, ಜೊತೆಗೆ ಆ ಮಗು, ಈಗ ಒಂದು ತುಂಬ ಕುಟುಂಬ. ಹಾಗೆ ನೋಡಿದ್ರಿ ನಿಂದು. ಹೌದು ಸರ್, ಹೌದು. ನಮಗೆ ಅಂದ್ರೆ ಯಾರೆಲ್ಲ ಏನು ಪ್ರಾಬ್ಲಮ್ ಫ್ಯಾಮಿಲಿಲಂತೂ ಯಾವುದು ಇಲ್ಲ ಸರ್. ಇರ್ಲಿ, ಕಾಲ ಬದಲಾಗುತ್ತೆ ಮುಂದೆ, ಆದರೆ ಅವೆಲ್ಲವನ್ನು ಎದುರಿಸೋ ಶಕ್ತಿಯನ್ನ ನಿಮಗೆ ಭಗವಂತ ಕೊಟ್ಟಿರ್ತಾನೆ. ನಿನ್ನ ದೃಷ್ಟಿಗೂ ಭಗವಂತನ ದೃಷ್ಟಿ ಬಿದ್ದು ಅವನ ಅನುಗ್ರಹದಿಂದ ನೀನು ಕೂಡ ಜಗತ್ತನ್ನು ನೋಡುವಂತ ಆಗ್ತೀಯ. ಅದಕ್ಕೆ ಸ್ವಲ್ಪ ಸಮಯ ಹಿಡಿಬೋದು. ಡಾಕ್ಟ್ರ್ ಬಾಯಲ್ಲೂ ಕೂಡ ಅದೊಂದು ಸಾಧ್ಯತೆ ನುಡಿಸಿದ್ದಾನೆ, ಮತ್ತು ನಾನು ಇದನ್ನು ಇಲ್ಲಿ ಮತ್ತೆ ನುಡಿತಾ ಇದ್ದೀನಿ. ತಂತ್ರಜ್ಞಾನ ಅಥವಾ ತಾಂತ್ರಿಕತೆ ಅಥವಾ ಇಂಥದ್ದೇನೋ ಲೌಕಿಕವಾದ ಡಾಕ್ಟರ್ಗಳ ಸಹಕಾರ ಅಥವಾ ಅದರಿಂದಲೇ ಆಗುತ್ತೆ, ಅದೇನು ಪವಾಡ ಆಗಲ್ಲ. ಅವರಿಂದಲೇ ಒಂದು ಒಳ್ಳೆ ಭರವಸೆ ಮಾತು ಬಂದು ಮತ್ತೆ ಒಂದು ಚಿಕ್ಕ ಆಪರೇಷನ್ ಆಗಬೇಕು ಅನ್ನೋದಾದರೆ ಮತ್ತೆ ಕಡೆಯಲ್ಲಿ ಒಂದಷ್ಟು ವರ್ಷ ಬಿಟ್ಟು ಯಾಕೋ ಹಂಗಂದ್ರಲ್ಲ, ಇನ್ನೊಂದು ಅವಕಾಶ ಇರ್ಬೋದಲ್ಲ ಅಂದಾಗ ಹಳೆ ಆಪರೇಷನ್ಗಳು ನೆನೆಸ್ಕೊಂಡು ನೀನು ಅದನ್ನು ದೂರ ಉಳಿಸ್ಕೊಳ್ಬೇಡ. ಅಯ್ಯೋ ಸರ್, ಇವ್ರು ಎಷ್ಟು ಸುಳ್ಳು ಹೇಳ್ಕೊಂಡು ಲಾಸ್ಟ್ 3 ಆಪರೇಷನ್ ಹಂಗೆ ಸುಳ್ಳು ಹೇಳ್ಕೊಂಡು ಕರ್ಕೊಂಡು ಏನಿಲ್ಲ, ಬರೀ ಲೇಸರ್ ಟ್ರೀಟ್ಮೆಂಟ್ ಅಷ್ಟೇ, ಬಾ ಅಂತ ಅಲ್ಲೋದ್ಮೇಲೆ ಅಪ್ಪ ನನಗೆ ನರ್ಕಲ್ ಸರ್ ಸುಮ್ನಿರಿ ಅಪ್ಪ, ನಾರಾಯಣ ನೇತ್ರಲ್ಲ ಆ ಗೇಟ್ ಹತ್ರ ಹೋಗ್ತಿದ್ದಂಗೆ ಜೀವ ಡಬ್ 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 ಅಂತ ಹೊಡ್ಕೊಂತ ಇರುತ್ತೆ ಸರ್. ಅಪ್ಪ ನಂಗೆ ಕಣ್ಣಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಆಪರೇಷನ್ಗಳು ಬೇಡ ಅನ್ಸುತ್ತೆ. ಸತ್ಯ, ಹಳೆ
ಆ ನೋವು ಮತ್ತೆ ನೆನಪಾದಾಗ ಪರವಾಗಿಲ್ಲ, ಈ ಅಂಧಕಾರದಲ್ಲಿ ಇದ್ಬಿಡೋಣ ಅನ್ಸುತ್ತೆ. ಹೌದು ಸರ್. ಆದ್ರೆ ಯಪ್ಪ ನಾನು ನಕ್ಕ ಹೇಳೋದು, ನಕ್ಕ. ಮೊದಲು ನಿನ್ನ ಬದುಕಲ್ಲಿ ನನ್ನ ಅನಿಸಿಕೆ ಪ್ರಕಾರ ಸಂತಾನದ ಸೂಚನೆ ಪ್ರಥಮ. ಅದು ಮುಗಿದು ಎಷ್ಟೋ ಸಮಯದ ನಂತರ ನಿನಗೆ ಈ ವಿಚಾರಕ್ಕೆ ಒಂದು ಅವಕಾಶ ತೆರ್ಕೊಳ್ಳುತ್ತೆ, ಆಯ್ತಲ್ಲ. ಹಾ ಸರ್. ಭರವಸೆಯಿಂದಿರು. ಅಂತರಂಗದಲ್ಲಿ ಭಯ ಅಥವಾ ಗೊಂದಲ ಅಥವಾ ನಾಳೆಯ ಚಿಂತೆ ಯಾವುದು ಬೇಡ. ಏನಾಗುತ್ತೋ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ ಎಂದುಕೊಂಡು ನಾನ್ ಧೈರ್ಯವಾಗಿ ಹೇಳ್ತಿಲ್ವಾ ಸರ್, ನಾನ್ ಯಾವ್ದಕ್ಕೂ ಕೇರ್ ಮಾಡಲ್ಲ, ಯಾವ್ದಕ್ಕೂ ಟೆನ್ಷನ್ ತಗೊಳಲ್ಲ. ಟೆನ್ಷನ್ ಇದ್ರೆ ಅದು ಇವನ್ ಮೇಲೆ ತಿರ್ಸ್ಕೊಳ್ಳೋದು ಅಷ್ಟೇ, ಬಿಟ್ರೆ ಅದು 5 ನಿಮಿಷದ್ದು. ಮತ್ತೆ ಏನಿಲ್ಲ ಸರ್, ನಾನು ಏನಕ್ಕೂ ಚಿಂತೆ ಮಾಡಕ್ ಹೋಗ್ತಿಲ್ಲ. ನನ್ ಪಾಡಿಗೆ ನಾನು ಇದೀನಿ, ಯಾವ್ದೇನು ಕಿವಿಗೆ ಹಾಕೊಳ್ಳೋದು ಏನೂ ಇಲ್ಲ. ಇವನು ಅಂದ್ರಲ್ಲ ಯಾರು? ಸರಿ ಸರ್, ನಾನು ಅವ್ರನ್ನ ನಾನು ಈ ಇಂಥ ತರ ರೆಸ್ಪೆಕ್ಟ್ ವಿಚಾರಗಳನ್ನ ಮೊದಲು ತಿದ್ಕೋ. ಅದು by ಅಲ್ಲ mistake ಆಗ್ಬಾರ್ದು. ಬಂದ್ಬಿಟ್ಟು. ನಾನು ನಿಮ್ಮ ಸರಿ ಸರ್, ನಿಮ್ಮ sorry. ಮನೇಲಿರೋ ಹುಡುಗಂಗೆ ಹೇಳಿದೆ, ಅದು ನನ್ನ ಮುಂದೆ ಹೇಳದೆ ಹೋದ್ರೂ ತೊಂದರೆ ಇಲ್ಲವಾ? ಹ್ಮ್. ಪ್ರೀತಿ ಮಾಡಿ ಮದುವೆ ಆದರೂ ನಿಮ್ಗೆ ಅವ್ನು ಚಿಕ್ಕವನಿಂದ ಗೊತ್ತು. ಆ ಸ್ಥಾನ ಹೌದು ಸಿಕ್ಕಾಗ ಆಯ್ತಪ್ಪ, ಬಹಳ ಜೊತೆ ಬೆಳೆದವನನ್ನೇ ನಾನು ತಾಮನ್ ಮಂತ್ರಿ ಮಾಡ್ಕೊಂಡೆ ಅಂದರೆ ಬಂದು ರಾಜನ ಮೇಲೆ, ರಾಜನ ಪಕ್ಕ ಕೂತು ಮೋಟ್ ಬಿಡಿಸಿ ಅದಕ್ಕೆ ಕೂತ್ಕೊಳಕಾಯ್ದತ್ತ? ಇಲ್ಲ ಇಲ್ಲ ಸರ್, ಇಲ್ಲ. ನಾನು ಅವ್ರನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ಬೇಕು ಕೆಲವು ಅಷ್ಟೇ ಚಿಕ್ಕ ಪುಟ್ಟ ಮಾಡ್ತೀನಿ. ವಿಚಾರಗಳು ಕೂಡ ಮ್ಯಾಟರ್ ಆಗ್ತವೆ. ಅದನ್ನು ಸುಮ್ಮನೆ ಎಚ್ಚರಿಕೆ ಹೌದು ನೀಡಿದೆ ಹೌದು ಅಷ್ಟೇ. ಸರ್. ಆಯ್ತು, ಹೌದು ಹೌದು. ನನ್ನ ತಾಯಿ ಚಿಕ್ಕ ವಯಸ್ಸಿಂದ ನನಗೆ ಗೊತ್ತು ಅಂತ ಬಾರೆ ಹೋಗಿ ಅನ್ನಕ್ಕಾಗುತ್ತನವ? ಇಲ್ಲ ಸರ್, ಇಲ್ಲ ಇಲ್ಲ. ಯಾಕಂದ್ರೆ ನೀವೇನು ಮಾತಾಡ್ಕೊಳ್ತಿರೋ ಈಗ ನಿನ್ನ ಹೃದಯದಲ್ಲಿ, ಈಗ ನನ್ನ ಮುಂದೆ ಮಾತಾಡ್ಬೇಕಾದ್ರೆ ಬಂತಲ್ಲ, ಈಗ ನಾನೊಂದು ವೇಳೆ ಅಂದ್ಕೊಳ್ಬೋದು, ಏನಪ್ಪ ಈ ಹುಡುಗಿಗೆ ಸ್ವಂತ ಗಂಡನ್ನ ಇವನು ಅಂತ ಕಾಲ ಬದಲಾಗಿದೆ ಅನ್ಬೋದು. ಕಾಲ ಬದಲಾಗ್ಬೋದು, ಆದರೆ ಕಾಲ ಬದಲಾಗಿದೆ, ಮಾವನೆಣ್ಣಿನ ರುಚಿ ಹಂಗೆ ಇದೆಯಲ್ಲ. ಇಲ್ಲ ಸರ್, ಇಲ್ಲ. ನಾನು ಅದ್ರ ಸ್ಲೋಲಿ ಬಾಯಿ ಬಂದ್ಬಿಟ್ಟು ಸರ್, ಅಂದ್ರೆ ಯೋಚನೆ ಮಾಡು. ಅಷ್ಟೇ. ಇಲ್ಲ ಸರ್, ಅವ್ರಿಗೆ ಯಾವತ್ತು ನಾನು ಬೆಲೆ ಕಮ್ಮಿ ಮಾಡ್ಬೇಕು ನೋಡು, ಆಯ್ತು, ನಿನ್ನ ಹಿಂಗ ಅಂದ ತಕ್ಷಣ ನೀನು ಬೆಲೆ ಕಡಿಮೆ ಮಾಡಿದ್ದೀಯಾ ಅಂತಲ್ಲ, ಬಟ್ ಲೋಕದ ದೃಷ್ಟಿಯಲ್ಲಿ ನಾವು ಮಾದರಿ ಆಗಿರ್ಬೇಕು. ಹೌದೌದು ಸರ್. ನೀನು ಒಂದು ವೇಳೆ ಈಗ ಬಂತೆ, ನಿನಗೊಂದು ಸಂತಾನ ಆಯಿತು, ನೀನು ನಿನ್ನ ಗಂಡನ್ನ ಹಿಂಗೆ ಕರೆಯೋದು ನೋಡಿದಾಗ ಇನ್ಯಾರಿಗೋ ನಾನು ಹಂಗೆ ಕರೆಯೋಣ ಅಂತ, ನಾನು ಮಾತಿನ ಮೂಲಕ ನನ್ನ ಗಂಡನ ಮೇಲಿರೋ ಪ್ರೀತಿ ನಾನು ನಿರ್ಧಾರ ಮಾಡೋದಿಲ್ಲ, ಅಥವಾ ನಿನ್ನ ಗಂಡನ ಮೇಲಿರೋ ಪ್ರೀತಿ ನಿನ್ನ ಮಾತಿನ ಮೂಲಕ ನಾನು ನಿರ್ಧಾರ ಮಾಡೋ ದಡ್ಡ ನಾನಲ್ಲ. ಬಟ್ ಸಮಾಜ ನೋಡೋದು ಮಾತನ್ನೇ. ಹೌದು, ಏನೋ ಗಂಡ ಬರೋ ಇಲ್ಲಿ, ಇಲ್ಲಪ್ಪ ನಂಗೆ ಪ್ರೀತಿ ಇದೆ, ಹೆಸರು ಸುಮ್ಮನೆ ಹಿಂಗೆ ಕರಿತೀನಿ ಅಷ್ಟೇ ಅಂದರೆ ಇರಲಿ. ಅದೊಂದು ಬಹಳ, ಈಗ ನಿಮ್ಮ ಅಪ್ಪನ ನಿಮ್ಮ ಅಮ್ಮ ಹಿಂಗೆ ಕರೀತಾರ? ಇಲ್ಲ ಸರಿ, ಏನೋ ಬರ ಇಲ್ಲಿ ಅಂತಾರ? ಇಲ್ಲ, ಅದು ನಾವಿಬ್ರು ಚಿಕ್ಕ ಏಜ್ ಇಂದಾನು ತುಂಬಾ ಕ್ಲೋಸ್ನೆಸ್ ಅಲ್ಲಿ ಬೆಳೆದಿದ್ದಲ್ವಾ ಸರ್. ಅಂದ್ರೆ ಅದು ಅತ್ತೆ ನಾನು ಹಂಗೆ ಹೋಗೋ ಬಾರೋ ಅಂತ ಕರೆದೇ ರೂಢಿ ಸರ್. ಅದು ಒಂದು ವೇಳೆ ನಿಮ್ಮ ಜೊತೆ ಅಥವಾ ನಿಮ್ಮ ವಟಾರದಲ್ಲೇ ಇದ್ದ ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಬರ ಹೋಗು ಅಂತಿದ್ದವರೇ ನಿಮಗೆ ಕನ್ನಡ ಮೇಷ್ಟ್ರಾಗಿ ಬಂದ್ರೆ ಹೆಂಗ್ ಕರೀತೀಯ ನೀನು? ಸ್ಥಾನಮಾನಗಳಾದ ಮೇಲೆ ಅವನ್ನ ಭಾವಿಸುವ ರೀತಿಯೂ ಬದಲಾಗಬೇಕು. ಅದೇ ಧರ್ಮ. ಆಯ್ತು, ಹೇಳಬೇಕು ಅನ್ನಿಸ್ತು ಹೇಳಿದೆ ತಾಯಿ, ಅದನ್ನ ಯಾಕಂದ್ರೆ ಏರಿಯಾ ಚಾಳಿ ಮನ್ಮಕ್ಳಿಗೆಲ್ಲ ನಂಗೆ ಆಗಬಾರ್ದು ಅಷ್ಟೇ. ಶುಭವಾಗಲಿ ಈ ವಿಚಾರದಲ್ಲಿ, ನಿನ್ಗೆ ಒಳಿತಾಗಲವ, ನಿನ್ನ ಅಂಧಕಾರ ದೂರವಾಗಲಿ. ನನ್ನ ಹಾರೈಕೆ ಈ ರಾತ್ರಿಯನ್ನು ನಿನ್ನ ಜೀವನದುದ್ದಕ್ಕೂ ನೆನಪಿಟ್ಕೋ. ಈ ಭಗವಂತನ ಅನುಗ್ರಹ ನಿನ್ನ ಮೇಲಾಗಿದೆ, ನಿನಗೆಲ್ಲ ರೀತಿಯಲ್ಲೂ ಒಳಿತಾಗುತ್ತೆ. ನಿನ್ನ ಗಂಡನಿಗೆ ನೀನು ಯಾವಾಗಲೂ ನೆರಳಾಗಿರು, ಆತನನ್ನ ದೇವರು ಅಂತ ಆತನನ್ನು ಭಾವಿಸು. ನಿನಗೆಲ್ಲ ರೀತಿಯಲ್ಲೂ ಶುಭವಾಗಲವ, ಆಯ್ತಾ? ಸ್ವಾಮಿ, ಸ್ವಾಮಿ, ಮಾತೆತ್ತೂರೆ ಅಪ್ಪಾಜಿ ಅಪ್ಪಾಜಿ ಅಂತೇಳಿ ಸ್ವಾಮಿ. ಯಾರನ್ನ? ನನ್ನ. ತೊಂದರೆ ಇಲ್ಲ, ಆ ಪುಣ್ಯ. ಈಗ ನಾನು ಕೋಪ ಬಂದ್ರೆ ಇವನ ಮೇಲೆ ಹಾಕ್ಬಿಡ್ತೀನಿ ಅಂದ್ರೆ ಅದಕ್ಕಿಂತ ಇದು ಒಳ್ಳೆ. ಅಲ್ಲ, ಅಪ್ಪಾಜಿ ಅಪ್ಪಾಜಿ ಅನ್ನೋದ್ರಿಂದ ಅವಳು ಮಗಳು ಸಮಾನ ಆಗೋಯ್ತಾಳೇನೋ ಈ ತರ. ಹಾಗಿಲ್ಲ ಅಂದ್ರೆ ಈಗ ನನಗಿಂತ ವಯಸ್ಸಾದವ್ರು ನಮ್ಮನ್ನ ಕರೀತಾರೆ, ಗುರುಗಳೇ ಅಂತಾರೆ, ಅಪ್ಪಾಜಿ ಅಂತಾರೆ. ಅಂದರೆ ಅದು ಭಾವಿಸುವ. ಈಗ ನೀವು ಹೆಂಡತಿ ಸ್ಥಾನ ಮೀರಿ, ಹೆಂಡತಿ ಸುಖ ಸಂತೋಷ ಹೆಂಡತಿ, ಬಟ್ ಈಗ ನೀವು ಅವರಿಗೆ ತಾಯಿ ಥರ ನೋಡ್ಕೊಳ್ತಿರೋದ್ರಿಂದ, ತಂದೆ ಥರ ಕಾಳಜಿ ಮಾಡ್ತಿರೋದ್ರಿಂದ ಆ ಮಾತು ಬರ್ತವೆ. ಅದಕ್ಕೂ ನಿಮ್ಮ ಸಂಸಾರದ ವೈಯಕ್ತಿಕ ವಿಚಾರಗಳಿಗೂ ಅದು ಧಕ್ಕೆ ಆಗುವುದಿಲ್ಲ. ಬಟ್ ಆಯಿತು, ನಿಮ್ಗೆ ಅದು ಗೊಂದಲ ಅನ್ನೋದಾದರೆ ಕರೆಯುವ ನಾಳೆಯಿಂದ ರೀ ಅನ್ನೋ
ಇನ್ನೇನೋ ಒಂದು ಅನ್ನ ಅದು ಅದು ಸರ್ ಏನ್ ಗೊತ್ತಮ್ಮ, ಅದು ನಂಗೆ ಎಷ್ಟು ನಾನು ಸೀನಾ ಅಂತ ಕರಿತಿದ್ದೆ ಸರ್. ಅದು ಕರಿಬಾರ್ದು ಸರಿ, ಅಪ್ಪಾಜಿ 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 ಅಂತ ಕರಿತೀನಿ ಸರ್, ಅಷ್ಟೇನಿಲ್ಲ, ಅಪ್ಪಾಜಿ ಅಂತೀನಿ ಅಷ್ಟೇ. ಪುಣ್ಯ ನೆಕ್ಸ್ಟ್ ಲೋ ಅನ್ನೋ ಇದರಲ್ಲೇ ಖುಷಿ ಪಟ್ಕೊಳ್ಳಿ. ಅದ್ರ ಬಗ್ಗೆ ಹೇಳಿದೀನಿ ಆಕೆಗೆ. ಅಲ್ಲ ಯಾಕಂದ್ರೆ ತುಂಬಾ ಜನ ಅಂದ್ರು ಸ್ವಾಮಿ, ಅಪ್ಪಾಜಿ ಅಪ್ಪಾಜಿ ಅಂತಾರಲ್ಲ, ಮಗ್ಳಿಗ್ ಮಕ್ಳಾಯ್ತಾರ ಅಂತ ಹಿಂಗ್ ಒಂದ್ ಇಬ್ರು ಮಾರಂತ. ಮತ್ ನೋಡಪ್ಪ ನೀನ್ ಯೋಚನೆ ಎಲ್ಲ ಇಂಥವೇ. ಅದಕ್ಕೂ ಇದಕ್ಕೂ ಅಂದ್ರೆ ನಾವು ಕೆಲವೊಮ್ಮೆ ಈಗ ನಾನು ಕಾರ್ಯಕ್ರಮದಲ್ಲಿ ಬರೋ ಎಲ್ಲರನ್ನು ಏನವ್ವ ಚೆನ್ನಾಗಿದೆಯನ್ನವ ಅಂತೀನಿ. ಬಹುಶಃ ಒಂದು ನನ್ನದೇ ವಯಸ್ಸಿನ ಹೆಣ್ಮಗಳು ಹುಡುಗಿ ಬಂದು ನನ್ನ ಮೇಲೆ ಆಕೆ ಒಂದು ಪ್ರೀತಿಯ ಭಾವನೆ ಇದ್ರು ಕೂಡ ನಾನು ಅವ್ವ ಅಂತೀನಿ. ನಾಳೆ ಒಂದು ವೇಳೆ ಆ ಹುಡುಗಿಯನ್ನು ನಾನು ಪ್ರೀತಿಸಬೇಕಾದ ಗಳಿಗೆ ಬಂದ್ರೆ, ಇಲ್ಲಪ್ಪ ನೀನು ಅವ್ವ ಅಂದ್ಬಿಟ್ಟಿನಿ ನಾನು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂದ್ರೆ ನಾನು ಲೋಕದಲ್ಲಿ ಜನರನ್ನ ಕಾಣುವುದು ಹೀಗೆ. ಅಪ್ಪಾಜಿ ಅಂದ್ರೆ ಅದರರ್ಥ ಯಾರು ನನ್ನನ್ನ ಸಲಹುತ್ತಾರೋ, ಪೋಷಣೆ ಮಾಡ್ತಾರೋ, ನಾವು ಭಗವಂತನನ್ನು ಅಪ್ಪಾಜಿ ಅಂತೀವಿ. ಅಂದ್ರೆ ನನ್ನನ್ನು ಸಲಹುವವರು ಅಪ್ಪ ಅಪ್ಪಾಜಿ. ಈಗ ಗಾಂಧಿ ಅವ್ರನ್ನ ಜಿ ಸೇರಿಸಿದ್ರೆ ಗಾಂಧೀಜಿ. ಜಿ ಅನ್ನೋದೊಂದು ಗೌರವ ಅಷ್ಟೇ. ಈಗ ನಾನು ಮುಂಚೆ ಸೋನು ಅಂತ ಹೆಸರಿಕೊಂಡು ಸೋನು ಜೀನವರು. ಜಿ ಅಂದ್ರೆ ಅದು ಹೆಸರಲ್ಲ, ಜಿ ಅನ್ನೋದು ಹಿಂದಿಯಲ್ಲಿ ಒಂದು ಗೌರವ ಸೂಚಕ ಅಷ್ಟೆ. ಗಾಂಧಿ ಅವರ ಹೆಸರನ್ನ ಜಿ ಸೇರಿಸಿ ಗಾಂಧೀಜಿ ಮಾಡಿದ್ದೀವಿ. ನೆಹರು ಅವ್ರನ್ನ ನೆಹರು ಜಿ ಮಾಡಿದ್ದೀವಿ. ಮೋದಿ ಅವ್ರನ್ನ ತಗೊಂಡಾಗ ಮೋದಿ ಜಿ ಮಾಡಿದ್ದೀವಿ. ಜಿ ಅನ್ನೋದು ಒಂದು ಗೌರವ ಸೂಚಕ. ಅಪ್ಪ ಅನ್ನೋದನ್ನ ಜಿ ತಗೊಂಡ್ರೆ ಅಪ್ಪಾಜಿ ಆಗಿದೆ. ಆಯ್ತವ, ಅದ್ರ ಬಗ್ಗೆ ತಕರಾರಿದೆ, ಇವ್ರಿಗೆ ಯಾಕೋ ಅದ್ರ ಬಗ್ಗೆ ತೃಪ್ತಿ ಇಲ್ಲ, ಏನೋ ಒಂದು ಬೇರೆ ಕರೆಯುವ, ಅದ್ರಿಗೇನು ತೊಂದರೆ ಇಲ್ಲ. ಅದಕ್ಕೆ ಅಂತ ಮಕ್ಕಳಾಯ್ತಿಲ್ಲ ಅಂದ್ಕೊಂಬಿಡಿ. ಆಮೇಲೆ ಇದು ಮತ್ತೆ ಇದೇ ಸಮಸ್ಯೆಗಳು. ಯಾಕಂದ್ರೆ ನಾವು ನಮಗೇನೇನು ಮತ್ತೆ ನಮ್ಮನ್ನು ಕಾಡ್ತಿದೆ ಅಥವಾ ಯಾವುದು ಪೂರೈಕೆ ಆಗ್ತಿಲ್ಲ, ಅದಕ್ಕೆ ಯಾಕೆ ಅಂದಾಗ ನಾವು ಇದನ್ನೇ ಹುಡುಕ್ತೀವಿ. ಕಾರಣ ದೊಡ್ಡದು ಕೊಡ್ಬೇಕು ನಾವು. ಇನ್ನೂ ಏನು ಕಾಲ ಬಂದಿಲ್ಲ ಅದಕ್ಕೆ ಆಗ್ತಿಲ್ಲ. ನಾವು ಕೊಡೋ ಕಾರಣ ಏನು? ಇಲ್ಲ ನನ್ನ ಹೆಂಡ್ತಿ ನನ್ನ ಅಪ್ಪಾಜಿ ಅಂತಾಳೆ, ಅದು ಹೆಂಗೆ ಮಕ್ಕಳಾಯ್ತವೆ ಅನ್ನೋದು ಇಲ್ಲ. ನನ್ನ ಯೋಚನೆಗಳು ಎತ್ತರದ ಕಾರಣದಲ್ಲಿರಬೇಕು. ನಾನು ಮೊದಲನೇ ಕಾಲರ್ಗೂ ಅದನ್ನೇ ಹೇಳ್ತಾ ಇದ್ದೆ. ಅಯ್ಯೋ ನಮ್ಮ ಹಿಂದೆ ಪೂರ್ವಜರು ಏನೋ ಹೊಲದಲ್ಲಿ ಏನೋ ಮಾಡಿಸ್ಕೊಂಬಂದು ಇಕ್ಕಿದ್ರಂತೆ, ಅದಕ್ಕೆ ಮಕ್ಕಳಾಗ್ತಿಲ್ಲ ಅಂತ ಹೇಳಿದೆ. ಅಥವಾ ತಲೆನೋವು ಬರ್ತಿದೆ, ನಮ್ಮ ವಂಶ ನಾಶ ಮಾಡಲಿಕ್ಕೆ ಆ ದೇವರು ಬಂದಿದೆ. ಮನೆಯಲ್ಲಿ ಏನೇ ಸಮಸ್ಯೆಗಳಾದಾಗ ಆದಷ್ಟು ಈ ಗುಪ್ತ ರಹಸ್ಯ ಶಕ್ತಿಗಳನ್ನು ನಾವಲ್ಲಿ ತರೋದನ್ನು ನಿಲ್ಲಿಸಬೇಕು. ಯಾಕೆ? ಅವೆಂದೂ ಉತ್ತರ ಸಿಗದ ವಿಚಾರಗಳವು. ಅವಾಗ ಅದನ್ನ ಬಿಟ್ಟು ಏನು ಮಾಡಬೇಕು? ಏನೋ ಒಂದು ದೊಡ್ಡ ಕಾರಣ, ನಮ್ಮ ಕಣ್ಣಿಗೆ ನಮಗೆ ಹಿಡಿತಕ್ಕೆ ಕಂಟ್ರೋಲಿಗೆ ಸಿಗೋ ಕಾರಣಗಳನ್ನೇ ನಾವು ಹುಡುಕೊಳ್ಬೇಕು. ಯಾಕೆ? ನಾವು ಅದನ್ನು ನಿಯಂತ್ರಿಸಬಹುದು. ನಮಗೆ ಕಂಟ್ರೋಲ್ ಇಲ್ಲದೆ ಇರೋ ಕಾರಣ ಕೊಟ್ಟಾಗ ಸಹಜವಾಗಿ ನಾವು ಹೋರಾಟದ ಮನೋಭಾವ ಕಳ್ಕೊಂಡು ಶರಣಾಗ್ಬಿಡ್ತೀವಿ. ಹೌದಲ್ಲ? ಹೌದು ಸರ್, ಹೌದು. ಅದು ಬಿಡಿ, ತೊಂದರೆ ಇಲ್ಲ. ಆಯ್ತು, ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಪಾಪ ಜನ ಎಲ್ಲ ನಮಗ್ ತುಂಬಾ ಖುಷಿ ಆಯ್ತು ನಿಮ್ ನಿಜವಾಗ್ಲೂ ಲೈನ್ ಸಿಕ್ಕಿ. ನಾನಂದ್ರೆ ತುಂಬಾ ಒಂದ್ ಮಂತ್ ಇಂದಾನು ನೋಡ್ತಿದ್ದೆ. ನಿನ್ನೆಯಿಂದ ಇವ್ರು ನೋಡ್ತಾ ಇದ್ರು. ಕಾಲ್ ಟ್ರೈ ಹಿಂಗೆ ಆನ್ಲೈನ್ ಲೈವ್ ಅಲ್ಲಿ ಇದಾರೆ ಅಂತಂದ್ರು, ಕಾಲ್ ಟ್ರೈ ಮಾಡು ಅಂತಂದು ಹೆಂಗೋ ಸಿಕ್ತು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನಾನು ನಿಮ್ ಗಂಡನಿಂದ ತುಂಬಾ ಕಲ್ತೆ. ಸರ್ ನಿಮ್ಮಿಂದ ನಿಜವಾಗ್ಲೂ ನಾನು ಕೇಳ್ತಾ ಇದ್ರಿ, ಏನ್ ಅದಂಗ್ ಕೇಳ್ತಾ ಇದೆಯಲ್ಲ, ಯಾವಾಗ ಕೇಳ್ತಿರ್ತಲ್ಲ ಅಂತ. ನೆನೆ ಕಾರಲ್ಲಿ ಹೋಗ್ಬೇಕಾದ್ರೆ ಕೇಳಿದ್ರು. ಇಲ್ಲ ಅಪ್ಪಾಜಿ, ಈ ತರ ಅವ್ರು ಒಬ್ಬೊಬ್ರು ಸ್ಟೋರಿಗಳು ನನ್ಗಿನ್ನ ಖರಾಬ್ ಆಗಿರುತ್ತೆ, ಹೆಂಗಿಲ್ಲ. ಆಮೇಲೆ ಲಾಸ್ಟಿಗೆ ಅವ್ರು ಒಂದು ಸಜೆಷನ್ ಹೇಳ್ತಾರಲ್ಲ, ಅದು ಅಂತವ್ರು ಸಮೇತ ತಪ್ಪು ಮಾಡೋ ಕೆಟ್ಟ ದಾರಿಲಿ ನಡೀತಿರೋರ್ಗುನು ಈ ತರ ಮಾಡಿದ್ರೆ ಹಿಂಗ ಆಗತ್ತ ಮುಂದೆ, ಅದು ತಪ್ಪು ಮಾಡ್ದೇ ಇರೋ ತರ ಅನ್ಸುತ್ತೆ, ಎಷ್ಟು ಚಂದ ಮಾತಾಡ್ತಾರೆ ಗೊತ್ತಾ ಅಂತ ಅಂದ್ಬಿಟ್ಟು ಅಂದೆ. ಆಮೇಲೆ ನಿನ್ನೆಯಿಂದ ನಿಮ್ದು ಸ್ಟೋರಿ ಕೇಳ್ತಾ ಇದ್ರು. ಆಮೇಲೆ ಇವಾಗ ಕಾಲ್ ಟ್ರೈ ಮಾಡಿದ್ರು, ಕನೆಕ್ಟ್ ಆಯ್ತು. ತುಂಬಾ ಖುಷಿ ಆಯ್ತು ಸರ್, ನಿಜವಾಗ್ಲೂ. ಆಗಲ್ಲವಾ, ಎಲ್ಲ ನಿಮ್ಮ ಅಭಿಪ್ರಾಯ ಅಥವಾ ನೀವು ಅದಕ್ಕೆ ಎಷ್ಟು ಪ್ರೀತಿಯಿಂದ ಕೇಳಿಕೊಂಡು ಅದಕ್ಕೆ ದೊಡ್ಡ ಗೌರವ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಬಟ್ ನಿಮಗೆ ಮತ್ತೆ ಕೊನೆಯಲ್ಲಿ ಹೇಳೋದು, ನಿಮ್ಮ ಸಮಸ್ಯೆ ದೊಡ್ಡದಾಗಿ ಕಂಡರೂ ಕೂಡ ಅದಕ್ಕೆ ಪರಿಹಾರ ಸಿಗುವ ಗಳಿಗೆ ಬಂದಾಗ, ಅದಕ್ಕೆ ಹೇಳ್ತಾರೆ ಪರಿಹಾರದ ಗಳಿಗೆ ಅರಿಯೋ ಗಳಿಗೆ ಬಂದ್ಬಿಟ್ರೆ ಹುಲ್ಲು ಕಡ್ಡಿಯಲ್ಲೂ ಹರಿದೋಗ್ಬಿಡುತ್ತೆ ಅಂತ. ಅಂದರೆ ಎಲ್ಲೋ ದೊಡ್ಡ ದೊಡ್ಡ ಆಸ್ಪತ್ರೆಗೆಲ್ಲ ಹೋಗಿ ಸಾಕಾಗಿ ಸುಮ್ಮನಾಗಿರ್ತಾರಂತ, ಕಡಿಗೆ ಆ ಹಿತ್ತಲಲ್ಲೇ ಮದ್ದಿರ್ತದಂತೆ. ಅಂದ್ರೆ ಆ ಗಳಿಗೆ ಬರಬೇಕು. ನಮಗೆ ಸಮಸ್ಯೆಗಳು ದೊಡ್ಡದಾಗಿ ಕಾಣ್ತವೆ, ಪರಿಹಾರಗಳು ಚಿಕ್ಕದಾಗಿ ಇರ್ತವೆ. ಹೇಗೆ ಒಂದು ಆನೆಯನ್ನ ಪಳಗಿಸುವವನನ್ನು ನಾವು ಮಾವುತ ಅಂತೀವಿ, ಹೌದಲ್ಲ? ಮಾವುತನ ಕೈಲಿರೋ ಒಂದು
ಒಂದೇನೋ ಒಂದು ಸೂಜಿ ಥರ ಇರುತ್ತೆ, ಹಾ ಹಾ ಅಂಕುಶ. ಆ ದೊಡ್ಡ ಆನೆಯನ್ನು ಪಳಗಿಸ್ಲಿಕ್ಕೆ ಆನೆ ಗಾತ್ರದ್ದೇ ಅಂಕುಶ ಇಟ್ಕೊಂಡಿರ್ತಾನ. ಹ್ಮ್ ಹ್ಮ್ ಅಷ್ಟು ದೊಡ್ಡ ಆನೆಯನ್ನು ಪಳಗಿಸ್ಲಿಕ್ಕೆ ಚಿಕ್ಕ ಅಂಕುಶ. ಅಂದರೆ ಹ್ಮ್. ದೊಡ್ಡ ಆನೆಗೆ ಅಷ್ಟೇ ದೊಡ್ಡದ ಅಂಕುಶ ಬೇಕಿಲ್ಲ, ಚಿಕ್ಕ ಅಂಕುಶ ಅಷ್ಟು ದೊಡ್ಡ ಆನೆಯನ್ನು ಕಟ್ಟಾಕುತ್ತೆ ಅಥವಾ ಅದರ ಮದವನ್ನು ಕಡಿಮೆ ಮಾಡುತ್ತೆ. ಚುಚ್ಚಿದ್ರೆ ಇಷ್ಟೇ ಚೂಜಿ ಥರ ಇರುತ್ತೆ, ಚುಚ್ಚಿದ್ರೆ ಅಷ್ಟು ದೊಡ್ಡ ಆನೆ ಸುಮ್ಮನಾಗ್ಬಿಡುತ್ತೆ. ಹಂಗೆ ಇಷ್ಟು ದೊಡ್ಡ ಸಮಸ್ಯೆಗಳಿಗೂ ಆ ಗಳಿಗೆ ಬಂದುಬಿಟ್ರೆ ಅಯ್ಯೋ ಇಷ್ಟು ಈಸಿಯಾಗಿ ಆಗೋಗ್ಬಿಡ್ತಲ್ಲ ಅಂತ ಅನಿಸುತ್ತೆ. ಆ ಗಳಿಗೆ ಬರೋವರೆಗೂ ಮನುಷ್ಯ ಸಮಾಧಾನವಾಗಿರ್ಬೇಕು. ಅದಕ್ಕೆ ಮುಂಚೆ ಅವನು ಏನೇನೋ ಕಚಪಚ ಮಾಡ್ಕೊಳ್ಳೋಕೆ ಹೋಗ್ತಾನೆ. ಬಟ್ ದುರಾದೃಷ್ಟ ಅಂದ್ರೆ ಆ ಗಳಿಗೆ ಯಾವುದು ಅಂತ ಗೊತ್ತಿಲ್ಲ ಅಷ್ಟೇ. ಅದೇನು ಈ ಜನ್ಮೋ ಮುಂದಿನ ಜನ್ಮೋ ಅಂತ. ಹಾಗಾಗಿ ಧೈರ್ಯವಾಗಿರಿ, ಇದೆಲ್ಲ ಕಳೆದು ಹೋಗೋಗಳಿಗೆ ಬರುತ್ತೆ. ಬಟ್ ನಿನ್ನ ಕಣ್ಣಿನ ವಿಚಾರವಾಗಿ ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ, ನೀನು ಮತ್ತೆ ಲೋಕವನ್ನು ನೋಡುವ ಗಳಿಗೆ ಬರುತ್ತೆ ಬರುತ್ತೆ ಬರುತ್ತೆ. ಧೈರ್ಯವಾಗಿರು, ಆ ಸಮಾಧಾನವನ್ನಿಟ್ಕೊ. ನೀನೇ ಆ ದಿನ ಎಲ್ಲ ಸಂತೋಷವನ್ನು, ಎಲ್ಲ ಅದರ ಕ್ರೆಡಿಟನ್ನು ನಿನ್ನ ಗಂಡನಿಗೆ ಅರ್ಪಿಸಿ, ನಿನ್ನ ಕಣ್ಣು ಬಂದು ಏನು ಸಿರಿವಂತಿಕೆ ಬಂದರೂ ನಿನ್ನ ಗಂಡ ನಿನ್ನ ದೇವರು, ಆಯ್ತಲ್ಲ? ಹಂಗೆ ನೀನು ಒಳ್ಳೇದಾಗಲಿ. ನೆನಪ, ನೀವು ಕೂಡ ಅಷ್ಟೇ ಧೈರ್ಯವಾಗಿರಿ, ಏನೇನಕ್ಕೂ ಕಂಪೇರ್ ಮಾಡಿಕೊಂಡು ಗೊಂದಲ ಮಾಡಿಕೊಳ್ಬೇಡಿ, ಆಯ್ತಾ? ದೇವರನ್ನು ನಂಬಿ. ಶುಭವಾಗ್ಲಪ್ಪ, ಚೆನ್ನಾಗಿರಿ, ಒಳ್ಳೇದಾಗಲಿ. ನೋಡಿ, ದೃಷ್ಟಿ ಸ್ವಲ್ಪ ಕತ್ತಲಾದರೂ ಕೂಡ ಇವರಿಬ್ಬರ ಅಂತರಂಗದಲ್ಲಿರುವ ಬೆಳಕು ಜಗತ್ತಿಗೆ ಬೆಳಕನ್ನು ಕೊಡುವಷ್ಟಿದೆ. ಜಗತ್ತಿಗೆ ಕತ್ತಲೆಯನ್ನು ದೂರ ಮಾಡುವಷ್ಟು ಬೆಳಕು ಇವರ ಅಂತರಂಗದಲ್ಲಿದೆ. ಅದಕ್ಕೆ ಒಳಗಿನ ಕಣ್ಣು, ಸತ್ಯದ ಕಣ್ಣು, ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಕೊಟ್ಟಾಗ ಆ ಅಂತರಂಗದ ಕಣ್ಣು ಮನುಷ್ಯನನ್ನು ನಡೆಸಬೇಕು. ಹೊರಗಿನ ಕಣ್ಣು ಎಷ್ಟಿದ್ರೇನು, ಹೊರಗಿನ ಕಣ್ಣಿರೋದ್ರಿಂದಲೇ ನೋಡಬಾರ್ದು ನೋಡಿ ಬದುಕನ್ನು ಕತ್ಲಾಕ್ಸ್ಕೊಳ್ಳೋರಿದ್ದಾರೆ. ನೋಡಬಾರ್ದು ನೋಡಿ ಆಸೆ ಉಕ್ಕಿ ಅದನ್ನು ಈಡೇರಿಸ್ಕೊಳ್ಳೋಕೆ ಹೋಗಿ ಜೈಲು ಪಾಲಾಗಿ ಅಥವಾ ರಕ್ತಪಾತಕ್ಕೊಳಗಾಗಿ ಕೊಲೆಯಾಗಿ. ಅಂದರೆ ಕಣ್ಣಿದ್ದಿದ್ದೇ ಪ್ರಾಬ್ಲಮ್ ಆಯಿತಾ ಅಂತ, ಕಣ್ಣಿಂದಲೇ ಶುರುವಾಗಿದ್ದು. ಅಂದರೆ ಯಾವುದೋ ಹುಡುಗಿ ನೋಡ್ದ, ಅದು ಬೇಕು ಅನ್ನಿಸ್ತು, ಅದನ್ನು ಪಡ್ಕೊಳ್ಳೋಕೆ, ಅದು ಪರಸ್ತ್ರೀ ಅಂತ ಗೊತ್ತಿದ್ದು ಆಸೆ ಪಟ್ಟು ಪಡ್ಕೊಳ್ಳೋಕೆ ಹೋಗಿ ಕಡೆಗೆ ಸಿಗಾಕೊಂಡು ಏನೋ ಆಗಿ ಅಂದರೆ ಕಣ್ಣಿದ್ದಿದ್ದೇ ಶಾಪ ಆಯಿತಾ? ಕಣ್ಣಿದ್ದವ್ರದ್ದು ಒಂದು ದುಃಖ, ಕಣ್ಣಿಲ್ಲದವ್ರದ್ದು ಒಂದು ದುಃಖ ಅಲ್ವನವಾ? ಹಾಗಾಗಿ ಒಳಗಿನ ಕಣ್ಣು ಮನುಷ್ಯನನ್ನು ಸದಾ ನಡೆಸಬೇಕು. ಹೊರಗಿನ ಕಣ್ಣು ಏನನ್ನು ನೋಡುತ್ತೋ ಅದೇ ಸತ್ಯ ಅಲ್ಲ. ಸ್ವಲ್ಪ ಹೊರಗಿನ ಕಣ್ಣು ಏನನ್ನು ನೋಡ್ತೋ ಅದು ಬೇಕು ಅನ್ನಿಸಿದಾಗ ಕಣ್ಣು ಮುಚ್ಕೊಳ್ಳಿ, ಒಳಗಿನ ಕಣ್ಣನ್ನು ತೆರೀರಿ. ನನಗೇನು ಬೇಕು ಅನ್ನಿಸ್ತಾ ಇದೆಯಲ್ಲ ಅದು ಧರ್ಮವ, ಅದನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡೋದು ಒಳ್ಳೆಯದಾ ಅಥವಾ ಅದನ್ನು ಪಡ್ಕೊಂಡ್ರೆ ಏನಾದರೂ ಕೆಟ್ಟದ್ದಾಗುತ್ತಾ? ಆ ಎಲ್ಲ ತಿಳುವಳಿಕೆಗಳು ಕಣ್ಣು ಮುಚ್ಚಿದಾಗಲೇ ಬರೋದು. ಹೊರಗಿನ ಕಣ್ಣು ಕೇವಲ ತೋರಿಸುತ್ತೆ, ಒಳಗಿನ ಕಣ್ಣು ನಿರ್ಧಾರ ಮಾಡುತ್ತೆ ಬೇಕೋ ಬೇಡವೋ ಅಂತ, ಅಲ್ವಾ? ಈಗ ನೀವು ರಾತ್ರಿ ಮಲಗಿದ್ದೀರಿ, ರೆಸ್ಟ್ ರೂಮ್ಗೆ ಹೋಗಬೇಕು ಅನ್ನಿಸ್ತು, ಅದು ಲೈಟ್ ಹಾಕಬೇಕು ಅನ್ನಿಸ್ತು, ಅಲ್ಲಿ ಲೈಟ್ ಅಷ್ಟು ದೂರ ಇದೆ, ನೀವು ಕರೆಕ್ಟಾಗಿ ಅಲ್ಲಿ ಸ್ವಿಚ್ ಬೋರ್ಡ್ ಹತ್ರನೇ ಹೋಗ್ತೀರಿ. ಹೆಂಗೆ ಅಂದರೆ ಸುತ್ತ ಕತ್ಲೆ ಇದೆ, ಕಾಣ್ತಾ ಇಲ್ಲ, ಬಟ್ ಆದರೂ ಹೆಚ್ಚು ಕಡಿಮೆ ಆ ಸ್ವಿಚ್ ಬೋರ್ಡ್ ಹತ್ರನೇ ನಡ್ಕೊಂಡು ಹೋಗ್ತೀವಿ. ಆವಾಗ ನಿಮ್ಮನ್ನು ನಡೆಸಿದ್ದೇನು? ಒಳಗಿನ ಅರಿವು. ಒಳಗಡೆ ಇಲ್ಲೇ ಇದೆ ಅಂತ ನಿಮಗೆ ಗೊತ್ತಿತ್ತಲ್ವ, ಆ ಅರಿವು, ಆ ಒಳಗಿನ ಕಣ್ಣು ನಿಮ್ಮನ್ನು ನಡೆಸ್ಕೊಂಡು ಹೋಗ್ತು. ಆ ಒಳಗಿನ ಕಣ್ಣು ಮನುಷ್ಯನಿಗೆ ಸದಾ ಜಾಗೃತವಾಗಿರಬೇಕು, ಅಲ್ವಾ? ನಿಮಗೆ ಒಳ್ಳೆಯದಾಗಲಿ. ಈ ವಿಚಾರದಲ್ಲಿ ಭಗವಂತ ನಿಮಗೆ ಒಳಿತನ್ನು ಮಾಡಲಿ, ಶುಭವನ್ನುಂಟು ಮಾಡಲಿ. ಅದರಲ್ಲೂ ಗಂಡ ಹೆಂಡತಿಯಾಗಿ ನಿಮ್ಮಿಬ್ಬರ ಅನ್ಯೂನ್ಯತೆಯಂತೂ ಲೋಕಕ್ಕೆ ಮಾದರಿ. ಶುಭವಾಗ್ಲಪ್ಪ, ಒಳ್ಳೆಯದಾಗಲಿ.